ಹೆಲೋ ಸ್ಟೂಡೆಂಟ್ಸ್, ಅರುಣಾ IAS ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಬುಧವಾರ ಅಂದರೆ ಏಪ್ರಿಲ್ 6ನೇ ತಾರೀಕು ನಾವು ಅರುಣಾ IAS ಅಕಾಡೆಮಿಯನ್ನು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಈ ಹೊಸ ಆರಂಭಕ್ಕೆ ಅರುಣಾ IAS ಅಕಾಡೆಮಿ ಎನ್ನುವಂಥ ಈ ಕುಟುಂಬದ ಸದಸ್ಯರಾಗಿರುವ ನಿಮ್ಮೆಲ್ಲರಿಗೂ ಸ್ವಾಗತ. ತಪ್ಪದೇ ಬನ್ನಿ. ಇದು ಅಕಾಡೆಮಿಯ ಅಡ್ರೆಸ್. ಇಲ್ಲಿಯವರೆಗೂ ಆನ್ಲೈನ್ನಲ್ಲಿ ಮಾತ್ರ ಕನೆಕ್ಟ್ ಆಗಿದ್ವಿ ನಾವು. ಈಗ ಫೇಸ್ ಟು ಫೇಸ್ ಮೀಟ್ ಮಾಡೋದಕ್ಕೆ ಸಿಕ್ಕಿರುವಂಥ ಒಂದು ಅವಕಾಶ ಇದು. ಎಲ್ಲರೂ ತಪ್ಪದೇ ಬನ್ನಿ, ಈ ಹೊಸ ಜರ್ನಿಯನ್ನು ಶುರು ಮಾಡೋಣ. ಇನಾಗ್ರೇಷನ್ನ ಭಾಗವಾಗಿ 2023ಕ್ಕೆ ಎಕ್ಸಾಮನ್ನು ಬರೆಯೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂಥ ಕನ್ನಡಿಗರಿಗೆ ಫೌಂಡೇಶನ್ ಬ್ಯಾಚನ್ನು ಶುರು ಮಾಡ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ಬೇರೆ ಕಡೆ ಫೌಂಡೇಶನ್ನ ಮುಗಿಸಿಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹೇಳಿ ಒಂದು ಹೊಸ ಆಲೋಚನೆಯೊಂದಿಗೆ ಟಾಪರ್ಸ್ ಬ್ಯಾಚ್ ಅಂತ ಒಂದು ಹೊಸ ಬ್ಯಾಚನ್ನು ಶುರು ಮಾಡ್ತಾ ಇದ್ದೀವಿ. ಇದು 1 ವರ್ಷದ ಪ್ರಿಲಿಮ್ಸ್ ಕಮ್ ಮೇನ್ಸ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಆಗಿದೆ. ಈ ಎರಡೂ ಪ್ರೋಗ್ರಾಮ್ಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಇನ್ನೊಂದು ವಿಡಿಯೋದಲ್ಲಿ ಸೆಪರೇಟ್ ಆಗಿ ಕೊಡ್ತೀವಿ. ಈಗ ಸದ್ಯಕ್ಕೆ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಮಲಬಾರ್ ಬಂಡಾಯ, ಮಲಬಾರ್ ರೆಬೆಲಿಯನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿರುವಂಥ ಈ ಬಂಡಾಯ ಈಗ ಸದ್ಯಕ್ಕೆ ಯಾಕೆ ಸುದ್ದಿಯಲ್ಲಿರುವಂಥ ಕಾರಣದಿಂದಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ರೆಬೆಲಿಯನ್ ಬಗ್ಗೆ ಇರುವಂಥ ಎಲ್ಲ ಬೇಸಿಕ್ ಪಾಯಿಂಟ್ಗಳನ್ನು ನಾವು ತಿಳ್ಕೊಂಡಿರಬೇಕು. ಈಗ ಮೊದಲಿಗೆ ಈ ರೆಬೆಲಿಯನ್ ಬಗ್ಗೆ ನೋಡೋಣ. ನಂತರ ಈ ರೆಬೆಲಿಯನ್ ಈಗ ಸದ್ಯಕ್ಕೆ ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನು ಅನಲೈಸ್ ಮಾಡೋಣ. ಮೊದಲಿಗೆ ಮಲಬಾರ್ ರೆಬೆಲಿಯನ್ ಅಥವಾ ಮಾಪಿಲ್ಲಾ ರೆಬೆಲಿಯನ್ ಅಥವಾ ಮಾಪಿಲ್ಲಾ ಬಂಡಾಯ, ಮಲಬಾರ್ ಬಂಡಾಯ ಅಂತ ಕೂಡ ಕರೀತಾರೆ. ಈ ಬಂಡಾಯ ಆದದ್ದು ಎಲ್ಲಿ ಅಂತಂದ್ರೆ ಇವತ್ತಿನ ಕೇರಳದ ಈ ಒಂದು ಮಲಬಾರ್ ತೀರ ಏನಿದೆಯಲ್ಲ, ಈ ಒಂದು ಏರಿಯಾದಲ್ಲಿ ಆದದ್ದು. ದಂಗೆಯನ್ನ ಮಾಡಿದ್ದು ಯಾರು, ಯಾತಕ್ಕೋಸ್ಕರ ಅಂತ ನೋಡೋದಾದ್ರೆ ಈ ಏರಿಯಾದಲ್ಲಿ ಇರುವಂತ ಮಲಯಾಳಮನ್ನ ಮಾತನಾಡುವಂತ ಮುಸ್ಲಿಂ ಸಮುದಾಯ ಈ ದಂಗೆಯನ್ನ ಮಾಡಿದ್ದು. ಯಾಕೆ ಅಂತಂದ್ರೆ ಅವರ ವಿರುದ್ಧವಾಗಿ ದಬ್ಬಾಳಿಕೆ ನಡೀತಾ ಇತ್ತು. ಈ ದಬ್ಬಾಳಿಕೆನ ಮಾಡ್ತಾ ಇದ್ದವರು ಯಾರು ಅಂತಂದ್ರೆ ಒಂದು ಕಡೆ ಬ್ರಿಟಿಷರು, ಇನ್ನೊಂದು ಕಡೆ ಭೂಮಾಲೀಕರು ಅಥವಾ ಲ್ಯಾಂಡ್ಲಾರ್ಡ್ಸ್ ಅಂತ ಏನಿದ್ರು ಈ ಏರಿಯಾದಲ್ಲಿ ಅವರು ಮಾಡ್ತಾ ಇದ್ದಂಥ ದಬ್ಬಾಳಿಕೆಯ ವಿರುದ್ಧವಾಗಿ ಈ ಒಂದು ಬಂಡಾಯ ನಡೆಯುತ್ತೆ. ಯಾವಾಗ ಅಂತಂದ್ರೆ 1920s 1920ರ ದಶಕದಲ್ಲಿ. ಆ ದಶಕದಲ್ಲಿ ನೀವು ರೀಕಾಲ್ ಮಾಡ್ಕೊಳ್ಬಹುದು, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳುವಳಿ ಕೂಡ ನಡೀತಾ ಇತ್ತು. ಆದ್ದರಿಂದ ಈ ಮೋಪ್ಲಾ ರೆಬೆಲಿಯನ್ ಏನಿದೆ ಇದನ್ನ ಅಸಹಕಾರ ಚಳುವಳಿಯ ಭಾಗ ಅಂತ ಕೂಡ ಅಲ್ಲಲ್ಲಿ ಉಲ್ಲೇಖ ಮಾಡಿರೋದನ್ನ ನೀವು ನೋಡಬಹುದು. ಜೊತೆಗೆ ಆ ಸಂದರ್ಭದಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಡೀತಾ ಇದ್ದದ್ದರಿಂದ, ಗಾಂಧೀಜಿಯವರ ನಾಯಕತ್ವ ಇದ್ದದ್ದರಿಂದ ಗಾಂಧೀಜಿಯವರು ಕೂಡ ಈ ಒಂದು ದಂಗೆಗೆ, ಈ ಒಂದು ಮಾಪ್ಲಾ ರೆಬೆಲಿಯನ್ ಏನಿದೆ ಅದಕ್ಕೆ ಸಪೋರ್ಟನ್ನು ಕೂಡ ಕೊಡ್ತಾರೆ. ಇನ್ಫ್ಯಾಕ್ಟ್ ಗಾಂಧೀಜಿ ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಮುಖ ನಾಯಕರು ಅಂತೇನಿದ್ರು ಅವರೆಲ್ಲರೂ ಈ ಒಂದು ರೆಬೆಲಿಯನ್ಗೆ ತಮ್ಮ ಕಡೆಯಿಂದ ಸಪೋರ್ಟನ್ನು ಕೊಡ್ತಾರೆ. ಆದರೆ ಈ ಸಪೋರ್ಟ್ ಇನಿಷಿಯಲಿ ಮಾತ್ರನೇ ಸಿಗುತ್ತೆ ಈ ರೆಬೆಲಿಯನ್ಗೆ. ಯಾಕೆ ಅಂತಂದ್ರೆ ಈ ಬಂಡಾಯ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮುಂದುವರಿದಂತೆ ದಿನಗಳು ಕಳೆದಂತೆ ಸಾಕಷ್ಟು ವೈಲೆನ್ಸ್ ಆಗತ್ತೆ, ಹಿಂಸೆ ಆದಂತ ಕಾರಣದಿಂದಾಗಿ. ಮತ್ತು ಈ ಹಿಂಸೆ ನಡೀತಾ ಇರಬೇಕಾದ್ರೆ ಕಮ್ಯುನಲ್ ಕಲರ್, ಕೋಮು ಗಲಭೆ ಕೂಡ ಸಾಕಷ್ಟು ನಡೆದಂತ ಕಾರಣದಿಂದಾಗಿ ಆ ಸಂದರ್ಭದ ನಾಯಕರು ತಮ್ಮ ಸಪೋರ್ಟ್ ಅನ್ನ ಹಿಂತೆಗೆದುಕೊಳ್ತಾರೆ. ಇಲ್ಲಿ ಕಮ್ಯುನಲ್ ಕಲರ್ ಎಲ್ಲಿಂದ ಬಂತು ಅಂತಂದ್ರೆ ಇಲ್ಲಿ ದಂಗೆಯನ್ನು ಎದ್ದಿರುವಂತ ಮುಸಲ್ಮಾನರು ಒಂದು ಕಡೆ, ಇನ್ನೊಂದು ಕಡೆ ಭೂಮಾಲೀಕರು ಆಗಿರುವಂತ ನಂಬೂದರಿ ಬ್ರಾಹ್ಮಣರು. ಅಂದ್ರೆ ಇಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಕೋಮು ಗಲಭೆ ಕೂಡ ಶುರುವಾಗಿರುತ್ತೆ. ಒಂದು ಕಡೆ ಎಸ್ಟಿಮೇಟ್ಗಳು ಹೇಳ್ತವೆ ಈ ರೆಬೆಲಿಯನ್ನ ಸಂದರ್ಭದಲ್ಲಿ 10,000 ಹಿಂದೂಗಳ ಕೊಲೆಯಾಯಿತು, ಮಹಿಳೆಯರನ್ನ ರೇಪ್ ಮಾಡಲಾಯಿತು, ಹಿಂದೂಗಳ ದೇವಸ್ಥಾನಗಳನ್ನ ನಾಶ ಮಾಡಲಾಯಿತು, ಹಿಂದೂಗಳ ಮನೆಗಳನ್ನ ಸುಡ್ಲಾಯಿತು. ಈ ಎಲ್ಲದರ ಜೊತೆಗೆ ಅಂದ್ರೆ ಇದೆಲ್ಲವೂ ವೈಲೆನ್ಸ್ ಆಗ್ತಾ ಇದೆ. ಆ ವೈಲೆನ್ಸ್ಗೆ ಕೋಮು ಗಲಭೆಯ ಬಣ್ಣ ಕೂಡ ಇದೆ. ಆ ಕಾರಣಕ್ಕೋಸ್ಕರ ಆವತ್ತಿನ ನಾಯಕರು ತಮ್ಮ ಸಪೋರ್ಟ್ ಅನ್ನ ಹಿಂತೆಗೆದುಕೊಳ್ತಾರೆ ಈ ರೆಬೆಲಿಯನ್ಗೆ. ಇಷ್ಟು ನಮಗೆ ಓವರಾಲ್ ರೆಬೆಲಿಯನ್ ಅಲ್ಲಿ ಏನಾಯ್ತು ಅಂತ. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಗಳನ್ನು ನೋಡೋದಾದ್ರೆ ಮೊದಲಿಗೆ ಈ ರೆಬೆಲಿಯನ್ ಆದದ್ದು ಯಾವಾಗ ಅಂತಂದ್ರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಡೀತಾ ಇದ್ದಂತ ಸಂದರ್ಭದಲ್ಲಿ. ಯಾರು ಎಲ್ಲಿ ಮಾಡಿದ್ದು ಅಂತಂದ್ರೆ ಈ ಮಲಬಾರ್ ತೀರದಲ್ಲಿ ಇಲ್ಲಿ ಇದ್ದಂತ ಮುಸ್ಲಿಂ ರೈತ ಸಮುದಾಯ ಮಾಡಿದ್ದು. ಯಾರ ಎಗೆನೆಸ್ಟ್ ಆಗಿ ಅಂತಂದ್ರೆ ಭೂ ಮಾಲೀಕರ ಮತ್ತು ಬ್ರಿಟಿಷರ ಎಗೆನೆಸ್ಟ್ ಆಗಿ. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಈ ಒಂದು ರೆಬೆಲಿಯನ್ ಸಂದರ್ಭದಲ್ಲಿ ಇದ್ದಂತ ನಾಯಕರು ಯಾರು ನಾಯಕತ್ವವನ್ನು ವಹಿಸ್ಕೊಂಡಿದ್ರು ಅಂತಂದ್ರೆ ಒಬ್ಬರು ಅಲಿ ಮುಸಲಿಯಾರ್, ಇನ್ನೊಬ್ಬರು ಕುಂಜ್ ಅಹಮದ್ ಹಾಜಿ ಅನ್ನೋರು. ಇವರಿಬ್ಬರ ಹೆಸರನ್ನು ನೀವು ನೆನ್ಪಿಟ್ಕೊಳ್ಬೇಕು. ಈಗ ಡಿಸ್ಕಷನ್ ಅಲ್ಲಿ ಇರೋದು ಇವರಿಬ್ಬರ ಹೆಸರು, ಅದಕ್ಕೋಸ್ಕರ. ಈಗ ಇವರಿಬ್ಬರು ನಾಯಕರು, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಕುಂಜ್ ಅಹಮದ್ ಹಾಜಿ ಅವರೇನಿದ್ದಾರೆ ಇವರು ಪ್ಯಾರಲಲ್ ಗವರ್ನಮೆಂಟ್ ಅನ್ನೇ ಫಾರ್ಮ್ ಮಾಡ್ತಾರೆ. ಪ್ಯಾರಲಲ್ ಗವರ್ನಮೆಂಟ್ ಅಂತಂದ್ರೆ ಒಂದು ಏರಿಯಾದಲ್ಲಿ ಇರುವಂತಹ ಗವರ್ನಮೆಂಟ್. ಆ ಸಂದರ್ಭದಲ್ಲಿ ಬ್ರಿಟಿಷರ ಗವರ್ನಮೆಂಟ್ ಇತ್ತು. ಆ ಗವರ್ನಮೆಂಟಿನ ಆಫೀಸರನ್ನ ಹೊರಗಾಕಿ ತಾವು ಗವರ್ನಮೆಂಟ್ ಅನ್ನ ಫಾರ್ಮ್ ಮಾಡೋದು. ಪ್ಯಾರಲಲಿ ತಾವೇ ಒಂದು ಸರ್ಕಾರವನ್ನ ನಡೆಸೋದು ಅಷ್ಟೇ ಅಲ್ಲ, ಇವರು ತಮ್ಮ ಕಡೆಯಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ, ವೀಸಾವನ್ನ ಇಶ್ಯೂ ಮಾಡಲಿಕ್ಕೆ ಕೂಡ ಶುರು ಮಾಡಿರ್ತಾರೆ.
ಅಷ್ಟರ ಮಟ್ಟಿಗೆ ಮುಂದುವರಿದಿರುತ್ತೆ ಈ ರೆಬಿಲಿಯನ್. ಆದರೆ ಬ್ರಿಟಿಷರು ಫೋರ್ಸನ್ನು ಬಳಕೆ ಮಾಡ್ತಾರೆ, ಈ ರೆಬಿಲಿಯನ್ಗೆ ಒಂದು ಅಂತ್ಯವನ್ನು ಕೂಡ ಆಡ್ತಾರೆ. ಈಗ ನಮಗೆ ಇಲ್ಲಿ ಲೀಡರ್ಸ್ ನೆನಪಿರಬೇಕಾಗಿರೋದು ಅಲಿ ಮುಸಲಿಯಾರ್, ಎರಡನೇದಾಗಿ ಕುಂಜ್ ಅಹ್ಮದ್ ಹಾಜಿ ಅವರು. ಎಲ್ಲದರ ಜೊತೆಗೆ ಈ ಮಲಬಾರ್ ರೆಬಿಲಿಯನ್ನ ಭಾಗವಾಗಿ ಒಂದು ದುರಂತ ಕೂಡ ನಡೆಯುತ್ತೆ. ಇನ್ಫ್ಯಾಕ್ಟ್ ಈ ದುರಂತವನ್ನ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಂಪೇರ್ ಮಾಡಿ ಕೂಡ ಹೇಳ್ತಾರೆ. ಆದ್ದರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ನಮಗೆ. ವೇಗನ್ ಟ್ರಾಜಿಡಿ ಅಥವಾ ವೇಗನ್ ದುರಂತ ಅನ್ನೋದು ನವೆಂಬರ್ 1921ರಲ್ಲಿ ಆಗತ್ತೆ. ಇದು ಈ ಮಲಬಾರ್ ರೆಬಿಲಿಯನ್ನ ಭಾಗವೇ. ಯಾಕೆಂತಂದ್ರೆ ಈ ರೆಬಿಲಿಯನ್ ಅನ್ನ ಕ್ರಶ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬ್ರಿಟಿಷರು ಫೋರ್ಸ್ ಅನ್ನ ಬಳಕೆ ಮಾಡಿದಾಗ ಒಂದಷ್ಟು ಮಾಪ್ಲಾ ಮುಸ್ಲಿಮರನ್ನ ಅರೆಸ್ಟ್ ಮಾಡಿರ್ತಾರೆ. ಈ ಪ್ರಿಸನರ್ಸ್ ಅನ್ನ ಸೆಂಟ್ರಲ್ ಜೈಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ರೈಲನ್ನ ಬಳಕೆ ಮಾಡಿರ್ತಾರೆ. ರೈಲ್ವೆ ಬೋಗಿಗಳಲ್ಲಿ, ವ್ಯಾಗನ್ಗಳಲ್ಲಿ ಈ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಬೋಗಿ ಅಥವಾ ವ್ಯಾಗನ್ಗಳಲ್ಲಿ ಯಾವುದೇ ಕಿಟಕಿ ಇರೋದಿಲ್ಲ. ಅಂದ್ರೆ ಇವರಿಗೆ ಗಾಳಿ ಬೆಳಕು ಕೂಡ ತಲುಪ್ತಾ ಇರೋದಿಲ್ಲ. ಈ ಗಾಳಿ ಬೆಳಕು ಇಲ್ಲದೆ ಇರುವಂತ ಈ ಸಂದರ್ಭದಲ್ಲಿ ಇಲ್ಲಿರುವಂತ ಪ್ರಿಸನರ್ಸು ಉಸಿರುಗಟ್ಟಿ ಸಾಯುವಂತ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ 67 ಮೋಪ್ಲಾ ಪ್ರಿಸನರ್ಸ್ ಈ ರೀತಿಯಾಗಿ ವ್ಯಾಗನ್ಗಳಲ್ಲೇ ಸಾವನ್ನಪ್ತಾರೆ, ಉಸಿರುಗಟ್ಟಿ ಸಾವನ್ನಪ್ತಾರೆ. ಆದ್ದರಿಂದನೇ ಇದನ್ನು ನಾವು ಇವತ್ತು ಟ್ರಾಜಿಡಿ ಅಥವಾ ದುರಂತ ಅಂತ ಕರೀತಾ ಇರೋದು. ಈ ದುರಂತ ಆಗಿ 2021ಕ್ಕೆ 100 ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಈ ಒಂದು ದುರಂತ ಮತ್ತು ಓವರಾಲ್ ಈ ಮಲಬಾರ್ ರೆಬಿಲಿಯನ್ ಏನಿದೆಯಲ್ಲ ಅದರ ಆಧಾರವಾಗಿ ಸಿನಿಮಾಗಳು ಬರಬೇಕು ಅಂತ ಸಾಕಷ್ಟು ಸುದ್ದಿಗಳು ಬಂದವು. ಅದೇ ಹಿನ್ನೆಲೆಯಲ್ಲಿ ಈ ಮಲಬಾರ್ ರೆಬಿಲಿಯನ್ನಿನ ನಾಯಕತ್ವವನ್ನು ವಹಿಸಿಕೊಂಡಿದ್ದಂತ ಒಂದು ಕಡೆ ಅಲಿ ಮುಸಲಿಯಾರ್ ಅನ್ನೋರು, ಇನ್ನೊಂದು ಕಡೆ ಕುಂಜ್ ಅಹ್ಮದ್ ಹಾಜಿ ಅನ್ನೋರು, ಇವರಿಬ್ಬರನ್ನ ಮಾರ್ಟೈರ್ ಲಿಸ್ಟ್ ಇಂದ ತೆಗೆದು ಹಾಕಬೇಕು ಅನ್ನುವಂಥ ಡಿಮ್ಯಾಂಡ್ ಕೂಡ ಬರುತ್ತೆ. ನಮ್ಮ ದೇಶದಲ್ಲಿ ಡಿಕ್ಷನರಿ ಆಫ್ ಮಾರ್ಟೈರ್ಸ್ ಅಂತ, ಹುತಾತ್ಮರ ಡಿಕ್ಷನರಿ ಅಂತ ಒಂದು ಡಿಕ್ಷನರಿ ಇದೆ. ಇದರಲ್ಲಿ 1857 ಇಂದ 1947ವರೆಗೂ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂಥ ನಮ್ಮೆಲ್ಲ ನಾಯಕರ ಹೆಸರುಗಳನ್ನು ಈ ಡಿಕ್ಷನರಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ ಮಲಬಾರ್ ರೆಬಿಲಿಯನ್ ಅಲ್ಲಿ ಇದ್ದಂಥ ಈ ನಾಯಕರ ಹೆಸರುಗಳನ್ನು ಕೂಡ ಈ ಡಿಕ್ಷನರಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಆದರೆ ಈ ಮಲಬಾರ್ ರೆಬಿಲಿಯನ್ನ ಸಂದರ್ಭದಲ್ಲಿ ಒಂದು ಕಡೆ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವೇನೋ ನಡೀತು, ಆದರೆ ಇನ್ನೊಂದು ಕಡೆ ಕೋಮು ಗಲಭೆ ಕೂಡ ಆಯಿತು, ಭಾರತೀಯರ ಹತ್ಯಾಕಾಂಡ ಕೂಡ ಆಯಿತು. ಆದ್ದರಿಂದ ಈ ನಾಯಕರ ಹೆಸರುಗಳನ್ನು ಮಾರ್ಟೈರ್ ಲಿಸ್ಟ್ನಿಂದ ಕೈ ಬಿಡಬೇಕು ಅನ್ನುವಂಥ ಡಿಸ್ಕಷನ್ ಕೂಡ ಶುರುವಾಗುತ್ತೆ. ಈ ಡಿಸ್ಕಷನ್ನ ಹಿನ್ನೆಲೆಯಲ್ಲಿ ಗವರ್ನಮೆಂಟು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಡಿಯಲ್ಲಿರುವಂಥ ಒಂದು ಸಂಸ್ಥೆ ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ ಈ ಸಂಸ್ಥೆಗೆ ಸಲಹೆಯನ್ನ ಕೇಳುತ್ತೆ. ಅದರ ಹಿನ್ನೆಲೆಯಲ್ಲೇ ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅನ್ನ ಬರೆಯಲಾಗಿದೆ. ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಈ ಮಾರ್ಟೈರ್ ಲಿಸ್ಟ್ ಇಂದ ಈ ಇಬ್ಬರು ಲೀಡರ್ಸಿನ ಹೆಸರನ್ನ ಕೈ ಬಿಡಬೇಕೋ ಬೇಡವೋ ಅನ್ನುವಂಥ ಡಿಸಿಷನ್ ಅನ್ನ ಇನ್ನೂ ಮುಂದೂಡಲಾಗಿದೆ, ನಿರ್ಧಾರವನ್ನ ಮುಂದೂಡಲಾಗಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಮಲಬಾರ್ ರೆಬಿಲಿಯನ್ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನಮಗೆ ತಿಳಿದಿದ್ರೆ ಸಾಕಾಗುತ್ತೆ. ಪ್ರಿಲಿಮ್ಸ್ ಅಲ್ಲಿ ಅಥವಾ ಮೇನ್ಸ್ ಅಲ್ಲಿ ಯಾವ ರೀತಿಯ ಕ್ವೆಶ್ಚನ್ ಕೇಳಿದ್ರು ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ನಂತರ ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಈ ವಾರ ನಮಗೆ ಮೇಘಾಲಯದ ಲಿವಿಂಗ್ ರೂಟ್ ಬ್ರಿಡ್ಜಸ್ ಸುದ್ದಿಯಲ್ಲಿ ಇದಾವೆ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯಾಗಿ ಮರಗಳ ಬೇರುಗಳನ್ನೇ ಜನತೆ ಸೇತುವೆಯ ರೂಪದಲ್ಲಿ ಬಳಕೆ ಮಾಡ್ತಿದ್ದಾರೆ ಅಂತ. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಲಿವಿಂಗ್ ರೂಟ್ ಬ್ರಿಡ್ಜಸ್ಗಳನ್ನು ನಾವು ಎಲ್ಲಿ ಕಾಣಬಹುದು ಅಂತ UPSC ಈಗಾಗಲೇ ಪ್ರಿಲಿಮ್ಸ್ ಅಲ್ಲಿ ಒಂದು ನೇರವಾದಂಥ ಕ್ವೆಶನ್ ಅನ್ನ ಕೇಳಿದೆ. ಮೇಘಾಲಯದಲ್ಲಿ ನಾವು ಕಾಣಬಹುದು. ಶಿಲಾಂಗ್ ಪ್ಲಾಟ್ಯೂ ಅಂತ ಬರುತ್ತೆ ಮೇಘಾಲಯದಲ್ಲಿ. ಈ ಪ್ಲಾಟ್ಯೂ ಏರಿಯಾದಲ್ಲಿ ನಮಗೆ ಈ ಏರಿಯಾದಲ್ಲಿ ಇರುವಂಥ ಸಬ್ ಟ್ರಾಪಿಕಲ್ ಮಾಯಿಸ್ಟ್ ಬ್ರಾಡ್ ಲೀಫ್ ಫಾರೆಸ್ಟ್ ಅಂತಂದ್ರೆ ಸಮಶೀತೋಷ್ಣ ವಲಯದ ಅಗಲವಾದ ಎಲೆಯುಳ್ಳಂಥ ಅರಣ್ಯಗಳು ಏನಿದಾವೆ ಆ ಅರಣ್ಯಗಳಲ್ಲಿ ಮರಗಳ ಬೇರುಗಳನ್ನು, ಸಜೀವವಾದಂಥ ಬೇರುಗಳ ಸೇತುವೆಯನ್ನು ಕಟ್ಟಲಿಕ್ಕೆ ಬಳಕೆ ಮಾಡ್ತಾರೆ ಅಲ್ಲಿರುವಂಥ ಜನತೆ. ಇದು ಯಾವ ರೀತಿಯಾಗಿ ಪರಿಸರ ಮತ್ತು ಮಾನವ ಜೊತೆಗೂಡಿ ಬಾಳಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಆದ್ದರಿಂದನೇ ಯುನೆಸ್ಕೋ ತನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಆ್ಯಡ್ ಮಾಡಲಿಕ್ಕೆ ಅಂತ ಮೊದಲನೇ ಸ್ಟೆಪ್ಪನ್ನು ತೆಗೆದುಕೊಂಡಿದೆ. ಆ ಮೊದಲನೇ ಸ್ಟೆಪ್ ಏನು ಅಂತಂದರೆ ಈ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅಂಶವನ್ನು ತನ್ನ ತಾತ್ಕಾಲಿಕ ಪಟ್ಟಿಗೆ ಆ್ಯಡ್ ಮಾಡಿರೋದು. ಇನ್ನೂ ತಾತ್ಕಾಲಿಕ ಪಟ್ಟಿಯಲ್ಲಿ ಮಾತ್ರನೇ ಆ್ಯಡ್ ಮಾಡಲಾಗಿದೆ, ಇನ್ನೂ ಫೈನಲ್ ಲಿಸ್ಟ್ ಅಂದರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಆ್ಯಡ್ ಮಾಡಿಲ್ಲ. ಮೊದಲನೇ ಸ್ಟೆಪ್ ಆಗಿ ತಾತ್ಕಾಲಿಕ ಪಟ್ಟಿಗೆ ಮಾತ್ರನೇ ಆ್ಯಡ್ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ತಾತ್ಕಾಲಿಕ ಪಟ್ಟಿಯನ್ನು ನೀವು ನೋಡೋದಾದರೆ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಲಿಸ್ಟಿಗೆ ಹೋಗಿ ಈ ಟೆಂಟೇಟಿವ್ ಲಿಸ್ಟ್ ಅಥವಾ ತಾತ್ಕಾಲಿಕ ಪಟ್ಟಿ ಅಂತ ಹೊಡೆದ್ರೆ ಇಂಡಿಯಾದ ಕಡೆಯಿಂದ ಸಾಕಷ್ಟು ಅಂಶಗಳನ್ನು ನಾವು ಈಗಾಗಲೇ ಆ್ಯಡ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಈಗಾಗಲೇ ಆ್ಯಡ್ ಮಾಡಿದ್ದೀವಿ ಅಂತಂದರೆ ಫ್ಯೂಚರಲ್ಲಿ ಇವು ಫೈನಲ್ ಆಗಿ ಹೋಗಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಆ್ಯಡ್ ಆಗಬಹುದು ಅನ್ನುವಂಥ ಅರ್ಥ. ಈಗ ನಮಗೆ ಡಿಸ್ಕಷನ್ಗೆ ಬೇಕಾಗಿರುವಂಥ ಮೇಘಾಲಯದ ಈ ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ ಏನಿದೆ ಈ ಆಸ್ಪೆಕ್ಟ್ ಕೂಡ ಆ್ಯಡ್ ಆಗಿದೆ ಈ ಟೆಂಟೇಟಿವ್ ಲಿಸ್ಟ್ಗೆ. ಸೊ ನಮಗೆ ಕರೆಂಟ್ ಅಫೇರ್ಸ್ ಏನು ಅಂತ ಗೊತ್ತಾಯಿತು. ತಾತ್ಕಾಲಿಕ ಪಟ್ಟಿಗೆ ಆ್ಯಡ್ ಆಗಿದೆ ಈ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅನ್ನುವಂಥ ಅಂಶ, ಮೇಘಾಲಯದಲ್ಲಿ ಕಂಡು ಬರುವಂಥ ಅಂಶ. ಈಗ ಈ ಅಂಶದ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ಬೇಕಾಗಿರೋದು. ಮೊದಲಿಗೆ ಈ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅಥವಾ ಸಜೀವ ಬೇರುಗಳ ಸೇತುವೆ ಎನ್ನುವಂಥ ಕಾನ್ಸೆಪ್ಟ್ ನಮಗೆ ಎಲ್ಲಿ ಕಂಡು ಬರೋದು ಅಂತಂದರೆ ಶಿಲಾಂಗ್ ಪ್ಲಾಟ್ಯೂ, ಮೇಘಾಲಯ ರಾಜ್ಯದ ಶಿಲಾಂಗ್ ಪ್ಲಾಟ್ಯೂನಲ್ಲಿ ಕಂಡು ಬರೋದು. ಇಲ್ಲಿ
ಇಲ್ಲಿ ನಮಗೆ ರಬ್ಬರ್ ಫಿಗ್ ಮರಗಳು ಸಿಗ್ತವೆ. ಈ ಮರಗಳ ಬೇರುಗಳನ್ನೇ ಜನತೆ ಇಲ್ಲಿ ಬಳಕೆ ಮಾಡ್ತಾ ಇರೋದು. ಈ ಮರಗಳು ಅಥವಾ ಅರಣ್ಯ ಯಾವುದು ಅಂತಂದ್ರೆ ಈಗಾಗಲೇ ನಾನು ಹೇಳಿರೋ ಹಾಗೆ ಸಬ್ ಟ್ರಾಪಿಕಲ್ ಮಾಯಿಸ್ಟ್ ಬ್ರಾಡ್ ಲೀಫ್ ಫಾರೆಸ್ಟ್ ಇದಾಗಿದೆ. ಈ ಫಾರೆಸ್ಟ್ ಅಲ್ಲಿರುವಂತಹ ಈ ರಬ್ಬರ್ ಫಿಗ್ ಟ್ರೀಗಳ ಬೇರುಗಳನ್ನ ಜನತೆಯೇ ತಮ್ಮ ಕೈಯಿಂದ ಸೇತುವೆಗಳ ರೂಪದಲ್ಲಿ ರೂಪಿಸ್ತಾರೆ. ಇಲ್ಲಿರುವಂತ ಜನತೆ ಯಾರು ಅಂತಂದ್ರೆ ಬುಡಕಟ್ಟು ಸಮುದಾಯಗಳು, ಕಾಸಿ ಮತ್ತು ಜೈಂತಿಯಾ ಪೀಪಲ್ ಈ ಒಂದು ಏರಿಯಾದಲ್ಲಿ ಜೀವಿಸ್ತಾ ಇರುವಂತವರು. ಇವರು ಈ ಲಿವಿಂಗ್ ಬ್ರಿಡ್ಜ್ ಗಳನ್ನ ಬಳಕೆ ಮಾಡ್ತಾ ಇರೋದು. ನಾವು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇಂಪ್ರೂವ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಸಾವಿರಾರು ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾ, ಜೊತೆಗೆ ಪರಿಸರಕ್ಕೆ ಹಾನಿಯನ್ನೂ ಮಾಡ್ತಾ, ಅರಣ್ಯವನ್ನ ನಾಶ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ನಮಗೆ ಪ್ಯಾರಲಲ್ ಆಗಿ ಈ ರೀತಿಯಾದಂತಹ ಎಕ್ಸಾಂಪಲ್ಗಳು ಸಿಗ್ತವೆ. ಈ ಎಕ್ಸಾಂಪಲ್ ಗಳನ್ನ ಡೈರೆಕ್ಟ್ ಆಗಿ ನೀವು ಎಸ್ಸೆಗಳಲ್ಲಿ ಬಳಕೆ ಮಾಡ್ಕೊಳ್ಬಹುದು. ಇದು ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಿರಬಹುದು, ಪರಿಸರದ ಬಗ್ಗೆ ನಾವು ಎಸ್ಸೆನ ಬರಿತಾ ಇರ್ತೀವಲ್ಲ ಆ ಸಂದರ್ಭದಲ್ಲಿ ಬೆಸ್ಟ್ ಎಕ್ಸಾಂಪಲ್ ಆಗಿ ನಮಗೆ ಹ್ಯಾಂಡಿ ಆಗಿ ಬರುತ್ತೆ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲಿ ಯಾವ ರೀತಿಯ ಫಾರೆಸ್ಟ್ ಗಳು ಸಿಗ್ತವೆ, ಇಲ್ಲಿರುವಂತಹ ಬುಡಕಟ್ಟು ಸಮುದಾಯಗಳು ಯಾವ್ಯಾವು, ಮತ್ತು ಡೈರೆಕ್ಟ್ ಆಗಿ ಮೇಘಾಲಯದಲ್ಲಿ ಈ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅನ್ನುವಂತ ಕಾನ್ಸೆಪ್ಟ್ ಕಂಡು ಬರೋದು. ಇವುಗಳ ಲೋಕಲ್ ಹೆಸರು ಬಂದು ಜಿಂಗ್ ಕಿಂಗ್ ಜ್ರಿ ಅಂತ. ಇದನ್ನ ಕೂಡ ನೋಟ್ ಡೌನ್ ಮಾಡ್ಕೊಂಡಿರಿ. ಯಾಕೆ ಅಂತಂದ್ರೆ ಯುನೆಸ್ಕೋದ ವೆಬ್ಸೈಟ್ ಅಲ್ಲಿ ಕೂಡ ಈ ಲೋಕಲ್ ಹೆಸರನ್ನ ಮೊದಲಿಗೆ ಕೊಟ್ಟು ನಂತರ ಲಿವಿಂಗ್ ರೂಟ್ ಬ್ರಿಡ್ಜ್ ಅಂತ ಕೊಡಲಾಗಿದೆ. ಸೊ ಇನ್ ಕೇಸ್ ಕನ್ಫ್ಯೂಸ್ ಮಾಡಬೇಕು ಅಂತಂದ್ರೆ UPSC ಈ ಪದವನ್ನ ಕೂಡ ಬಳಕೆ ಮಾಡಬಹುದು. ಆದ್ದರಿಂದ ಈ ಲೋಕಲ್ ಹೆಸರನ್ನ ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ವಾರ ನಮಗೆ ಒಂದು ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಆರ್ಟಿಕಲ್ ಕೂಡ ಸಿಗುತ್ತೆ. ಈ ಆರ್ಟಿಕಲ್ ಅಲ್ಲಿ CAG ಹೇಳ್ತಾ ಇದೆ, ಕೊಯ್ನಾ ಪ್ರಾಜೆಕ್ಟ್ ಇವತ್ತು ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಅಂತಂದ್ರೆ ಫಂಡ್ ಗಳನ್ನ ಸ್ಯಾಂಕ್ಷನ್ ಮಾಡೋದ್ರಲ್ಲಿ ಡಿಲೇ ಆಗ್ತಾ ಇರೋದ್ರಿಂದ, ವಿಳಂಬ ಆಗ್ತಾ ಇರೋದ್ರಿಂದ ಅನ್ನುವಂತ ಮಾತನ್ನ CAG ಅವರು ಹೇಳ್ತಾ ಇದ್ದಾರೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈಗ ಈ ಕೊಯ್ನಾ ಪ್ರಾಜೆಕ್ಟಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಬೇಕಾಗಿದೆ. ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಈ ಕೊಯ್ನಾ ಡ್ಯಾಮ್ ಏನಿದೆಯಲ್ಲ ಇದು ಮಹಾರಾಷ್ಟ್ರದಲ್ಲಿ ಲೊಕೇಟ್ ಆಗಿದೆ. ಇನ್ಫ್ಯಾಕ್ಟ್ ಮಹಾರಾಷ್ಟ್ರದಲ್ಲೇ ಅತಿ ದೊಡ್ಡ ಡ್ಯಾಮ್ ಅಂತಂದ್ರೆ ಈ ಕೊಯ್ನಾ ಡ್ಯಾಮ್ ಆಗಿದೆ. ಈ ಕೊಯ್ನಾ ಡ್ಯಾಮ್ ಅನ್ನು ನಾವು ಕೊಯ್ನಾ ನದಿಯನ್ನ ಬಳಕೆ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು. ಕೊಯ್ನಾ ನದಿ ಅನ್ನೋದು ಕೃಷ್ಣಾ ನದಿಯ ಟ್ರಿಬ್ಯೂಟರಿ ಆಗಿದೆ. ಇಲ್ಲಿರುವಂತಹ ಪಾಯಿಂಟ್ಗಳನ್ನ ಯಾವ ರೂಪದಲ್ಲಿ ಆದರೂ ಸ್ಟೇಟ್ಮೆಂಟ್ ಆಗಿ ಅಥವಾ ನೇರವಾಗಿ ಯಾವ ರೀತಿಯಾಗಿ ಆದರೂ ಕ್ವೆಶನ್ ಕೇಳಬಹುದು. ಆದ್ದರಿಂದ ಎಲ್ಲ ಪಾಯಿಂಟ್ಗಳನ್ನು ಒಂದು ಕಡೆ ನೀವು ನೋಟ್ ಡೌನ್ ಮಾಡ್ಕೊಂಡಿರಿ. ಮೊದಲನೇ ಪಾಯಿಂಟ್ ಅಂತಂದ್ರೆ ಈ ಕೊಯ್ನಾ ಡ್ಯಾಮ್ ಲೊಕೇಟ್ ಆಗಿರೋದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಅತಿ ದೊಡ್ಡ ಡ್ಯಾಮ್ ಇದಾಗಿದೆ. ಈ ಕೊಯ್ನಾ ನದಿ ಅನ್ನೋದು ಕೃಷ್ಣಾ ನದಿಯ ಟ್ರಿಬ್ಯೂಟರಿ ಆಗಿದೆ. ಇಲ್ಲೇ ನಮಗೆ ಸಾಕಷ್ಟು ಫೇಮಸ್ ಆಗಿರುವಂತಹ ಶಿವಸಾಗರ್ ಲೇಕ್ ಕೂಡ ಕಂಡು ಬರೋದು. ಇಲ್ಲಿ ನಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಈ ಕೊಯ್ನಾ ಡ್ಯಾಮ್ ಲೊಕೇಟ್ ಆಗಿರುವಂತ ಏರಿಯಾ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ಏರಿಯಾ ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿದೆ. ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಚುರಿಯ ಜೊತೆಗೆ ಚಾಂಡೋಲಿ ನ್ಯಾಷನಲ್ ಪಾರ್ಕ್ ಅನ್ನು ಕೂಡ ಸೇರಿಸಿ ಸಹ್ಯಾದ್ರಿ ಟೈಗರ್ ರಿಸರ್ವ್ ಅನ್ನು ನಾವು ನೋಟಿಫೈ ಮಾಡಿದೀವಿ. ಸಹ್ಯಾದ್ರಿ ಟೈಗರ್ ರಿಸರ್ವ್ ನಮಗೆ ಇಂಪಾರ್ಟೆಂಟ್, ಆದ್ದರಿಂದ ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಚುರಿನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸಹ್ಯಾದ್ರಿ ಟೈಗರ್ ರಿಸರ್ವ್ ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಟೈಗರ್ ರಿಸರ್ವ್ ಗಳ ಬಗ್ಗೆ ನಮಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕು. ಪ್ರಿಲಿಮ್ಸ್ ಅಲ್ಲಿ ಯಾವ ರೀತಿಯಾಗಿ ಆದರೂ ಕ್ವೆಶನ್ ಕೇಳಬಹುದು. ಈಗ ಸದ್ಯಕ್ಕೆ ಸಹ್ಯಾದ್ರಿ ಟೈಗರ್ ರಿಸರ್ವಿನ ಬಗ್ಗೆ, ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಚುರಿ, ಚಾಂಡೋಲಿ ನ್ಯಾಷನಲ್ ಪಾರ್ಕ್ ಎರಡನ್ನು ಸೇರಿಸಿ ಈ ಟೈಗರ್ ರಿಸರ್ವ್ ಅನ್ನು ನಾವು ಫಾರ್ಮ್ ಮಾಡಿದೀವಿ. ಇಷ್ಟನ್ನಾದ್ರೂ ನೀವು ನೆನ್ಪಿಟ್ಕೊಳ್ಬೇಕು. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಬೇಕಾಗಿದ್ದಂತ ಡೀಟೇಲ್ಸ್. ನಂತರ ಸೊಸೈಟಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಇದೇ ವಾರ ನಮಗೆ ಈ ವರ್ಷದ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಕೂಡ ರಿಲೀಸ್ ಆಗಿದೆ. ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಮೊದಲನೇ ಪಾಯಿಂಟ್. ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ವಿಶ್ವಸಂಸ್ಥೆಯ UN ಜನರಲ್ ಅಸೆಂಬ್ಲಿ ಏನಿದೆ ಇದರ ಆರ್ಗನ್ ಆಗಿರುವಂತ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂತ ಈ ಏಜೆನ್ಸಿ ರಿಲೀಸ್ ಮಾಡುತ್ತೆ. ಇನ್ಫ್ಯಾಕ್ಟ್ ಪ್ರತಿ ವರ್ಷನೂ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಪ್ರಪಂಚದಲ್ಲಿ ಜನಸಂಖ್ಯೆಯ ಬಗ್ಗೆ ಬೇಕಾಗಿರುವಂತಹ ಬೇಸಿಕ್ ಫ್ಯಾಕ್ಟ್ಸ್ಗಳು ನಮಗೆ ಈ ಒಂದು ರಿಪೋರ್ಟ್ ಅಲ್ಲಿ ದೊರಕ್ತವೆ. ಈ ವರ್ಷದ ಈ ರಿಪೋರ್ಟಿನ ಥೀಮ್ ಅಥವಾ ಈ ರಿಪೋರ್ಟಿನ ಹೆಸರು ಏನು ಅಂತಂದ್ರೆ ಸೀಯಿಂಗ್ ದಿ ಅನ್ಸೀನ್ ಅಂತ. ಈ ರಿಪೋರ್ಟಿನ ಹೆಸರನ್ನ ಒಂದು ಕಡೆ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಎಸ್ಸೆಯಲ್ಲಿ ಎಲ್ಲಾದ್ರೂ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಆದರೆ ಈಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಒಂದೇ ಪಾಯಿಂಟ್ ನಿಮಗೆ ನೆನಪಿರಬೇಕಾಗಿರೋದು, ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ. ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಈ ಏಜೆನ್ಸಿ ರಿಲೀಸ್ ಮಾಡುತ್ತೆ. ನಂತರ ನಾವು GS ಪೇಪರ್ 2 IR ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಬುಚಾರೆಸ್ಟ್ 9 ಅನ್ನುವಂತ ಒಂದು ಗುಂಪಿನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಈ ಗುಂಪಿನ ಹೆಸರನ್ನೇ ಕ್ವೆಶನ್ ಆಗಿ ಕೇಳಬಹುದು. ಆದ್ದರಿಂದ ಇದರ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ಸುದ್ದಿ ಏನು ಅಂತ ಒಂದ್ ಲೈನ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಒಂದು ಕಡೆ ರಷ್ಯಾ ಹೇಳ್ತಾ ಇದೆ ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ 1997 ಇಂದ ಈಸ್ಟ್ ವರ್ಡ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಪೂರ್ವದ ಕಡೆಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ. ಇದನ್ನೇ ನಾವು ಲಾಸ್ಟ್ ವೀಕ್ ತಾನೇ ಡಿಸ್ಕಸ್ ಮಾಡಿದ್ವಿ. ನ್ಯಾಟೋದ ಈ ಒಂದು ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಯುರೋಪಿನ ಈ ಈಸ್ಟರ್ನ್ ಭಾಗದಲ್ಲಿರುವಂತಹ ಎಲ್ಲ ದೇಶಗಳು 1997 ಇಂದ ಈಚೆಗೆ ನ್ಯಾಟೋಗೆ ಜಾಯಿನ್ ಆದಂತ ದೇಶಗಳು. ಅಂದ್ರೆ ಈಗ ನ್ಯಾಟೋ ಈಸ್ಟ್ ವರ್ಡ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅನ್ನೋದು ರಷ್ಯಾದ ಕಂಪ್ಲೇಂಟ್ ಆಗಿದೆ.
ಈಗ ಈ ಈಸ್ಟ್ವರ್ಡ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು ನ್ಯಾಟೋ ಅಲ್ಲ, ನಾವೇ ಸ್ವತಂತ್ರ ದೇಶವಾಗಿ ನಾವೇ ನ್ಯಾಟೋಗೆ ಜಾಯ್ನ್ ಆಗಿದ್ದೀವಿ ಅಂತ ಇಲ್ಲಿರುವಂಥ ದೇಶಗಳು ಹೇಳ್ತಾ ಇವೆ. ಇಲ್ಲಿರುವಂಥ ದೇಶಗಳು ಅಂತಂದರೆ ಸ್ಪೆಸಿಫಿಕ್ ಆಗಿ ಇಲ್ಲಿ ನಾವು ಡಿಸ್ಕಸ್ ಮಾಡಿದಂಥ ಈ ಯೆಲ್ಲೋ ಕಲರಲ್ಲಿ ಇರುವಂಥ ದೇಶಗಳಲ್ಲಿ 9 ದೇಶಗಳ ಗುಂಪು ಹೊಂದಿದೆ. B9 ಅಥವಾ ಬುಚಾರೆಸ್ಟ್ 9 ಅನ್ನುವಂಥ ಗುಂಪು. ಆ ಗುಂಪಿನ ದೇಶಗಳು ಹೇಳ್ತಾ ಇದ್ದಾವೆ ನಾವು ಸ್ವತಂತ್ರವಾಗಿ ನ್ಯಾಟೋಗೆ ಜಾಯ್ನ್ ಆದವೇ ಹೊರತು ನ್ಯಾಟೋನೇ ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದೆ. ಈಗ ಸುದ್ದಿ ನಮಗೆ ಇಂಪಾರ್ಟೆಂಟ್ ಅಲ್ಲ, ಈ ಸುದ್ದಿಯ ಹಿನ್ನೆಲೆಯಲ್ಲಿ ಬುಚಾರೆಸ್ಟ್ 9 ಅನ್ನುವಂಥ ಈ ಗುಂಪು ನಮಗೆ ಇಂಪಾರ್ಟೆಂಟ್. ಇದರ ಬಗ್ಗೆ ಡೀಟೇಲ್ಸ್ ಅನ್ನು ನೋಡೋಣ. ಮೊದಲಿಗೆ B9 ಅಥವಾ ಬುಚಾರೆಸ್ಟ್ 9 ಅನ್ನೋದು ಒಂದು 9 ದೇಶಗಳ ಗುಂಪಾಗಿದೆ. ಈ 9 ದೇಶಗಳು ಕೋಲ್ಡ್ ವಾರ್ ಅಂತ್ಯ ಆದ ನಂತರ ನ್ಯಾಟೋಗೆ ಸೇರಿಕೊಂಡಂಥ ದೇಶಗಳು. ಸ್ಪೆಸಿಫಿಕ್ ಆಗಿ ಈಸ್ಟರ್ನ್ ಯುರೋಪಿನ ದೇಶಗಳು. ಈಸ್ಟರ್ನ್ ಯುರೋಪ್ ಅಂತ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳಿದ್ದು ಅಂತಂದರೆ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಕೋಲ್ಡ್ ವಾರ್ ಅಂತ್ಯದ ನಂತರ ಹಲವಾರು ದೇಶಗಳು ನ್ಯಾಟೋಗೆ ಸೇರ್ಕೊಂಡಿದ್ದಾವೆ. ಆದರೆ ಈ ಒಂದು ಈಸ್ಟರ್ನ್ ಭಾಗದಲ್ಲಿರುವಂಥ ಈ ದೇಶಗಳು ಸ್ಪೆಸಿಫಿಕ್ ಆಗಿ ಸೇರ್ಕೊಂಡಿರೋದು ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಈ ಹಿಂದೆ ಕೋಲ್ಡ್ ವಾರ್ ಅಂತ್ಯ ಆಗೋದಕ್ಕಿಂತ ಮುಂಚೆ ಎಲ್ಲ ದೇಶಗಳು USSR ಸೋವಿಯತ್ ಯೂನಿಯನ್ನ ಇನ್ಫ್ಲೂಯೆನ್ಸಲ್ಲಿ ಅಥವಾ ಈ ಸೋವಿಯತ್ ಯೂನಿಯನ್ನ ಭಾಗವಾಗಿ ಇದ್ದಂಥ ದೇಶಗಳು ಇವಾಗಿದ್ವು. ಅಂದರೆ ಕಮ್ಯುನಿಸ್ಟ್ ವರ್ಲ್ಡಿನ ಭಾಗ ಆಗಿದ್ದವು. ಕ್ಯಾಪಿಟಲಿಸ್ಟ್ ವರ್ಲ್ಡಿನ ಒಂದು ಆರ್ಗನೈಸೇಷನ್ ನ್ಯಾಟೋಗೆ ಭಾಗ ಆಗ್ತವೆ ಕೋಲ್ಡ್ ವಾರ್ ಅಂತ್ಯದ ನಂತರ. ಆದ್ದರಿಂದನೇ ಇಂಪಾರ್ಟೆಂಟ್. ಈ ಈಸ್ಟರ್ನ್ ಯುರೋಪಿಯನ್ನ 9 ದೇಶಗಳು ನ್ಯಾಟೋಗೆ ಸೇರ್ಕೊಳ್ತವೆ. ಆ 9 ದೇಶಗಳು ತಮ್ಮದೇ ಆದಂಥ ಒಂದು ಗುಂಪನ್ನು 2015ರಲ್ಲಿ ಮಾಡ್ಕೊಳ್ತವೆ. ಆ ಒಂದು ಗುಂಪಿನ ಹೆಸರೇ ಬುಚಾರೆಸ್ಟ್ 9. ಇಲ್ಲಿ ಬುಚಾರೆಸ್ಟ್ ಅನ್ನುವಂಥ ಹೆಸರು ಎಲ್ಲಿಂದ ಬಂತು ಅದಕ್ಕೆ ಈ ಮ್ಯಾಪನ್ನು ನೀವು ಅಬ್ಸರ್ವ್ ಮಾಡಿ. ಬುಚಾರೆಸ್ಟ್ ಅನ್ನೋದು ಒಂದು ಸಿಟಿ, ಈಸ್ಟರ್ನ್ ಯುರೋಪಲ್ಲೇ ಇರುವಂಥ ರೊಮಾನಿಯಾ ದೇಶದ ಕ್ಯಾಪಿಟಲ್ ಸಿಟಿ ಆಗಿರೋದು ಬುಚಾರೆಸ್ಟ್ ಅನ್ನೋದು. ಆದ್ದರಿಂದ ಬುಚಾರೆಸ್ಟ್ 9 ಅನ್ನುವಂಥ ಹೆಸರನ್ನು ಕೊಡಲಾಗಿದೆ. ಈ ಬುಚಾರೆಸ್ಟ್ 9 ಅಲ್ಲಿರುವಂಥ 9 ದೇಶಗಳನ್ನ ವಾಯ್ಸ್ ಆಫ್ ಈಸ್ಟರ್ನ್ ಫ್ಲಾಂಕ್ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಈಸ್ಟರ್ನ್ ಯುರೋಪ್ ಅಲ್ಲಿ ಇರುವಂಥ ದೇಶಗಳ ದನಿಯಾಗಿ ಇವು ಕೆಲಸವನ್ನ ಮಾಡ್ತವೆ ನ್ಯಾಟೋ ಅಲಯನ್ಸ್ ಅಲ್ಲಿ. ಅದಕ್ಕೋಸ್ಕರ ಈ 9 ದೇಶಗಳು ಯಾವ್ಯಾವು ಅಂತಂದ್ರೆ ಇಲ್ಲಿ ಲಿಸ್ಟ್ ಅನ್ನ ಕೊಡಲಾಗಿದೆ. ಈ ಲಿಸ್ಟ್ಗಿಂತ ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಸುಲಭವಾಗಿ ನಮಗೆ ನೆನಪಿರುತ್ತೆ. ಒಂದೊಂದಾಗಿ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ. ಮೊದಲಿಗೆ ಇಸ್ತೋನಿಯಾ, ಎರಡನೇದಾಗಿ ಲಾತ್ವಿಯಾ, ಮೂರನೇದಾಗಿ ಲಿಥುವಾನಿಯಾ. ಈ 3 ದೇಶಗಳನ್ನು ಒಟ್ಟಾಗಿ ಯಾಕೆ ಹೇಳಿದ್ದು ಅಂತಂದರೆ ಇಲ್ಲಿ ನಮಗೆ ಬಾಲ್ಟಿಕ್ ಸಿ ಅಂತ ಒಂದು ವಾಟರ್ ಬಾಡಿ ಬರುತ್ತೆ. ಈ ಬಾಲ್ಟಿಕ್ ಸಿಯ ಪಕ್ಕದಲ್ಲೇ ಇರೋದ್ರಿಂದ ಈ 3 ದೇಶಗಳನ್ನು ಬಾಲ್ಟಿಕ್ ಕಂಟ್ರೀಸ್ ಅಂತ ಕೂಡ ಕರಿತೀವಿ. ಈ 3 ಬಾಲ್ಟಿಕ್ ಕಂಟ್ರೀಸ್ 1997ರ ನಂತರ ಸ್ಪೆಸಿಫಿಕ್ ಆಗಿ ಕೋಲ್ಡ್ ವಾರ್ನ ನಂತರ ನ್ಯಾಟೋಗೆ ಸೇರಿಕೊಂಡಂಥ ದೇಶಗಳು. ಅದಾದ ನಂತರ ನಮಗೆ ಪೋಲ್ಯಾಂಡ್ ಬರುತ್ತೆ, ಚೆಕ್ ರಿಪಬ್ಲಿಕ್ ಬರುತ್ತೆ, ಸ್ಲೋವಾಕಿಯಾ ಬರುತ್ತೆ, ಹಂಗೇರಿ ಬರುತ್ತೆ, ರೊಮಾನಿಯಾ ಬರುತ್ತೆ. ಇದರ ಕ್ಯಾಪಿಟಲ್ ಸಿಟಿನೇ ಬುಚಾರೆಸ್ಟ್ ಅಂತ ಈಗ ತಾನೇ ನಾವು ನೋಡಿದ್ವಿ. ನಂತರ ಬಲ್ಗೇರಿಯಾ ಬರುತ್ತೆ. ಈ 9 ದೇಶಗಳು ಕೋಲ್ಡ್ ವಾರ್ನ ನಂತರ ನ್ಯಾಟೋಗೆ ಸೇರ್ಕೊಂಡದ್ದು. ಈ 9 ದೇಶಗಳು ಈಸ್ಟರ್ನ್ ಯುರೋಪಿನ ಭಾಗ ಆಗಿದ್ದಾವೆ. ಇವುಗಳನ್ನು ವಾಯ್ಸ್ ಆಫ್ ಈಸ್ಟರ್ನ್ ಫ್ಲಾಂಕ್ ಅಂತ ಕೂಡ ಕರೀತಾರೆ. ಈ 9 ದೇಶಗಳು ಯುರೋಪಿಯನ್ ಯೂನಿಯನ್ನ ಭಾಗ ಕೂಡ ಆಗಿದ್ದಾವೆ. ಇನ್ಫ್ಯಾಕ್ಟ್ 2014ರಲ್ಲಿ ರಷ್ಯಾ ಯುಕ್ರೇನ್ನ ಕ್ರಿಮಿಯನ್ ಪೆನಿನ್ಸುಲಾವನ್ನು ಅನೆಕ್ಸ್ ಮಾಡಿದಂಥ ಸಂದರ್ಭದಲ್ಲಿ, ಆಕ್ರಮಣ ಮಾಡಿ ತನ್ನ ಅಧೀನಕ್ಕೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಈ ರಷ್ಯಾದ ಅಗ್ರೆಷನ್ ಅನ್ನ ಅಪೋಸ್ ಕೂಡ ಮಾಡ್ತವೆ ಈ ಬುಚಾರೆಸ್ಟ್ 9ನ ದೇಶಗಳು. ಇಷ್ಟು ನಮಗೆ ಓವರಾಲ್ B9 ಅನ್ನುವಂಥ ಗುಂಪು. ನಿಮಗೆ ಬುಚಾರೆಸ್ಟ್ 9 ಅಂತನಾದರೂ ಕೇಳಬಹುದು ಅಥವಾ B9 ಅನ್ನುವಂಥ ಹೆಸರಿಂದನಾದರೂ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಡಬಹುದು. ಆದ್ದರಿಂದ ಬುಚಾರೆಸ್ಟ್ 9 ಅಥವಾ B9 ಈ ಗುಂಪಿನ ಬಗ್ಗೆ ಇಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ತಿಳಿದಿರಬೇಕು. ನಂತರ IR ಸೆಕ್ಷನಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ವಾರ ಬಿಮ್ಸ್ಟೆಕ್ಕಿನ ಸಮ್ಮೇಳನ ಒಂದು ನಡೆದಿದೆ. ವೆರಿ ಇಂಪಾರ್ಟೆಂಟ್ 5 ಸ್ಟಾರ್ ಟಾಪಿಕ್ ಅಂತಾನೆ ಹೇಳಬಹುದು. ಇನ್ಫ್ಯಾಕ್ಟ್ ಈಗ ಬರ್ತಾ ಇರುವಂಥ ಪ್ರಿಲಿಮ್ಸ್ ಅಥವಾ ಮೇನ್ಸ್ ಅಲ್ಲಿ UPSC ಈ ಬಿಮ್ಸ್ಟೆಕ್ ಟಾಪಿಕ್ನ ಮೇಲೆನೆ ಒಂದು ಕ್ವೆಶನ್ ಅನ್ನಾದರೂ ಕೇಳುವಂಥ ಸಾಧ್ಯತೆ ಅತಿ ಹೆಚ್ಚು ಇದೆ. ಯಾಕೆ ಅಷ್ಟು ಇಂಪಾರ್ಟೆಂಟ್ ಈ ಟಾಪಿಕ್ ಅಂತಂದ್ರೆ ಯಾಕೆ ಅಂತ ಈ ಟಾಪಿಕ್ನ ಡಿಸ್ಕಷನ್ನ ಎಂಡಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಸದ್ಯಕ್ಕೆ ಈ ಸಮ್ಮೇಳನದ ಹಿನ್ನೆಲೆಯಲ್ಲಿ ಮೊದಲಿಗೆ ಬಿಮ್ಸ್ಟೆಕ್ಕಿನ ಬೇಸಿಕ್ಸ್ ಅನ್ನ ನೋಡೋಣ. ನಂತರ ಈಗ ನಡೆದಿರುವಂಥ ಸಮ್ಮೇಳನದಲ್ಲಿ ಏನೇನಾಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಮೊದಲಿಗೆ ಬಿಮ್ಸ್ಟೆಕ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಎಕನಾಮಿಕಲ್ ಕೋಆಪರೇಷನ್. ಅದರ ಹೆಸರೇ ಹೇಳ್ತಾ ಇದೆ. ಬೇ ಆಫ್ ಬೆಂಗಾಲ್ನ ಸುತ್ತ ಇರುವಂಥ ದೇಶಗಳು ತೆಗೆದುಕೊಂಡಿರುವಂಥ ಒಂದು ಇನಿಷಿಯೇಟಿವ್ ಇದಾಗಿದೆ. ಯಾತಕ್ಕೋಸ್ಕರ? ಕೋಆಪರೇಷನ್, ಸಹಕಾರವನ್ನು ಮಾಡೋದಕ್ಕೋಸ್ಕರ. ಯಾವ ವಿಷಯದಲ್ಲಿ? ಟೆಕ್ನಿಕಲ್, ತಂತ್ರಜ್ಞಾನದ ವಿಷಯದಲ್ಲಿ, ಎಕನಾಮಿಕ್, ಆರ್ಥಿಕ ವಿಷಯದಲ್ಲಿ, ಮಲ್ಟಿ ಸೆಕ್ಟೋರಲ್, ಬೇರೆ ಬೇರೆ ಸೆಕ್ಟಾರ್ಗಳ ವಿಷಯದಲ್ಲಿ ಸಹಕಾರವನ್ನು ಮಾಡಲಿಕ್ಕೋಸ್ಕರ, ಕೋಆಪರೇಟ್ ಮಾಡಲಿಕ್ಕೋಸ್ಕರ ತಂದಿರುವಂಥ ಒಂದು ಇನಿಷಿಯೇಟಿವ್ ಇದಾಗಿದೆ. ಯಾರು ತಂದಿರೋದು? ಬೇ ಆಫ್ ಬೆಂಗಾಲ್ನ ಸುತ್ತ ಇರುವಂಥ ದೇಶಗಳು. ಒಂದು ಇಂಡಿಯಾ ಇದೆ, ಎರಡನೇದು ಬಾಂಗ್ಲಾದೇಶ್ ಇದೆ, ಮೂರನೇದು ಮಯನ್ಮಾರ್ ಇದೆ, ನಾಲ್ಕನೇದು ಥೈಲ್ಯಾಂಡ್ ಇದೆ, ಐದನೇದು ಶ್ರೀಲಂಕಾ ಇದೆ. ಇವುಗಳ ಜೊತೆಗೆ ಲ್ಯಾಂಡ್ ಲಾಕ್ಡ್ ನೇಷನ್ಸ್ ಆಗಿರುವಂಥ ಭೂತಾನ್ ಕೂಡ ಇದೆ, ನೇಪಾಳ ಕೂಡ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಎಲ್ಲ ದೇಶಗಳು ಒಂದು ಕಡೆ ಸಾರ್ಕಲ್ಲಿ ಇದ್ದಾವೆ, ಅಂದರೆ ಸೌತ್ ಏಷ್ಯನ್ ಕಂಟ್ರೀಸ್ ಇವಾಗಿದ್ದಾವೆ. ಈ 2 ದೇಶಗಳು ಮಯನ್ಮಾರ್ ಮತ್ತು ಥೈಲ್ಯಾಂಡ್, ಈ 2 ದೇಶಗಳು ಆಸಿಯಾನ್ ದೇಶಗಳು ಆಗಿದ್ದಾವೆ. ಅಂದರೆ ಒಂದು ಸಾರ್ಕ್
ಅಥವಾ ಸೌತ್ ಏಷ್ಯಾ, ಇನ್ನೊಂದು ಸೌತ್ ಈಸ್ಟ್ ಏಷ್ಯಾ ಅಥವಾ ಆಸಿಯಾನ್. ಈ ಎರಡರ ನಡುವೆ ಇರುವಂತಹ ಸೇತುವೆಯ ರೂಪದಲ್ಲಿ ಈ ಬಿಮ್ಸ್ಟೆಕ್ ಅನ್ನುವಂಥ ಗುಂಪು ಇದೆ. ಈ ಸ್ಟೇಟ್ಮೆಂಟ್ ಅನ್ನ ಆಸ್ ಇಟ್ ಈಸ್ ನೀವು ಇಂಟ್ರೊಡಕ್ಷನ್ ಆಗಿ ಬಳಕೆ ಮಾಡ್ಕೊಳ್ಬಹುದು ಇನ್ ಕೇಸ್ ಬಿಮ್ಸ್ಟೆಕ್ಕಿನ ಬಗ್ಗೆ UPSC ಏನಾದರೂ ಕ್ವೆಶನ್ ಅನ್ನ ಕೇಳಿದ್ದೆ ಆದ್ರೆ. ಈಗ ವಾಪಸ್ಸು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ ಅನ್ನ ನೋಡೋದಾದ್ರೆ, ಈ 7 ದೇಶಗಳು ಏನಿದಾವಲ್ಲ ಎಲ್ಲವೂ ಒಟ್ಟಾಗಿ ಒಂದೇ ಬಾರಿ ಬಂದದ್ದಲ್ಲ ಈ ಗುಂಪಿಗೆ. ಇದು ಒಂದು ಟೈಮ್ ಲೈನ್ ಇದೆ, ಒಂದು ಜರ್ನಿನೇ ಇದೆ. ಆ ಜರ್ನಿಯನ್ನು ನಾವು ಒಂದು ಬಾರಿ ಅಬ್ಸರ್ವ್ ಮಾಡೋಣ. ಮೊದಲಿಗೆ 1997 ಜೂನ್ 6ನೇ ತಾರೀಕು ಬ್ಯಾಂಕಾಕ್ ಡಿಕ್ಲರೇಷನ್ ಮುಖಾಂತರವಾಗಿ ಒಂದು ಗುಂಪು ಬರುತ್ತೆ. ಆ ಗುಂಪಲ್ಲಿ 4 ದೇಶಗಳು, ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ಈ 4 ದೇಶಗಳು ಎಕನಾಮಿಕ್ ಕೋಆಪರೇಷನ್ ಮಾಡ್ಲಿಕ್ಕೋಸ್ಕರ ಬಿಮ್ಸ್ಟೆಕ್ ಅನ್ನುವಂಥ ಒಂದು ಗುಂಪನ್ನು ತರ್ತವೆ. ಯಾವಾಗ 1997 ಜೂನಲ್ಲಿ. ಅದೇ ವರ್ಷದ ಡಿಸೆಂಬರ್ ಅಲ್ಲಿ ಮಯನ್ಮಾರ್ ಬಂದು ಸೇರ್ಕೊಳ್ಳುತ್ತೆ. ಆಗ ಈ ಗುಂಪು ಬಿಮ್ಸ್ಟೆಕ್ ಆಗುತ್ತೆ. ನಂತರ 2004ರಲ್ಲಿ ನೇಪಾಳ ಮತ್ತು ಭೂತಾನ್ ಸೇರೋದು. ಆಗ ಈ ಬಿಮ್ಸ್ಟೆಕ್ ಮಲ್ಟಿ ಸೆಕ್ಟೋರಲ್ ಕೋಆಪರೇಷನ್ಗೋಸ್ಕರ ಈ ಬಿಮ್ಸ್ಟೆಕ್ ನಾವೇನು ಇವತ್ತು ಡಿಸ್ಕಸ್ ಮಾಡ್ತಿದ್ದೀವಲ್ಲ ಅದು ಒಂದು ರೂಪವನ್ನು ತಗೊಳುತ್ತೆ. ನಂತರ 2004ರ ಜುಲೈಯಲ್ಲಿ ಮೊದಲನೆಯ ಸಮಿಟ್ ಆಗುತ್ತೆ. ಮೊದಲನೆಯ ಸಮಿಟ್ 2004ರಲ್ಲೇ ಆದರೂ ಕೂಡ ಇಲ್ಲಿಯವರೆಗೂ ನಾವು ನೋಡಿದ್ದೆ ಆದರೆ ಇವತ್ತು ನಡೀತಾ ಇರುವಂತಹ ಸಮ್ಮೇಳನ 5ನೇ ಸಮ್ಮೇಳನ. ಅಂದರೆ ಇಲ್ಲಿಯವರೆಗೂ ಆಗಿರೋದು ಕೇವಲ 5 ಸಮ್ಮೇಳನಗಳು. ಅಷ್ಟು ಕಡಿಮೆ ಸಮ್ಮೇಳನಗಳು ಇಷ್ಟು ಇಂಪಾರ್ಟೆಂಟ್ ಇರುವಂತಹ ಗುಂಪಿಗೆ ಆಗಿರೋದು ಯಾಕೆ? ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, 5 ಸಮ್ಮೇಳನಗಳು ಆಗಿರೋದು. ಈಗ ಸದ್ಯಕ್ಕೆ ನಡೀತಾ ಇರೋದು ಶ್ರೀಲಂಕಾ ಹೋಸ್ಟ್ ಮಾಡ್ತಾ ಇರುವಂತಹ ಈ ವರ್ಚುವಲ್ ಮೀಟಿಂಗ್ ಅಥವಾ 5ನೇ ಸಮ್ಮೇಳನ ಏನಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಡೆದಿರೋದೇ 5, ಅದರಲ್ಲಿ 5ನೇದು. ಆ 5ನೇದರಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಡೆವಲಪ್ಮೆಂಟ್ ಆಗಿದೆ. ಅದು ಯಾವುದು ಅಂತಂದರೆ ಬಿಮ್ಸ್ಟೆಕ್ ಚಾರ್ಟರ್ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು. ಚಾರ್ಟರ್ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಯಾವುದಾದ್ರೂ ಒಂದು ಗುಂಪು ಇರಲಿ, ಆ ಗುಂಪು ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ, ಯಾವ ಪ್ರಿನ್ಸಿಪಲ್ಸಿನ ಆಧಾರದ ಮೇಲೆ ಕೆಲಸವನ್ನ ಮಾಡುತ್ತೆ, ಇದೆಲ್ಲವನ್ನ ಹೇಳೋದು ಚಾರ್ಟರು. ಆದರೆ ಬಿಮ್ಸ್ಟೆಕ್ಕಿಗೆ 1997 ಸ್ಟಾರ್ಟ್ ಆದಂಥ ಈ ಗುಂಪಿಗೆ ಇಲ್ಲಿಯವರೆಗೂ 2022ರವರೆಗೂ ಒಂದು ಚಾರ್ಟರೇ ಇರಲಿಲ್ಲ. ಇನ್ಫ್ಯಾಕ್ಟ್ ಇಷ್ಟು ಇಂಪಾರ್ಟೆಂಟ್ ಗುಂಪಾಗಿರುವಂಥ ಬಿಮ್ಸ್ಟೆಕ್ ಅಲ್ಲಿ ಇಲ್ಲಿಯವರೆಗೂ ಇಷ್ಟು ಕಡಿಮೆ ಸಮಿಟ್ಗಳು ಆಗಿರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಚಾರ್ಟರ್ ಇಲ್ಲದೇ ಇರೋದು ಕೂಡ ಒಂದು ಕಾರಣ ಅಂತ ಹೇಳ್ತಾರೆ. ಈಗ ಫೈನಲಿ 5ನೇ ಸಮಿಟ್ ಅಲ್ಲಿ ಬಂದು ನಾವು ಈ ಬಿಮ್ಸ್ಟೆಕ್ ಚಾರ್ಟರ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಆದ್ದರಿಂದನೇ ಈ 5ನೇ ಸಮಿಟ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಮಿಟ್ ಅಲ್ಲಿ ಬಿಮ್ಸ್ಟೆಕ್ ಚಾರ್ಟರ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಈ ಚಾರ್ಟರ್ ಹೇಳುತ್ತೆ ಬಿಮ್ಸ್ಟೆಕ್ ಇನ್ನು ಮುಂದೆ ಯಾವ ಪ್ರಿನ್ಸಿಪಲ್ಗಳ ಆಧಾರದ ಮೇಲೆ ಕೆಲಸವನ್ನ ಮಾಡಬೇಕು ಅಂತ, ಮತ್ತು ಬಿಮ್ಸ್ಟೆಕ್ ಪ್ರತಿ 2 ವರ್ಷಗಳಿಗೆ ಒಮ್ಮೆ ಆದ್ರೂ ಮೀಟ್ ಮಾಡಬೇಕು ಅಂತ. ಅಂದ್ರೆ ಇನ್ನು ಮುಂದೆ ಸಮಿಟ್ಗಳು ಫ್ರೀಕ್ವೆಂಟ್ ಆಗಿ ನಡೀತಾ ಹೋಗ್ತವೆ. ಜೊತೆಗೆ ಈ ಚಾರ್ಟರ್ ಅಲ್ಲಿ ಪಿಲ್ಲರ್ಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ. ಪಿಲ್ಲರ್ಗಳು ಅಂತ ಒಂದು ಟೇಬಲ್ ಅನ್ನೇ ಕೊಡಲಾಗಿದೆ. ಈ ಚಾರ್ಟರ್ ಅಲ್ಲಿ ಯಾವ ದೇಶ ಯಾವ ವಿಷಯಗಳ ಮೇಲೆ, ಯಾವ ಸೆಕ್ಟಾರ್ಗಳ ಮೇಲೆ ಕೆಲಸವನ್ನ ಮಾಡಬೇಕು ಅಂತ. ಎಕ್ಸಾಂಪಲ್, ಬಾಂಗ್ಲಾದೇಶ್ ಬಂದು ಟ್ರೇಡ್, ಇನ್ವೆಸ್ಟ್ಮೆಂಟ್ ಮತ್ತು ಡೆವಲಪ್ಮೆಂಟಿನ ವಿಷಯದಲ್ಲಿ, ಭೂತಾನ್ ಬಂದು ಎನ್ವಿರಾನ್ಮೆಂಟ್ ಮತ್ತು ಕ್ಲೈಮೇಟ್ ಚೇಂಜಿನ ವಿಷಯದಲ್ಲಿ, ಇಂಡಿಯಾ ಬಂದು ಸೆಕ್ಯೂರಿಟಿಯ ವಿಷಯದಲ್ಲಿ, ಮತ್ತು ಸಬ್ ಸೆಕ್ಟಾರ್ಗಳು ಸೆಕ್ಯೂರಿಟಿ ಅಂದಾಗ ಟೆರರಿಸಂ ವಿಷಯ ಆಗಿರಬಹುದು, ಟ್ರಾನ್ಸ್ ನ್ಯಾಷನಲ್ ಕ್ರೈಮ್ ಆಗಿರಬಹುದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಎಲ್ಲ ವಿಷಯಗಳಿಗೆ ಪಿಲ್ಲರ್ ಯಾರು ಅಂತಂದ್ರೆ ಇಂಡಿಯಾ. ಅದೇ ರೀತಿಯಾಗಿ ಪ್ರತಿಯೊಂದು ದೇಶಕ್ಕೂ ಒಂದೊಂದು ಪಿಲ್ಲರ್ ಅಂತ ಕೊಡಲಾಗಿದೆ. ಈ ರೀತಿಯಾಗಿ ಬೇರೆ ಬೇರೆ ಸೆಕ್ಟಾರ್ಗಳನ್ನು ನಾವು ಹಂಚಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಚಾರ್ಟರ್ ಆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ನಮಗೆ ಕೊಡುತ್ತೆ. ಸೊ ಒಟ್ಟಾರೆಯಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಿಮ್ಸ್ಟೆಕ್ಕಿನ ಜರ್ನಿ ಹೇಗಿತ್ತು, ಈಗ ಸದ್ಯಕ್ಕೆ ನಾವು ಚಾರ್ಟರ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಕನ್ಫ್ಯೂಸ್ ಆಗಬಾರ್ದು. ಇನ್ ಕೇಸ್ ಈ ಫ್ಯಾಕ್ಟ್ ನಮಗೆ ಗೊತ್ತಿಲ್ಲ ಅಂತಂದ್ರೆ 1997 ಈ ಗುಂಪು ಬಂದಿದೆ, 2022ರವರೆಗೂ ಚಾರ್ಟರ್ ಇಲ್ಲದೇ ಇರುವಂತಹ ಸಾಧ್ಯತೆ ಇಲ್ಲ ಅಂತ ನಾವು ಆಲೋಚನೆ ಮಾಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನಿಮಗೆ ನೆನಪಿರಬೇಕು, 1997 ಬಂದರೂ ಕೂಡ 2022ರವರೆಗೂ ನಮಗೆ ಬಿಮ್ಸ್ಟೆಕ್ಕಿಗೆ ಅಂತ ಒಂದು ಚಾರ್ಟರ್ ಇರಲಿಲ್ಲ. 2022ರಲ್ಲಿ ಶ್ರೀಲಂಕಾ ಹೋಸ್ಟ್ ಮಾಡಿರುವಂತಹ ಈ 5ನೇ ಸಮಿಟಿನ ಮುಖಾಂತರವಾಗಿ ಬಿಮ್ಸ್ಟೆಕ್ ಚಾರ್ಟರ್ ಅನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ನಂತರ ಇದೇ ವಾರ ಮಾಲ್ಡೀವ್ಸ್ ದೇಶದಲ್ಲಿ ನ್ಯಾಷನಲ್ ಕಾಲೇಜ್ ಫಾರ್ ಪೊಲೀಸಿಂಗ್ ಅಂಡ್ ಲಾ ಎನ್ಫೋರ್ಸ್ಮೆಂಟ್ ಅಂತ ಒಂದು ಕಾಲೇಜನ್ನು ಇನಾಗ್ರೇಟ್ ಮಾಡಲಾಗಿದೆ. ಇದರಲ್ಲಿ ಇಂಡಿಯಾದ ರೋಲ್ ಜಾಸ್ತಿನೇ ಇದೆ. ಈ ಕಾಲೇಜಿಗೆ ಫಂಡ್ ಮಾಡಿದ್ದು ಇಂಡಿಯಾನೇ. ಜೊತೆಗೆ ಮುಂದೆ ನೀವು IPS ಆಫೀಸರ್ಸ್ ಆಗಿ ಟ್ರೈನಿಂಗ್ಗೆ ಅಂತ ಹೋಗ್ತೀರಾ ಹೈದರಾಬಾದ್ಗೆ. ಹೈದರಾಬಾದಲ್ಲಿ ಒಂದು ಟ್ರೈನಿಂಗ್ ಅಕಾಡೆಮಿ ಇದೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಂತ. ಈ ಒಂದು ಅಕಾಡೆಮಿಯ ಜೊತೆಗೆ ಮಾಲ್ಡೀವ್ಸಿನ ಈ ನ್ಯಾಷನಲ್ ಕಾಲೇಜ್ ಫಾರ್ ಪೊಲೀಸಿಂಗ್ ಅಂಡ್ ಲಾ ಎನ್ಫೋರ್ಸ್ಮೆಂಟ್, ಈ ಎರಡರ ಜೊತೆಗೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೂಡ ಸಹಿ ಮಾಡಲಾಗಿದೆ. ಇದು ಡೆವಲಪ್ಮೆಂಟ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಜಸ್ಟ್ ಒಂದು ಅವಕಾಶವನ್ನು ಬಳಕೆ ಮಾಡಿಕೊಂಡು ಮ್ಯಾಪ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ನಿಮಗೆ ತೋರಿಸೋದಿದೆ. ಆ ಪಾಯಿಂಟ್ಸ್ಗಳು ಯಾವ್ಯಾವು ಅಂತಂದ್ರೆ, ಒಂದು, ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಈ ಮಾಲ್ಡೀವ್ಸು ಇಂಡಿಯಾದಿಂದ ಸೆಪರೇಟ್ ಆಗಿರುವಂಥ ಒಂದು ವಾಟರ್ ಬಾಡಿ ಅಂತಂದ್ರೆ 8 ಡಿಗ್ರಿ ಚಾನೆಲ್. ಇನ್ಫ್ಯಾಕ್ಟ್ ಈ ಒಂದು ಏರಿಯಾದಲ್ಲಿ ಮೇಲೆಗಡೆ ನಮಗೆ ಲಕ್ಷದ್ವೀಪ್ ಇದೆ.
ಲಕ್ಷದ್ವೀಪಲ್ಲಿ ಸ್ಪೆಸಿಫಿಕ್ ಆಗಿ ಇಲ್ಲಿ ನಮಗೆ ಮಿನಿಕಾಯ್ ಅನ್ನುವಂಥ ಒಂದು ಐಲ್ಯಾಂಡ್ ಬರುತ್ತೆ, ದ್ವೀಪ ಬರುತ್ತೆ. ಈ ದ್ವೀಪವಾದ ನಂತರವೇ ಮಾಲ್ಡೀವ್ಸ್ ಶುರುವಾಗುತ್ತೆ. ಈ ಮಿನಿಕಾಯ್ ಅನ್ನುವಂಥ ಐಲ್ಯಾಂಡ್ ಮತ್ತು ಮಾಲ್ಡೀವ್ಸಿನ ನಡುವೆ ಒಂದು ಅಕ್ಷಾಂಶ ಹಾದು ಹೋಗುತ್ತೆ, ಲ್ಯಾಟಿಟ್ಯೂಡ್ ಹಾದು ಹೋಗುತ್ತೆ. ಆ ಲ್ಯಾಟಿಟ್ಯೂಡ್ ಯಾವುದು ಅಂತಂದರೆ 8 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಆದ್ದರಿಂದನೇ ಇಲ್ಲಿರುವಂಥ ಈ ಒಂದು ವಾಟರ್ ಬಾಡಿಯನ್ನು 8 ಡಿಗ್ರಿ ಚಾನೆಲ್ ಅಂತ ಕರೀತಾರೆ. ಇಲ್ಲಿ ಅಕ್ಷಾಂಶ ಹಾದು ಹೋಗೋದ್ರಿಂದ ಅದರ ನಂಬರನ್ನೇ ಕೊಡಲಾಗಿದೆ, 8 ಡಿಗ್ರಿ ಚಾನೆಲ್ ಅಂತ ಕರಿತೀವಿ. ಸೊ ಈ 8 ಡಿಗ್ರಿ ಚಾನೆಲ್ ಅನ್ನೋದು ಒಂದು ಕಡೆ ಇಂಡಿಯಾ, ಇನ್ನೊಂದು ಕಡೆ ಮಾಲ್ಡೀವ್ಸ್, ಎರಡರ ನಡುವೆ ಇರುವಂಥ ಚಾನೆಲ್. ಅಥವಾ ಒಂದು ಕಡೆ ಲಕ್ಷದ್ವೀಪ್, ಇನ್ನೊಂದು ಕಡೆ ಮಾಲ್ಡೀವ್ಸ್, ಎರಡರ ನಡುವೆ ಇರುವಂಥ ಚಾನೆಲ್. ಅಥವಾ ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ಅನ್ನು ಸೆಪರೇಟ್ ಮಾಡುವಂಥ ಚಾನೆಲ್. ನಂತರ ಅದೇ ರೀತಿಯಾಗಿ ಇಲ್ಲಿರುವಂಥ ಈ ಮಿನಿಕಾಯ್ ಅನ್ನುವಂಥ ದ್ವೀಪದಿಂದ ಉಳಿದಿರುವಂಥ ಲಕ್ಷದ್ವೀಪದ ದ್ವೀಪಗಳನ್ನು ಸೆಪರೇಟ್ ಮಾಡುವಂಥ ಇನ್ನೊಂದು ಚಾನೆಲ್ ಬರುತ್ತೆ, ಅದು 9 ಡಿಗ್ರಿ ಚಾನೆಲ್. ನೀವಿಲ್ಲೇ ಅಬ್ಸರ್ವ್ ಮಾಡಬಹುದು, 8 ಡಿಗ್ರಿ ಆದ ತಕ್ಷಣ 9 ಡಿಗ್ರಿ ಬರುತ್ತೆ. ಅಕ್ಷಾಂಶವನ್ನೇ ನೋಡಿದ್ದೆ ಆದರೆ ಈ 9 ಡಿಗ್ರಿ ಅನ್ನೋದು ಈ ಮಿನಿಕಾಯ್ ಐಲ್ಯಾಂಡ್ ಅನ್ನ ಲಕ್ಷದ್ವೀಪದ ಇತರ ದ್ವೀಪಗಳಿಂದ ಸೆಪರೇಟ್ ಮಾಡುವಂಥ ಒಂದು ವಾಟರ್ ಬಾಡಿ ಆಗಿದೆ. ಸೊ ನಮಗೆ ಲಕ್ಷದ್ವೀಪದ ಹತ್ತಿರ 2 ವಾಟರ್ ಬಾಡಿಗಳು, 8 ಡಿಗ್ರಿ ಚಾನೆಲ್ ಮತ್ತು 9 ಡಿಗ್ರಿ ಚಾನೆಲ್ ಆಯಿತು. ಈಗ ಅಂಡಮಾನ್ ನಿಕೋಬಾರ್ ಕಡೆಗೆ ಬಂದಿದ್ದೆ ಆದರೆ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳ ಗುಂಪುಗಳನ್ನು ಸೆಪರೇಟ್ ಮಾಡುವಂಥ ಒಂದು ವಾಟರ್ ಬಾಡಿ ಅಂತಂದರೆ ಇಲ್ಲಿರುವಂಥ 10 ಡಿಗ್ರಿ ಚಾನೆಲ್. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ಒಂದು ಕಡೆ ಅಂಡಮಾನ್ ದ್ವೀಪಗಳು ಇದ್ದಾವೆ, ಇನ್ನೊಂದು ಕಡೆ ನಿಕೋಬಾರ್ ದ್ವೀಪಗಳು ಇದ್ದಾವೆ. ಈಗ ಈ ನಿಕೋಬಾರ್ ದ್ವೀಪಗಳು ಕೆಳಗಿರುವಂಥ ಸುಮಾತ್ರ ಅಥವಾ ಇಂಡೋನೇಷ್ಯಾದಿಂದ ಸೆಪರೇಟ್ ಆಗಿರೋದು 6 ಡಿಗ್ರಿ ಚಾನೆಲ್ನ ಮುಖಾಂತರವಾಗಿ. 6 ಡಿಗ್ರಿ ಚಾನೆಲ್ ಅನ್ನೋದು ನಿಕೋಬಾರನ್ನು ಸುಮಾತ್ರದಿಂದ ಸೆಪರೇಟ್ ಮಾಡುವಂಥ ಒಂದು ಚಾನೆಲ್ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ನಿಕೋಬಾರ್ ಅನ್ನೋದು ಅಂಡಮಾನ್ ನಿಕೋಬಾರಲ್ಲಿ ನಿಕೋಬಾರನ್ನೇ ನೀವು ಅಬ್ಸರ್ವ್ ಮಾಡಿ. ನಿಕೋಬಾರ್ ಅನ್ನೋದು ಇಲ್ಲಿರುವಂಥ ಸುಮಾತ್ರ ದ್ವೀಪಕ್ಕೆ ಎಷ್ಟು ಹತ್ತಿರದಲ್ಲಿ ಇದೆ, ಅಂದರೆ ಇಂಡೋನೇಷ್ಯಾಕ್ಕೆ ಎಷ್ಟು ಹತ್ತಿರದಲ್ಲಿದೆ, ಇಂಡಿಯಾದಿಂದ ಎಷ್ಟು ದೂರದಲ್ಲಿದೆ ಅನ್ನೋದನ್ನ ನೀವಿಲ್ಲೇ ಅಬ್ಸರ್ವ್ ಮಾಡಬಹುದು. ಇಷ್ಟೆಲ್ಲ ಅಬ್ಸರ್ವೇಷನ್ ಇರಲಿ, ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ ಇಷ್ಟೆಲ್ಲ ಡಿಸ್ಕಷನ್ನ ಯಾಕೆ ಮಾಡಿದ್ದು ಅಂತ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಲಕ್ಷದ್ವೀಪದ ವಿಷಯಕ್ಕೆ ಬಂದಿದೆ ಆದರೆ 8 ಡಿಗ್ರಿ ಚಾನೆಲ್, 9 ಡಿಗ್ರಿ ಚಾನೆಲ್, ಈ 2 ಚಾನೆಲ್ಗಳನ್ನು ನೋಡಿದ್ವಿ. ಅದೇ ಅಂಡಮಾನ್ ನಿಕೋಬಾರಿನ ವಿಷಯಕ್ಕೆ ಬಂದಿದೆ ಆದರೆ 10 ಡಿಗ್ರಿ ಚಾನೆಲ್ ಅನ್ನು ನೋಡಿದ್ವಿ, 6 ಡಿಗ್ರಿ ಚಾನೆಲ್ ಅನ್ನು ನೋಡಿದ್ವಿ. ನಂತರ IR ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲ್ ಹೇಳ್ತಾ ಇದೆ, ಶ್ರೀಲಂಕಾದಲ್ಲಿ ಚೈನೀಸ್ ಪ್ರಾಜೆಕ್ಟ್ಸ್ ಒಂದಷ್ಟು ಬರೋವಿದ್ವು, ಆ ಪ್ರಾಜೆಕ್ಟ್ಸ್ ಅನ್ನ ಈಗ ಇಂಡಿಯಾಕ್ಕೆ ಕೊಡಲಾಗಿದೆ ಅಂತ. ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಆದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದಷ್ಟು ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿದೆ ಸ್ಥಳಗಳನ್ನ. ಆ ಸ್ಥಳಗಳನ್ನ ಡೈರೆಕ್ಟ್ ಆಗಿ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಆದ್ದರಿಂದ ನೋಡೋಣ. ಮೊದಲಿಗೆ ಮ್ಯಾಪ್ ಅಲ್ಲಿ ಇದು ಇಂಡಿಯಾದ ಸೈಡ್, ಇಲ್ಲಿದೆ ನಮಗೆ ತಮಿಳುನಾಡು, ಇಲ್ಲಿ ನಮಗೆ ಧನುಷ್ಕೋಡಿ ಬರುತ್ತೆ, ಪಾಕ್ ಬೇ ಬರುತ್ತೆ. ಈಗ ಇಲ್ಲಿದೆ ನಮಗೆ ಶ್ರೀಲಂಕಾ. ಈ ನಡುವೆ ಕಚ್ಚಾ ತೀವುವನ್ನು ಯಾಕೆ ನಿಮಗೆ ಕೊಟ್ಟಿರೋದು ಅಂತಂದರೆ ಪಾಲಿಟಿಯಲ್ಲಿ ನೀವು ಈ ಕಚ್ಚಾ ತೀವು ಅನ್ನುವಂಥ ಐಲ್ಯಾಂಡಿನ ಬಗ್ಗೆ ಓದ್ಕೊಂಡಿರ್ತೀರ. ಎಲ್ಲಿದೆ ಅಂತಂದರೆ ಇಲ್ಲಿದೆ ನಮಗೆ ಕಚ್ಚಾ ತೀವು. ಈಗ ಈ ಕಚ್ಚಾ ತೀವಿನ ಆಸುಪಾಸಿನಲ್ಲಿ ಇನ್ನೊಂದೆರಡು ದ್ವೀಪಗಳು ಬರ್ತವೆ. ಆ ದ್ವೀಪಗಳ ಹೆಸರುಗಳನ್ನು ನಾವೀಗ ಕರೆಂಟ್ ಅಫೇರ್ಸಿನ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಳ್ಬೇಕಾಗಿದೆ. ಇಲ್ಲಿದೆ ನಮಗೆ ಕಚ್ಚಾ ತೀವು. ಈಗ ತಾನೇ ಮ್ಯಾಪಲ್ಲಿ ನೋಡಿದ್ವಲ್ಲ, ಝೂಮ್ ಮಾಡಿದ್ರೆ ಇಲ್ಲಿಗೆ ಬರ್ತೀವಿ ಅಂತ ಅನ್ಕೊಳ್ಳೋಣ. ಕಚ್ಚಾ ತೀವಿನಿಂದ ಮುಂದಕ್ಕೆ ಹೋಗಿದ್ದಾದ್ರೆ ಡೆಲ್ಫ್ಟ್ ಐಲ್ಯಾಂಡ್ ಅಂತ ಅಥವಾ ನಿದುನ್ ತೀವು ಅಂತ ಕರಿತೀವಿ ಈ ಒಂದು ಐಲ್ಯಾಂಡ್. ಇದಾದ್ಮೇಲೆ ನೈನಾ ತೀವು ಅನ್ನುವಂಥ ಈ ಐಲ್ಯಾಂಡ್, ಇದಾದ ನಂತರ ಅನಲಾ ತೀವು ಅನ್ನುವಂಥ ಈ ದ್ವೀಪ. ಈ 3 ದ್ವೀಪಗಳಲ್ಲಿರುವಂಥ ಒಂದು ಪವರ್ ಪ್ರಾಜೆಕ್ಟು ಈ ಹಿಂದೆ ಚೈನಾಕ್ಕೆ ಕೊಡಲಾಗಿತ್ತು, ಈಗ ಇಂಡಿಯಾಕ್ಕೆ ಕೊಡಲಾಗಿದೆ ಅಂತ ಆರ್ಟಿಕಲ್ ಹೇಳ್ತಾ ಇದೆ. ಸೊ ಇಲ್ಲೇ ಪ್ರಾಜೆಕ್ಟ್ಗಳು ಲೊಕೇಟ್ ಆಗಿರೋದ್ರಿಂದ ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಇಂದ ಈ ಪ್ರಾಜೆಕ್ಟ್ ಸುದ್ದಿಯಲ್ಲಿದೆ, ಈ ಐಲ್ಯಾಂಡ್ಗಳು ಕೂಡ ಸುದ್ದಿಯಲ್ಲಿದ್ದಾವೆ. ಆದ್ದರಿಂದ ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಮಾಡಬಹುದು, ಈ 3 ಐಲ್ಯಾಂಡ್ಗಳನ್ನು ಕೊಟ್ಟು ಯಾವ ಹಿನ್ನೆಲೆಯಲ್ಲಿ ಈ 3 ಐಲ್ಯಾಂಡ್ಗಳು ಅಥವಾ ಈ 3 ಸ್ಥಳಗಳು ಸುದ್ದಿಯಲ್ಲಿದ್ವು ಅಂತ ಕೇಳಬಹುದು. ನಿಮಗೆ ಇಲ್ಲಿ ಇನ್ಫ್ಯಾಕ್ಟ್ ನೆನ್ಪಿಟ್ಕೊಳ್ಳಿಕ್ಕೆ ಮರ್ತೋದ್ರೂ ಕೂಡ ಕಚ್ಚಾ ತೀವು ಅಂತೂ ನೆನಪಿರುತ್ತೆ ಪಾಲಿಟಿಯ ಹಿನ್ನೆಲೆಯಲ್ಲಿ. ಯಾವ ಹಿನ್ನೆಲೆಯಲ್ಲಿ ಕಚ್ಚಾ ತೀವು ನಮಗೆ ಪಾಲಿಟಿ ಸೆಕ್ಷನ್ ಅಲ್ಲಿ ಬರುತ್ತೆ, ಇದನ್ನ ನೀವೇ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ವಾರಕ್ಕೆ ನಿಮಗೆ ಕ್ವೆಶನ್ ಏನು ಅಂತಂದ್ರೆ, ಕಚ್ಚಾ ತೀವು ಐಲ್ಯಾಂಡ್ ಅನ್ನ ಯಾವ ಹಿನ್ನೆಲೆಯಲ್ಲಿ ನಾವು ಪಾಲಿಟಿ ಸೆಕ್ಷನ್ ಅಲ್ಲಿ ಓದ್ತೀವಿ, ಇದನ್ನ ನೀವು ಕಮೆಂಟ್ ಸೆಕ್ಷನ್ ನನಗೆ ಉತ್ತರವನ್ನ ಕೊಡಿ. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಕಚ್ಚಾ ತೀವು ಅಂತೂ ನಿಮಗೆ ನೆನಪಿರುತ್ತೆ. ತೀವು ಅನ್ನುವಂಥ ವರ್ಡ್ ಏನಿದೆಯಲ್ಲ ಅದು ಕಾಮನ್ ಆಗಿ ಇದೆ ಈ 3 ಐಲ್ಯಾಂಡ್ಗಳ ಹೆಸರುಗಳಲ್ಲಿ. ಸೊ ನಿಮಗೆ ಮರ್ತೋಗೋದಿಲ್ಲ. ಈ 3 ಐಲ್ಯಾಂಡ್ಗಳ ಹೆಸರುಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ ತಾಲಿಬಾನ್ ಹೇಳುತ್ತೆ, ಇನ್ನು ಮುಂದೆ ಅಫ್ಘಾನಿಸ್ತಾನಲ್ಲಿರುವಂಥ ಬುದ್ಧಿಸ್ಟ್ ಸ್ಟ್ರಕ್ಚರ್ಗಳನ್ನು ನಾವು ನಾಶ ಮಾಡೋದಿಲ್ಲ ಅಂತ. ಆದರೆ ತಾಲಿಬಾನ್ ಈ ಹಿಂದೆ ಈಗಾಗಲೇ ಅಫ್ಘಾನಿಸ್ತಾನಲ್ಲಿರುವಂಥ ವರ್ಲ್ಡ್ ಫೇಮಸ್ ಯುನೆಸ್ಕೋ ಹೆರಿಟೇಜ್ ಆಗಿರುವಂಥ ಬಾಮಿಯಾನ್ ಬುದ್ಧಾಸನ್ನ ನಾಶ ಮಾಡಿದೆ. ತನ್ನ ಟ್ರ್ಯಾಕ್ ರೆಕಾರ್ಡ್ ಹೀಗಿರಬೇಕಾದ್ರೆ ಈಗ ಯಾಕೆ ಬುದ್ಧಿಸ್ಟ್ ಸ್ಟ್ರಕ್ಚರ್ಗಳನ್ನು ನಾಶ ಮಾಡೋದಿಲ್ಲ ಅಂತ ತಾಲಿಬಾನ್ ಹೇಳ್ತಾ ಇದೆ. ಇದನ್ನ ಅನಲೈಸ್ ಮಾಡಿದರೆ ಇಂಡಿಯನ್ ಎಕ್ಸ್‌ಪ್ರೆಸ್ಸಿನ ಈ ಒಂದು ಆರ್ಟಿಕಲ್ ಅಲ್ಲಿ. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಸುದ್ದಿಯ ಹಿನ್ನೆಲೆಯಲ್ಲಿ ಬೇಕಾಗಿರುವಂಥ ಪಾಯಿಂಟ್ಗಳು ಅಂತಂದ್ರೆ, ಒಂದು ಬಾಮಿಯಾನ್ ಬುದ್ಧಾಸ್, ಅದರ ಜೊತೆಗೆ ಅದರ ಹತ್ತಿರದಲ್ಲೇ ಇರುವಂಥ ಈಗ ಡಿಸ್ಕಷನ್ ಅಲ್ಲಿ ಇರುವಂಥ ಒಂದು ಏರಿಯಾ ಮೇಸ್ ಐನಾಕ್ ಅನ್ನುವಂಥ ಏರಿಯಾ. ಈ ಮೇಸ್ ಐನಾಕ್ ಅನ್ನುವಂಥ ಏರಿಯಾ ಒಂದು ಕಾಪರ್ ಮೈನ್ ಆಗಿದೆ. ಈ ಕಾಪರ್ ಮೈನಲ್ಲಿ ಚೈನಾ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದೆ. ಚೈನಾದ ಇನ್ವೆಸ್ಟ್ಮೆಂಟ್ ಹರಿದು ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ
ಚೈನಾದ ಇನ್ಫ್ಲೂಯೆನ್ಸ್ ತಾಲಿಬಾನ್ನ ಮೇಲೆ ಇರುವ ಕಾರಣಕ್ಕೋಸ್ಕರ ಈಗ ತಾಲಿಬಾನ್ ಹೇಳ್ತಾ ಇದೆ ಇಲ್ಲಿರುವಂಥ ಬುದ್ಧಿ ಸ್ಟ್ರಕ್ಚರ್ಗಳನ್ನು ನಾವು ನಾಶ ಮಾಡೋದಿಲ್ಲ ಅಂತ. ಈ ಅನಾಲಿಸಿಸ್ ಅನ್ನು ನೀವು ಮೇನ್ಸ್ ಅಲ್ಲಿ ಕೊಡಿ. ಈಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೇಸ್ ಐನಾಕ್ ಅನ್ನುವಂಥ ಈ ಸ್ಥಳ ಎಲ್ಲಿದೆ ಅಂತಂದ್ರೆ ಅಫ್ಘಾನಿಸ್ತಾನಲ್ಲಿದೆ. ಅದರ ಹತ್ತಿರದಲ್ಲೇ ಇರುವಂಥ ಬಾಮಿಯಾನ್ ಬುದ್ಧಾಸ್, ಇದನ್ನ ನೀವು ಈ ಚಿತ್ರದಲ್ಲಿ ಅಬ್ಸರ್ವ್ ಮಾಡಬಹುದು. ಎಷ್ಟು ದೊಡ್ಡ ಕಲಾಕೃತಿ ಇದು ಅಂತ ನೀವು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ಒಬ್ಬ ಮನುಷ್ಯನ ಸೈಜ್ ಈ ಕಲಾಕೃತಿಯ ಮುಂದೆ ಎಷ್ಟಿದೆ ಅಂತಂದ್ರೆ ಇಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ, ನೀವು ಅಬ್ಸರ್ವ್ ಮಾಡಿ. ಆಗ ಗೊತ್ತಾಗುತ್ತೆ ಈ ಒಂದು ವಿಗ್ರಹ ಅಥವಾ ಕಲಾಕೃತಿ ಎಷ್ಟು ದೊಡ್ಡದಿದೆ ಅಂತ. ಈ ವಿಗ್ರಹ ಅಥವಾ ಈ ಕಲಾಕೃತಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇದು ಒಂದು ಹಿಸ್ಟಾರಿಕಲಿ ಇಂಪಾರ್ಟೆಂಟ್, ಕಲ್ಚರಲಿ ಇಂಪಾರ್ಟೆಂಟ್, ಇದು ಯುನೆಸ್ಕೋ ಹೆರಿಟೇಜ್ ಕೂಡ ಆಗಿದೆ. ಈ ಬಾಮಿಯಾನ್ ವ್ಯಾಲಿ ಅನ್ನೋದು ಇಲ್ಲೇ ಒಂದು ಬಾಮಿಯಾನ್ ಅಂತ ನದಿ ಹರಿಯುತ್ತೆ, ಆದ್ದರಿಂದ ಇದಕ್ಕೆ ಹೆಸರು ಬಂದಿರೋದು ಬಾಮಿಯಾನ್ ವ್ಯಾಲಿ ಅಂತ. ಅಲ್ಲಿ ಇರುವಂತ ಈ ಬುದ್ಧನ ವಿಗ್ರಹಕ್ಕೆ ಬಾಮಿಯಾನ್ ಬುದ್ಧ ಅಂತ ಕರೀತಾರೆ. ಇದನ್ನ ಈ ಹಿಂದೆ ಈಗಾಗಲೇ ತಾಲಿಬಾನ್ ನಾಶಕ್ಕೆ ಒಳಪಡಿಸಿದೆ. ಎಷ್ಟರ ಮಟ್ಟಿಗೆ ನಾಶ ಆಗಿದೆ ಅಂತ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಕಲಾಕೃತಿ ಒಂದು ಕಡೆ ಗುಪ್ತರ ಶೈಲಿಯನ್ನ, ಇನ್ನೊಂದು ಕಡೆ ಹೆಲಿನಿಸ್ಟಿಕ್ ವೇ ಅನ್ನು ಕೂಡ ಹೊಂದಿರುವಂತ ಒಂದು ಕಲಾಕೃತಿಯಾಗಿದೆ. ಈ ಕಲಾಕೃತಿ ಇರುವಂತ ಈ ಬಾಮಿಯಾನ್ ವ್ಯಾಲಿ ಏನಿದೆ ಇದು ಸಿಲ್ಕ್ ರೋಡಿನ ಭಾಗ ಆಗಿತ್ತು. ಸಿಲ್ಕ್ ರೋಡ್ ಅಂತಂದ್ರೆ ಇವತ್ತು ಚೈನಾ ತರ್ತಾ ಇರುವಂತ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ಲ, ಆ ರೋಡ್ ಅಲ್ಲ. ಪ್ರಾಚೀನ ಇತಿಹಾಸದಲ್ಲಿ ನಾವು ನೋಡಿದಾಗ, ಏನ್ಸಿಯಂಟ್ ಹಿಸ್ಟ್ರಿಯನ್ನು ನೋಡಿದಾಗ ಒಂದು ಕಡೆ ಚೈನಾ ಇದೆ, ಇನ್ನೊಂದು ಕಡೆ ಯುರೋಪ್ ಮತ್ತು ಅರಬ್ ವರ್ಲ್ಡ್ ಇದೆ. ಎಲ್ಲವನ್ನ ಕನೆಕ್ಟ್ ಮಾಡುವಂತ ಒಂದು ರೋಡ್ ಇತ್ತು. ಈ ರೋಡಿನ ಮುಖಾಂತರವಾಗಿಯೇ ಸಿಲ್ಕ್ ಟ್ರೇಡ್ ಅನ್ನೋದು ನಡೀತಾ ಇತ್ತು, ರೇಷ್ಮೆಯ ಟ್ರೇಡ್ ನಡೀತಾ ಇತ್ತು, ಇತರ ವ್ಯಾಪಾರಗಳು ನಡೀತಾ ಇದ್ವು. ಈ ಒಂದು ರೋಡ್ ಅನ್ನ ಇಂಡಿಯಾದಲ್ಲಿ ಇದ್ದಂತ ಸಾಕಷ್ಟು ಎಂಪೈರ್ಗಳು, ಸಾಮ್ರಾಜ್ಯಗಳು ಕಂಟ್ರೋಲ್ ಮಾಡ್ತಾ ಇದ್ವು. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಕುಶಾನರು ಈ ಒಂದು ರೋಡ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ಇನ್ಫ್ಲೂಯೆನ್ಸ್ ಅನ್ನ ಹೊಂದಿದ್ರು. ಆದ್ದರಿಂದನೇ ಈ ಟ್ರೇಡಿನ ಮೇಲೆ ತಾವು ಟೋಲ್ ಅನ್ನ ಹಾಕಿ ಸಾಕಷ್ಟು ಗೋಲ್ಡ್ ಅನ್ನ ಸಂಪಾದಿಸ್ತಿದ್ರು, ಸಾಕಷ್ಟು ಸಂಪತ್ತನ್ನ ಸಂಪಾದಿಸ್ತಿದ್ರು. ಇಷ್ಟೆಲ್ಲ ಹಿನ್ನೆಲೆಯನ್ನ ಯಾಕೆ ಕೊಟ್ಟಿದ್ದು ಅಂತಂದ್ರೆ ಈ ಬಾಮಿಯಾನ್ ವ್ಯಾಲಿ ಅನ್ನೋದು ಸಿಲ್ಕ್ ರೋಡಿನ ಭಾಗ ಆಗಿತ್ತು ಅಂತ ಹೇಳಿಕ್ಕೋಸ್ಕರ. ಈ ಬಾಮಿಯಾನ್ ವ್ಯಾಲಿಯಲ್ಲಿರುವಂತಹ ಈ ಬುದ್ಧನ ಕಲಾಕೃತಿಗಳು ಏನಿದಾವೆ ಇವುಗಳನ್ನ ಲೋಕಲಿ ಸಾಲ್ಸಾಲ್ ಸಮಾಮ್ ಅನ್ನುವಂಥ ಹೆಸರಿನಿಂದ ಕೂಡ ಕರೀತಾರೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂಥ ಡಿಸ್ಕಷನ್. ಒಂದು ಕಡೆ ಬಾಮಿಯಾನ್ ಬುದ್ಧನ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್, ಇನ್ನೊಂದು ಕಡೆ ಮೇಸ್ ಐನಾಕ್ ಅನ್ನುವಂಥ ಸ್ಥಳವನ್ನ ಒಂದು ಕಡೆ ನೀವು ನೋಟ್ ಡೌನ್ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ನಾವು GS ಪೇಪರ್ 2ನಲ್ಲೇ ಪಾಲಿಟಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲ್ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ಗೆ ಸ್ಟೇಟ್ ಗವರ್ನಮೆಂಟ್ಗಳು ಕೂಡ ಮೈನಾರಿಟೀಸ್ನ ಐಡೆಂಟಿಫೈ ಮಾಡಬಹುದು ಅಂತ. ಅಲ್ಪಸಂಖ್ಯಾತರು ಯಾರು ಅಂತ ಸ್ಟೇಟ್ ಗವರ್ನಮೆಂಟ್ಗಳು ಕೂಡ ಐಡೆಂಟಿಫೈ ಮಾಡಬಹುದು, ಕೇವಲ ಸೆಂಟರ್ ಮಾತ್ರನೇ ಅಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದೆ. ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ ಅನ್ನ ನೋಡೋಣ. ಮೊದಲಿಗೆ ಕಾನ್ಸ್ಟಿಟ್ಯೂಷನ್ಗೆ ಹೋಗಿ ನೋಡಿದ್ದೆ ಆದರೆ ಆರ್ಟಿಕಲ್ 30 ನಮಗೆ ಗೊತ್ತಿದೆ. ಆರ್ಟಿಕಲ್ 30 ಮಾತಾಡುತ್ತೆ ಅಲ್ಪಸಂಖ್ಯಾತರು ತಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಬಹುದು, ಅಡ್ಮಿನಿಸ್ಟ್ರೇಟ್ ಮಾಡ್ಕೊಳ್ಬಹುದು. ಅಂದ್ರೆ ಅಲ್ಪಸಂಖ್ಯಾತರು ತಮ್ಮದೇ ಆದಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳಬಹುದು, ಅವುಗಳ ಆಡಳಿತವನ್ನ ತಾವೇ ನೋಡ್ಕೊಳ್ಬಹುದು. ಹಾಗಂತ ನಮಗೆ ಆರ್ಟಿಕಲ್ 30 ಹೇಳುತ್ತೆ. ಇಲ್ಲಿ ನಾವು ಅಲ್ಪಸಂಖ್ಯಾತರು ಅಂತ ಹೇಳ್ತಿರ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಒಂದು ರಿಲಿಜಿಯಸ್ ಮೈನಾರಿಟಿ, ಧಾರ್ಮಿಕ ಅಲ್ಪಸಂಖ್ಯಾತರು ಒಳಗೊಳ್ತಾರೆ, ಇನ್ನೊಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ, ಭಾಷಿಕ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಸೊ ಒಟ್ಟಾರೆಯಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 30 ಎಜುಕೇಶನಲ್ ರೈಟ್ ಬಗ್ಗೆ ಮಾತಾಡ್ತಾ ಇದೆ. ಯಾರಿಗೆ? ಮೈನಾರಿಟೀಸ್ಗೆ. ಮೈನಾರಿಟೀಸ್ ಅಂತ ಹೇಳ್ತಾ ಇರಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರಿಲಿಜಿಯಸ್ ಮೈನಾರಿಟೀಸ್ ಅನ್ನು ಹೇಳ್ತಿದ್ದೀವಿ, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅನ್ನು ಹೇಳ್ತಿದ್ದೀವಿ. ಇಷ್ಟೆಲ್ಲ ಡಿಸ್ಕಷನ್ ಇದೆ. ಅದರ ಜೊತೆಗೆ ಆರ್ಟಿಕಲ್ 350B ಕೂಡ ಇದೆ. ಈ ಆರ್ಟಿಕಲ್ ಏನನ್ನ ಹೇಳುತ್ತೆ, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಏನಿದ್ದಾರೆ ಅವರಿಗೋಸ್ಕರ ಸ್ಪೆಷಲ್ ಆಫೀಸರ್ ಒಬ್ಬರನ್ನ ಕೊಡಬೇಕು ಅಂತ ಈ ಆರ್ಟಿಕಲ್ ಹೇಳುತ್ತೆ. ಈ ಆರ್ಟಿಕಲ್ ಅನ್ನ ಆರ್ಟಿಕಲ್ 350B ಅನ್ನುವಂಥ ಈ ಆರ್ಟಿಕಲ್ ಅನ್ನ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿನ ಮುಖಾಂತರವಾಗಿ 1956 ಅಲ್ಲಿ ಆಡ್ ಮಾಡ್ತೀವಿ. 1956 ಅಲ್ಲಿ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಯಾವ ಕಾರಣಕ್ಕೋಸ್ಕರ ತಂದದ್ದು ಇದನ್ನ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತಂದಂತ ಕಾರಣ ಏನು? ಒಂದು ಮೇಜರ್ ಕಾರಣ ಇದೆ. ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅದರ ಬಗ್ಗೆನೇ ಮಾತಾಡ್ತಾ ಇದೆ. ಅದಕ್ಕೆ ನಿಮಗೆ ಕ್ಲೂ ಇಲ್ಲೇ ಸಿಗುತ್ತೆ. ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಬಗ್ಗೆ ಒಂದು ಸ್ಪೆಷಲ್ ಆಫೀಸರ್ ಅನ್ನ ಈ ಒಂದು ಆರ್ಟಿಕಲ್ ಕೊಡ್ತಾ ಇದೆ. ಈ ಆರ್ಟಿಕಲ್ ಅನ್ನೇ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಡ್ ಮಾಡಿತ್ತು ಅಂತ. ಕ್ಲೂ ಅಂತೂ ಇಲ್ಲಿ ನಿಮಗೆ ಇದೆ. ಗೊತ್ತಾಗಿಲ್ಲ ಅಂತಂದ್ರೆ ಲಕ್ಷ್ಮೀಕಾಂತ್ ಅಲ್ಲಿ ನೋಡಿ ಇದಕ್ಕೆ ಉತ್ತರವನ್ನು ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಬೇಕು. ಸೊ ಇವತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ 2 ಕ್ವೆಶ್ಚನ್ಗಳು ಇದಾವೆ. ಈ 2ನೇ ಕ್ವೆಶ್ಚನ್ ಏನು, 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಯಾವ ಕಾರಣಕ್ಕೋಸ್ಕರ ನಾವು ತಂದದ್ದು. ಈಗ ವಾಪಸ್ಸು ಆರ್ಟಿಕಲ್ಗೆ ಬರೋಣ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 30 ಮೈನಾರಿಟೀಸ್ ಬಗ್ಗೆ ಮಾತಾಡ್ತಾ ಇದೆ, ಆರ್ಟಿಕಲ್ 350B ಮೈನಾರಿಟೀಸ್ ಬಗ್ಗೆ ಮಾತಾಡ್ತಾ ಇದೆ, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ಗೆ ಅಂತ ಹೇಳಿ ಸ್ಪೆಷಲ್ ಆಫೀಸರ್ ಅನ್ನೇ ಕೊಡುತ್ತೆ ಕಾನ್ಸ್ಟಿಟ್ಯೂಷನ್.
ರಿಲಿಜಿಯಸ್ ಮೈನಾರಿಟೀಸ್ ಬಗ್ಗೆ ಮಾತಾಡುತ್ತೆ, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಬಗ್ಗೆ ಮಾತಾಡುತ್ತೆ ಅಂತ. ಇಷ್ಟೆಲ್ಲ ಮೈನಾರಿಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೂ ಕೂಡ ಕಾನ್ಸ್ಟಿಟ್ಯೂಷನ್ ಮೈನಾರಿಟಿ ಅಂದ್ರೆ ಯಾರು ಅಂತ ಡೆಫಿನೇಷನ್ ಅನ್ನ ಕೊಟ್ಟಿಲ್ಲ. ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟ್ ಅನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ UPSC ಪ್ರಿಲಿಮ್ಸ್ ಅಲ್ಲಿ ಕೊಡಬಹುದು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೈನಾರಿಟೀಸ್ ಬಗ್ಗೆ ಪ್ರಾವಿಷನ್ಸ್ ಇದಾವೆ, ಆದರೆ ಮೈನಾರಿಟಿ ಅಂದ್ರೆ ಯಾರು ಅಂತ ಡೆಫಿನೇಷನ್ ಅನ್ನ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ. ಈಗ ಮೈನಾರಿಟಿ ಅಂದ್ರೆ ಯಾರು ಅಂತ ಕಾನ್ಸ್ಟಿಟ್ಯೂಷನ್ ಡೆಫಿನೇಷನ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ನಾವು ಡಿಫೈನ್ ಮಾಡಬೇಕು, ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನಾವು ಅಂತಂದ್ರೆ ಸರ್ಕಾರ ಇಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಪಾರ್ಲಿಮೆಂಟ್ ಒಂದು ಕಾನೂನನ್ನ ತರುತ್ತೆ, ನ್ಯಾಷನಲ್ ಮೈನಾರಿಟೀಸ್ ಕಮಿಷನ್ ಆಕ್ಟ್ 1992 ಅಂತ. ಈ ಕಾನೂನಿನ ಮುಖಾಂತರವಾಗಿ ನಮ್ಮ ದೇಶದಲ್ಲಿ ಮೈನಾರಿಟೀಸ್ ಅಂದ್ರೆ ಯಾರು ಅಂತ ಐಡೆಂಟಿಫೈ ಮಾಡಲಾಯಿತು. ರಿಲಿಜಿಯಸ್ ಕಮ್ಯುನಿಟೀಸ್ ಅನ್ನ ಮಾತ್ರನೇ ಇಲ್ಲಿಯವರೆಗೂ ನಾವು ಐಡೆಂಟಿಫೈ ಮಾಡಿರೋದು. ಸೆಂಟರಿನ ಹಂತದಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅನ್ನ ಇನ್ನೂ ಐಡೆಂಟಿಫೈ ಮಾಡಿಲ್ಲ. ರಿಲಿಜಿಯಸ್ ಕಮ್ಯುನಿಟೀಸ್ ಇಲ್ಲಿಯವರೆಗೂ ಐಡೆಂಟಿಫೈ ಮಾಡಿರೋದು ಅಂತಂದ್ರೆ ಒಂದು ಮುಸ್ಲಿಂ ಸಮುದಾಯ, ಎರಡನೇದಾಗಿ ಕ್ರಿಶ್ಚಿಯನ್ಸ್, ಮೂರನೇದು ಸಿಖ್ಸ್, ನಾಲ್ಕನೇದು ಬುದ್ಧಿಸ್ಟ್, ಐದನೇದು ಜೊರಾಸ್ಟ್ರಿಯನ್, ಆರನೆಯದಾಗಿ ಜೈನ್ಸ್. ಈ 6 ಕಮ್ಯುನಿಟಿಗಳನ್ನ ಇಲ್ಲಿಯವರೆಗೂ ಮೈನಾರಿಟಿ ಕಮ್ಯುನಿಟೀಸ್ ಅಂತ ನಾವು ಐಡೆಂಟಿಫೈ ಮಾಡಿದೀವಿ. ಈಗ ಇದೆಲ್ಲವೂ ಕೆಲಸ ಆಗಿರೋದು ಎಲ್ಲವೂ ಅಂತಂದ್ರೆ ಒಂದು ಕಾನೂನು ಬಂದಿರುವಂತದ್ದು, ಇಲ್ಲಿ ರಿಲಿಜಿಯಸ್ ಮೈನಾರಿಟೀಸ್ ಅನ್ನ ಐಡೆಂಟಿಫೈ ಮಾಡಿರೋದು, ಈ ಎಲ್ಲ ಕೆಲಸ ಆಗಿರೋದು ಕೇಂದ್ರದ ಹಂತದಲ್ಲಿ. ಕೇಂದ್ರ ಸರ್ಕಾರ ಈ ಎಲ್ಲ ಕೆಲಸವನ್ನ ಮಾಡಿರೋದು. ಆದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಒಂದು ಕೇಸಲ್ಲಿ, ಆ ಕೇಸ್ ಯಾವುದು ಅಂತಂದ್ರೆ TMA ಪೈ ಕೇಸ್ ಅಂತ. ಈ ಕೇಸಿನ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆರ್ಟಿಕಲ್ 30ಗೋಸ್ಕರ, ಆರ್ಟಿಕಲ್ 30ಯಲ್ಲಿ ಕೊಟ್ಟಿರುವಂತಹ ಪರ್ಪಸ್ಗೋಸ್ಕರ ಸ್ಟೇಟ್ ವೈಸ್ ಆಗಿ ನಾವು ಮೈನಾರಿಟೀಸ್ ಅನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ ಅಂತ. ಆರ್ಟಿಕಲ್ 30ಯ ಪರ್ಪಸ್ ಏನು? ಈಗ ತಾನೇ ನಾವು ನೋಡಿದ್ವಿ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನ, ಶೈಕ್ಷಣಿಕ ಕೇಂದ್ರಗಳನ್ನ ಅಲ್ಪಸಂಖ್ಯಾತರು ತಮ್ಮದೇ ಆದಂಥ ಶೈಕ್ಷಣಿಕ ಕೇಂದ್ರಗಳನ್ನ ಸ್ಥಾಪನೆ ಮಾಡಬಹುದು, ಆಡಳಿತವನ್ನು ಕೂಡ ನಿರ್ವಹಿಸಬಹುದು. ಹಾಗಂತ ಹಕ್ಕನ್ನ ಆರ್ಟಿಕಲ್ 30 ಕೊಡುತ್ತೆ. ಈ ಹಕ್ಕನ್ನ ಜನತೆಗೆ ಕೊಡುವಲ್ಲಿ ನಾವು ಸ್ಟೇಟ್ ವೈಸ್ ಮೈನಾರಿಟೀಸ್ ಅನ್ನ, ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅನ್ನ ತರಬೇಕು ಅಂತ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಈಗ ಇಷ್ಟೆಲ್ಲ ಡಿಸ್ಕಷನ್ ನಾವು ಯಾಕೆ ಮಾಡ್ತಾ ಇರೋದು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ನ ಹಾಕಲಾಗಿದೆ. ಯಾತಕ್ಕೋಸ್ಕರ ಅಂತಂದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಮೈನಾರಿಟೀಸ್ ಆಗಿದ್ದಾರೆ. ಈಗ ಆ ರಾಜ್ಯಗಳಲ್ಲಿ ಹಿಂದೂಗಳನ್ನ ಮೈನಾರಿಟೀಸ್ ಅಂತ ಗುರುತಿಸಬೇಕಾಗಿದೆ. ಹಿಂದೂ ಧರ್ಮಕ್ಕೆ ಸೇರಿರೋರನ್ನ ಕೆಲವೊಂದು ರಾಜ್ಯಗಳಲ್ಲಿ, ಆ ರಾಜ್ಯಗಳಲ್ಲಿ ಅವರು ಮೈನಾರಿಟಿ ಇದ್ದಿದೆ ಆದರೆ ಅವರನ್ನ ಮೈನಾರಿಟೀಸ್ ಅಂತ ಗುರುತಿಸಬೇಕಾಗಿದೆ. ಹಾಗಂತ ಈಗಾಗಲೇ ಸ್ಟೇಟ್ಗಳಿಗೆ ಪವರ್ ಅನ್ನ TMA ಪೈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಕೊಟ್ಟಿದೆ ಅಂತ. ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಹೋದಾಗ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಹಾಗೆ ಮೈನಾರಿಟೀಸ್ ಅನ್ನ ಸ್ಟೇಟ್ಗಳು ಗುರುತಿಸಬಹುದು, ಅದರಿಂದ ನಮಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಸೆಂಟ್ರಲ್ ಗವರ್ನಮೆಂಟ್ ಕೂಡ ಹೇಳಿದೆ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೈನಾರಿಟೀಸ್ ಅಂದ್ರೆ ಯಾರು ಅಂತ ಡೆಫಿನೇಷನ್ ಅನ್ನ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ತನ್ನ ಕಡೆಯಿಂದ ಡಿಫೈನ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ನ್ಯಾಷನಲ್ ಮೈನಾರಿಟೀಸ್ ಕಮಿಷನ್ ಆಕ್ಟಿನ ಮುಖಾಂತರವಾಗಿ ರಾಜ್ಯಗಳ ಹಂತದಲ್ಲಿ ಕೂಡ ಮೈನಾರಿಟೀಸ್ ಅನ್ನ ಗುರುತಿಸಬಹುದು ಅಂತ TMA ಪೈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ರಾಜ್ಯಗಳು ಗುರುತಿಸಬಹುದು, ಅದರಿಂದ ತಮಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಸೆಂಟ್ರಲ್ ಗವರ್ನಮೆಂಟ್ ಹೇಳ್ತಾ ಇದೆ. ಈ ಹಿಂದೆ ಈಗಾಗಲೇ ಈ ವಿಷಯದಲ್ಲಿ ನೋಡಿದ್ದೆ ಆದರೆ ನಮಗೆ ಕೆಲವೊಂದು ಎಕ್ಸಾಂಪಲ್ಗಳು ಸಿಗ್ತವೆ. 2016ರಲ್ಲಿ ಮಹಾರಾಷ್ಟ್ರ ಗವರ್ನಮೆಂಟ್ ಜ್ಯೂಸ್ ಸಮುದಾಯವನ್ನ ಮೈನಾರಿಟಿ ಸಮುದಾಯ ಅಂತ, ಅಲ್ಪಸಂಖ್ಯಾತ ಸಮುದಾಯ ಅಂತ ನೋಟಿಫೈ ಮಾಡಿದೆ. ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಬಂದಿದೆ ಆದರೆ ಕೆಲವೊಂದು ಲ್ಯಾಂಗ್ವೇಜ್ಗಳ ಲಿಸ್ಟನ್ನೇ ನಾವು ಕೊಡಬಹುದು. ತುಳು ಆಗಿರಬಹುದು, ತೆಲುಗು ಆಗಿರಬಹುದು, ಮಲಯಾಳಂ ಆಗಿರಬಹುದು, ತಮಿಳ್ ಆಗಿರಬಹುದು, ಎಲ್ಲ ಲ್ಯಾಂಗ್ವೇಜ್ಗಳನ್ನು ಮೈನಾರಿಟಿ ಲ್ಯಾಂಗ್ವೇಜ್ ಅಂತ ಈಗಾಗಲೇ ಕರ್ನಾಟಕ ನೋಟಿಫೈ ಮಾಡಿದೆ. ಅಂದರೆ ರಾಜ್ಯಗಳ ಹಂತದಲ್ಲಿ ಈಗಾಗಲೇ ಮೈನಾರಿಟಿಗಳನ್ನು ಐಡೆಂಟಿಫೈ ಮಾಡುವಂಥ ಕೆಲಸ ಆಗ್ತಾ ಇದೆ ಅಂತ ಸೆಂಟ್ರಲ್ ಗವರ್ನಮೆಂಟ್ ಸುಪ್ರೀಂ ಕೋರ್ಟಿನ ಮುಂದೆ ಹೇಳ್ತಾ ಇದೆ. ಸೊ ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, ಮೈನಾರಿಟಿ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡೆಫಿನೇಷನ್ ಇಲ್ಲ, ಸೆಂಟ್ರಿನ ಹಂತದಲ್ಲಿ ಏನೇನು ಕೆಲಸ ಆಗಿದೆ, ಸುಪ್ರೀಂ ಕೋರ್ಟಿನ ಕೇಸಿನ ಹೆಸರು ಏನು ಮತ್ತು ಸ್ಟೇಟ್ಗಳು ಗುರುತಿಸಬಹುದು ಇಲ್ಲವು, ಇಷ್ಟು ಪಾಯಿಂಟ್ಗಳು ನಮಗೆ ನೆನಪಿದ್ರೆ ಸಾಕಾಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಪಾಲಿಟಿ ಸೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಲಾಟ್ರಿ, ಗ್ಯಾಂಬ್ಲಿಂಗ್, ಬೆಟ್ಟಿಂಗ್ ಈ ವಿಷಯದಲ್ಲಿ ಸಾಕಷ್ಟು ಕೇಸ್ಗಳು ನಡೀತಾ ಇದ್ದಾವೆ. ಒಂದು ಕಡೆ ಇತ್ತೀಚೆಗೆ ತಾನೆ ಕೇರಳ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನು ಕೊಡ್ತು ಈ ವಿಷಯವಾಗಿ, ಇನ್ನೊಂದು ಕಡೆ ಕರ್ನಾಟಕ ಹೈಕೋರ್ಟ್ ಕೂಡ ಒಂದು ಜಡ್ಜ್ಮೆಂಟ್ ಅನ್ನು ಕೊಡ್ತು ಈ ವಿಷಯದಲ್ಲಿ. ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಕೇಸ್ಗಳು ನಡೀತಾ ಇದ್ದಾವೆ. ಎಲ್ಲದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೇ ಒಂದು ಪಾಯಿಂಟ್ ನಮಗೆ ಬೇಕಾಗಿರೋದು, ಈ ಲಾಟ್ರಿಗಳ ವಿಷಯದಲ್ಲಿ ಅಥವಾ ಬೆಟ್ಟಿಂಗ್ ಅಂಡ್ ಗ್ಯಾಂಬ್ಲಿಂಗ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ಈ ಸಬ್ಜೆಕ್ಟಿನ ಮೇಲೆ ಯಾರು ಕಾನೂನನ್ನು ಮಾಡಬಹುದು. ಇಲ್ಲಿ ಯಾರು ಅಂತ ಕೇಳ್ತಿರ್ಬೇಕಾದ್ರೆ ಐದರ್ ಸೆಂಟರ್ ಆಗಿರಬಹುದು ಅಥವಾ ಸ್ಟೇಟ್ಗಳು ಆಗಿರಬಹುದು, ಅಂದರೆ ಪಾರ್ಲಿಮೆಂಟ್ ಆಗಿರಬಹುದು ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಆಗಿರಬಹುದು. ಯಾರು ಈ ವಿಷಯದ ಮೇಲೆ ಕಾನೂನನ್ನು ಮಾಡುವಂಥ ಅಧಿಕಾರ ಅಥವಾ ಪವರ್ ಅನ್ನು ಹೊಂದಿದ್ದಾರೆ, ಇದರ ಬಗ್ಗೆ ನಮಗೆ ಕ್ಲಾರಿಟಿ ಸಿಗೋದು ನಮ್ಮ ಸಂವಿಧಾನದಲ್ಲಿ 7th ಶೆಡ್ಯೂಲ್ ಅಲ್ಲಿ. 7th ಶೆಡ್ಯೂಲ್ ಮಾತಾಡುತ್ತೆ ಲಿಸ್ಟ್ಗಳ ಬಗ್ಗೆ. ಸ್ಟೇಟ್ ಲಿಸ್ಟ್ ಆಗಿರಬಹುದು, ಯೂನಿಯನ್ ಲಿಸ್ಟ್ ಆಗಿರಬಹುದು, ಕನ್ಕರೆಂಟ್ ಲಿಸ್ಟ್ ಆಗಿರಬಹುದು. ಯಾರು ಯಾವ ಲಿಸ್ಟಲ್ಲಿರುವಂಥ ಯಾವ ಸಬ್ಜೆಕ್ಟಿನ ಮೇಲೆ ಕಾನೂನನ್ನು ಮಾಡುವಂಥ ಪವರನ್ನು ಹೊಂದಿದ್ದಾರೆ ಅದನ್ನು ಹೇಳೋದು ನಮಗೆ 7th ಶೆಡ್ಯೂಲ್ ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಹೇಳುತ್ತೆ, ಆರ್ಟಿಕಲ್ 248ನ ಅಡಿಯಲ್ಲಿ.
ಈಗ ಸದ್ಯಕ್ಕೆ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಬೆಟ್ಟಿಂಗ್ ಅಂಡ್ ಗ್ಯಾಂಬ್ಲಿಂಗ್ ಇದೆಯಲ್ಲ, ಈ ಸಬ್ಜೆಕ್ಟ್ ಎಲ್ಲಿದೆ ಅಂತಂದರೆ ಸ್ಟೇಟ್ ಲಿಸ್ಟಲ್ಲಿ ಇದೆ. 7th ಶೆಡ್ಯೂಲಿನ ಸ್ಟೇಟ್ ಲಿಸ್ಟಲ್ಲಿ ಇದೆ. ಸ್ಟೇಟ್ ಲಿಸ್ಟಲ್ಲಿ ಇದೆ ಅಂತಂದರೆ ಸ್ಟೇಟ್ಗಳು ಈ ಒಂದು ವಿಷಯದ ಮೇಲೆ ಕಾನೂನನ್ನು ಮಾಡಬಹುದು. ಅದನ್ನೇ ಇಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇರೋದು. ಹಾಗಂತ ಎಲ್ಲ ಲಿಸ್ಟ್ಗಳ ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಪಾಲಿಟಿ ಕ್ಲಾಸಲ್ಲಿ ಹೇಳಿರ್ತಾರೆ ಈ ಲಿಸ್ಟ್ಗಳಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು ಯಾವುಗಳನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು ಅಂತ ಪಾಲಿಟಿ ಕ್ಲಾಸಲ್ಲಿ ಹೇಳಿರ್ತಾರೆ. ಅವುಗಳ ಜೊತೆಗೆ ಸುದ್ದಿಯಲ್ಲಿರುವಂಥ ಕೆಲವೊಂದು ವಿಷಯಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೆಟ್ಟಿಂಗ್ ಅಂಡ್ ಗ್ಯಾಂಬ್ಲಿಂಗ್ ಈ ಸಬ್ಜೆಕ್ಟು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಲಿಸ್ಟಲ್ಲಿ ಇದೆ ಅಂತ ಕೇಳಿದ್ರೆ ಸ್ಟೇಟ್ ಲಿಸ್ಟಲ್ಲಿ ಇದೆ. 7th ಶೆಡ್ಯೂಲಿನ ಸ್ಟೇಟ್ ಲಿಸ್ಟಲ್ಲಿ ಇದೆ. ಇಷ್ಟು ನಿಮಗೆ ನೆನಪಿದ್ರೆ ಸಾಕಾಗುತ್ತೆ. ಈ ಆರ್ಟಿಕಲ್ನ ಉದ್ದೇಶ ಅಷ್ಟು ಮಾತ್ರನೇ. ನಂತರ ಇದೇ ವಾರ ಲೋಕಸಭೆ ಒಂದು ಬಿಲ್ಲನ್ನು ತಂದಿದೆ. ಈ ಬಿಲ್ಲಿನ ಉದ್ದೇಶ ಏನು ಅಂತಂದರೆ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಟ್ರೈಬ್ಸ್ ಆರ್ಡರ್ 1950 ಈ ಕಾನ್ಸ್ಟಿಟ್ಯೂಷನಲ್ ಆರ್ಡರನ್ನು ತಿದ್ದುಪಡಿಗೆ ಒಳಪಡಿಸೋದು. ತಿದ್ದುಪಡಿಗೆ ಒಳಪಡಿಸುವುದರ ಮುಖಾಂತರವಾಗಿ ತ್ರಿಪುರಾ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಸಮುದಾಯ ಡಾರ್ಲಾಂಗ್ ಕಮ್ಯುನಿಟಿ ಅಂತ, ಈ ಕಮ್ಯುನಿಟಿಯನ್ನು ತ್ರಿಪುರಾ ರಾಜ್ಯದ ST ಲಿಸ್ಟ್ಗೆ ಶೆಡ್ಯೂಲ್ ಟ್ರೈಬ್ಸ್ ಲಿಸ್ಟ್ಗೆ ಆ್ಯಡ್ ಮಾಡುವ ಹಾಗೆ ಮಾಡೋದೇ ಈ ತಿದ್ದುಪಡಿಯ ಉದ್ದೇಶ ಆಗಿದೆ. ಇಲ್ಲಿ ಡಾರ್ಲಾಂಗ್ ಕಮ್ಯುನಿಟಿ ಏನಿದೆಯಲ್ಲ ಇದನ್ನು ಈಗಾಗಲೇ ST ಲಿಸ್ಟಲ್ಲಿ ಇರುವಂಥ ಕುಕಿ ಟ್ರೈಬ್ ಅಂತ, ಕುಕಿ ಅನ್ನುವಂಥ ಈ ಟ್ರೈಬಿನ ಸಬ್ ಟ್ರೈಬ್ ಅಂತ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅದರ ಮುಖಾಂತರವಾಗಿ ಕುಕಿ ಟ್ರೈಬ್ ಈಗಾಗಲೇ ST ಲಿಸ್ಟಲ್ಲಿ ಇದೆ. ಈ ಕುಕಿ ಟ್ರೈಬಿನ ಸಬ್ ಟ್ರೈಬ್ ಈ ಡಾರ್ಲಾಂಗ್ ಕಮ್ಯುನಿಟಿ ಆಯಿತು ಅಂತಂದರೆ ಆಟೋಮ್ಯಾಟಿಕಲಿ ಡಾರ್ಲಾಂಗ್ ಕಮ್ಯುನಿಟಿ ST ಲಿಸ್ಟ್ಗೆ ಸೇರಿದ ಹಾಗೆ ಆಯಿತು. ಅದೇ ಈ ಒಂದು ಬಿಲ್ಲಿನ ಉದ್ದೇಶ ಆಗಿದೆ. ಈಗ ಪಾರ್ಲಿಮೆಂಟ್ ಯಾಕೆ ಈ ಕೆಲಸವನ್ನು ಮಾಡ್ತಾ ಇದೆ? ಈ ST ಲಿಸ್ಟು ಸ್ಟೇಟ್ ಸ್ಪೆಸಿಫಿಕ್ ಆಗಿ ಇರಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ಇದೆಲ್ಲವನ್ನು ನಾವು ಕಾನ್ಸ್ಟಿಟ್ಯೂಷನ್ಗೆ ಹೋಗಿನೇ ನೋಡಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 342ಗೆ ಹೋಗೋಣ. ಈ ಆರ್ಟಿಕಲ್ ಹೇಳುತ್ತೆ ಯಾವುದೇ ಸ್ಟೇಟ್ಗೆ ಅಥವಾ ಯೂನಿಯನ್ ಟೆರಿಟರಿಗೆ ಶೆಡ್ಯೂಲ್ ಟ್ರೈಬ್ಸ್ ಅಂತ ಲಿಸ್ಟ್ ಏನಿರುತ್ತಲ್ಲ ಆ ಲಿಸ್ಟಿಗೆ ಯಾವುದಾದ್ರೂ ಇನ್ನೊಂದು ಬುಡಕಟ್ಟು ಸಮುದಾಯವನ್ನು ಸ್ಪೆಸಿಫೈ ಮಾಡಬೇಕು ಅಂತಂದರೆ ಯಾರು ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು ಮಾಡ್ತಾರೆ, ಪಬ್ಲಿಕ್ ನೋಟಿಫಿಕೇಶನ್ನ ಮುಖಾಂತರವಾಗಿ. ಹಾಗಂತ ನಮಗೆ ಈ ಒಂದು ಪ್ರಾವಿಷನ್ ಆರ್ಟಿಕಲ್ 342ನ ಅಡಿಯಲ್ಲಿರುವಂಥ ಈ ಪ್ರಾವಿಷನ್ ಹೇಳುತ್ತೆ. ಈ ಪ್ರಾವಿಷನ್ ಹೇಳುತ್ತೆ ಈ ರೀತಿಯಾಗಿ ಈ ಲಿಸ್ಟಿಗೆ ಯಾವುದಾದ್ರೂ ಒಂದು ಟ್ರೈಬನ್ನು ಅಥವಾ ಟ್ರೈಬಲ್ ಕಮ್ಯುನಿಟಿಯನ್ನು ಸ್ಪೆಸಿಫೈ ಮಾಡಬೇಕು ಅಂತಂದರೆ ಇನ್ ಕೇಸ್ ಅದೇನಾದರೂ ಸ್ಟೇಟ್ ಆಗಿದೆ ಆದರೆ ಅಲ್ಲಿರುವಂಥ ಗವರ್ನರ್ ಅವರನ್ನು ಕನ್ಸಲ್ಟ್ ಮಾಡಬೇಕು. ಹಾಗಂತ ಈ ಪ್ರಾವಿಷನ್ ಹೇಳುತ್ತೆ. ಈ ಪ್ರಾವಿಷನಿಂದ 3 ಕನ್ಕ್ಲೂಷನ್ಗಳು. ಮೊದಲನೆಯದಾಗಿ ಒಂದು ಸ್ಟೇಟ್ಗೆ ST ಲಿಸ್ಟ್ ಅಂತ ಏನಿರುತ್ತೆ ಆ ಲಿಸ್ಟಿಗೆ ಯಾವುದಾದ್ರೂ ಟ್ರೈಬಲ್ ಕಮ್ಯುನಿಟಿಯನ್ನು ಸ್ಪೆಸಿಫೈ ಮಾಡಬೇಕು ಅಂತಂದರೆ ಯಾರು ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರೇ ಮಾಡ್ತಾರೆ. ಎರಡನೇ ಕನ್ಕ್ಲೂಷನ್ ಅಂತಂದರೆ ಇಲ್ಲಿ ಪ್ರೆಸಿಡೆಂಟ್ ಅವರು ಗವರ್ನರ್ ಅವರನ್ನು ಇನ್ ಕೇಸ್ ಅಲ್ಲೇನಾದರೂ ಸ್ಟೇಟ್ ಇದ್ದಿದ್ದೆ ಆದರೆ ಯೂನಿಯನ್ ಟೆರಿಟರಿಯ ಬದಲಾಗಿ ಸ್ಟೇಟ್ ಇತ್ತು ಅಂತಂದರೆ ಆ ಸ್ಟೇಟಿನ ಗವರ್ನರ್ ಅವರನ್ನು ಕನ್ಸಲ್ಟ್ ಮಾಡಿ ಇಲ್ಲಿ ಸ್ಪೆಸಿಫೈ ಮಾಡ್ತಾರೆ. ಮೂರನೇ ಕನ್ಕ್ಲೂಷನ್ ಅಂತಂದರೆ ST ಲಿಸ್ಟ್ ಅನ್ನೋದು ಸ್ಟೇಟ್ ಸ್ಪೆಸಿಫಿಕ್ ಆಗಿ ಇರುವಂಥದ್ದು. ಅಂದರೆ ಆಯಾ ಸ್ಟೇಟಿಗೆ ತನ್ನದೇ ಆದಂಥ ST ಲಿಸ್ಟನ್ನು ಹೊಂದಿರುತ್ತೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಒಂದು ಬುಡಕಟ್ಟು ಸಮುದಾಯ ಎಕ್ಸಾಂಪಲ್ ಕರ್ನಾಟಕದಲ್ಲಿ ST ಲಿಸ್ಟಲ್ಲಿ ಇದೆ ಅಂತಂದರೆ ಆ ಬುಡಕಟ್ಟು ಸಮುದಾಯ ಕರ್ನಾಟಕದಲ್ಲಿ ಶೆಡ್ಯೂಲ್ ಟ್ರೈಬ್ ಆಗಿದೆ ಅಂತಂದರೆ ಇನ್ನೊಂದು ರಾಜ್ಯದಲ್ಲಿ ಎಕ್ಸಾಂಪಲ್ ಮೇಘಾಲಯದಲ್ಲಿ ಅದು ST ಆಗಿರಬೇಕು ಅನ್ನುವಂಥ ರೂಲ್ಸ್ ಇಲ್ಲ. ಎಗೇನ್ ಮೇಘಾಲಯದಲ್ಲಿ ಅದು ST ಆಗಬೇಕು ಅಂತಂದರೆ ಮೇಘಾಲಯದ ಸ್ಟೇಟ್ ST ಲಿಸ್ಟ್ ಏನಿದೆಯಲ್ಲ ಅದರಲ್ಲಿ ಸ್ಪೆಸಿಫೈ ಆಗಿರಬೇಕು. ಅಂದರೆ ಇಲ್ಲಿ ನಮಗೆ ST ಲಿಸ್ಟ್ ಅನ್ನೋದು ಸ್ಟೇಟ್ ಸ್ಪೆಸಿಫಿಕ್. ಪ್ರತಿಯೊಂದು ಸ್ಟೇಟು ಪ್ರತಿಯೊಂದು ಯೂನಿಯನ್ ಟೆರಿಟರಿಯು ತಮ್ಮದೇ ಆದಂಥ ST ಲಿಸ್ಟನ್ನು ಹೊಂದಿರ್ತವೆ. ಹಾಗಂತ ನಮಗೆ ಆರ್ಟಿಕಲ್ 342ನ ಮೊದಲನೇ ಪ್ರಾವಿಷನ್ ಹೇಳ್ತಾ ಇದೆ. ಎರಡನೇ ಪ್ರಾವಿಷನ್ ನಮಗೆ ವೆರಿ ಇಂಪಾರ್ಟೆಂಟ್. ಈಗ ಸದ್ಯಕ್ಕೆ ಇರುವಂಥ ಸುದ್ದಿಯನ್ನು ಅನಲೈಸ್ ಮಾಡಲಿಕ್ಕೆ ಎರಡನೇ ಪ್ರಾವಿಷನ್ ಏನು ಹೇಳ್ತಾ ಇದೆ ಅಂತಂದರೆ ಈಗಾಗಲೇ ತಯಾರು ಆಗಿರುವಂಥ ST ಲಿಸ್ಟ್ ಏನಿರುತ್ತಲ್ಲ ಇದರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಂದರೆ ಇನ್ಕ್ಲೂಷನ್ ಮಾಡಬೇಕು ಅಂದರೆ ಎಕ್ಸ್ಕ್ಲೂಷನ್ ಮಾಡಬೇಕು ಅಂತಂದರೆ ಅಂದರೆ ಒಂದು ಟ್ರೈಬನ್ನು ಇನ್ಕ್ಲೂಡ್ ಮಾಡಬೇಕು ಅಥವಾ ತೆಗೆದು ಹಾಕಬೇಕು ಎಲ್ಲ ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದರೆ ಪಾರ್ಲಿಮೆಂಟ್ ಮಾಡುತ್ತೆ. ಒಂದು ಕಾನೂನಿನ ಮುಖಾಂತರವಾಗಿ ಪಾರ್ಲಿಮೆಂಟ್ ಮಾಡುತ್ತೆ ಅಂತ ಆರ್ಟಿಕಲ್ 342ನ ಎರಡನೇ ಪ್ರಾವಿಷನ್ ಹೇಳ್ತಾ ಇದೆ. ಈಗ ವಾಪಸ್ಸು ನಾವು ನಮ್ಮ ಆರ್ಟಿಕಲ್ಗೆ ಬರೋಣ. ಆರ್ಟಿಕಲಲ್ಲಿ ಹೇಳ್ತಾ ಇರೋದು ಏನು? ಲೋಕಸಭೆ ಬಿಲ್ಲನ್ನು ತಂದಿದೆ. ನಮ್ಮ ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ಅಂತ ಈಗಾಗಲೇ ಪ್ರೆಸಿಡೆಂಟ್ ಅವರು ಏನು ತಂದಿದ್ರು ಅದನ್ನು ಅಮೆಂಡ್ ಮಾಡಲಿಕ್ಕೆ ಅಂತ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಆರ್ಡರನ್ನು ತರೋದು ಯಾರು? ಪ್ರೆಸಿಡೆಂಟ್ ಅವರು. ಈ ಆರ್ಡರಲ್ಲಿ ಅಮೆಂಡ್ಮೆಂಟನ್ನು ತರ್ತಾ ಇರೋದು ಯಾರು? ಲೋಕಸಭೆ. ಎರಡನ್ನೂ ಹೇಳ್ತಾ ಇರೋದು ಯಾರು? ಆರ್ಟಿಕಲ್ 342. ಇಷ್ಟು ನಮಗೆ ಓವರಾಲ್ ಡಿಸ್ಕಷನ್ ಬೇಕಾಗಿದ್ದದ್ದು. ಈಗ ಇನ್ನೊಂದು ಕ್ವೆಶನ್, ಇಲ್ಲಿ ಟ್ರೈಬ್ ಅಂತ ಮಾತಾಡ್ತಾ ಇಲ್ಲ ನಾವು, ಶೆಡ್ಯೂಲ್ ಟ್ರೈಬ್ ಅಥವಾ ST ಅಂತ ಯಾಕೆ ಮಾತಾಡ್ತಾ ಇದ್ದೀವಿ? ಬರೀ ಟ್ರೈಬ್ ಲಿಸ್ಟ್ ಅಂತಾನೆ ಕರಿಬಹುದಿತ್ತಲ್ಲ, ಯಾಕೆ ಶೆಡ್ಯೂಲ್ ಟ್ರೈಬ್ ಅಂತ ಕರಿತೀವಿ ಅಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಈ ಟ್ರೈಬ್ಗಳ ಬಗ್ಗೆ ಶೆಡ್ಯೂಲ್ 5
ಮತ್ತು ಶೆಡ್ಯೂಲ್ 6 ಮಾತಾಡ್ತವೆ. ಶೆಡ್ಯೂಲ್ಗಳು ಮಾತಾಡೋದ್ರಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ನ ಅನುಸೂಚಿಗಳು ಶೆಡ್ಯೂಲ್ಗಳು ಮಾತಾಡ್ತಾ ಇರೋದ್ರಿಂದ ಈ ಟ್ರೈಬ್ಗಳನ್ನು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕರಿತಾ ಇದ್ದೀವಿ. ಇಷ್ಟೇ ಲಾಜಿಕ್. ಇಷ್ಟು ಓವರಾಲ್ ನಮಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ಒಂದು ಕಡೆ ಆರ್ಟಿಕಲ್ 342 ಅದರಲ್ಲಿರುವಂಥ ಪ್ರಾವಿಷನ್ಗಳು ನಮಗೆ ನೆನಪಿರಬೇಕು. ಇನ್ನೊಂದು ಜನರಲ್ ನಾಲೆಡ್ಜ್ ಆಗಿ ಇಲ್ಲಿ ಟ್ರೈಬ್ಸ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಈ ಎರಡರ ನಡುವೆ ಇರುವಂಥ ವ್ಯತ್ಯಾಸ ಏನು, ಇಷ್ಟು ನಿಮಗೆ ತಿಳಿದಿದ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ GS ಪೇಪರ್ 3 ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಈ ವಾರ ನಮಗೆ ವೆರಿ ಇಂಪಾರ್ಟೆಂಟ್ ಸರಿಸ್ಕಾ ಟೈಗರ್ ರಿಸರ್ವ್ ಸುದ್ದಿಯಲ್ಲಿದೆ. ಈ ಸರಿಸ್ಕಾ ಟೈಗರ್ ರಿಸರ್ವಿನ ಅರಣ್ಯ ಭಾಗ ಸಾಕಷ್ಟು ನಾಶ ಆಗ್ತಾ ಇದೆ ಫಾರೆಸ್ಟ್ ಫೈರ್ನ ಕಾರಣದಿಂದಾಗಿ ಅಂತ ಈ ವಾರ ಸಾಕಷ್ಟು ಆರ್ಟಿಕಲ್ಗಳು ನಮಗೆ ಬರ್ತವೆ. ಈ ಒಂದು ಮ್ಯಾಪಲ್ಲಿ ನಾವು ಈ ಮ್ಯಾಪನ್ನು ಈಗಾಗಲೇ ಅಬ್ಸರ್ವ್ ಮಾಡಿದ್ದೀವಿ ಲಾಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ. ರಾಜಸ್ಥಾನಿನ ಮ್ಯಾಪ್ ಇದು. ರಾಜಸ್ಥಾನಲ್ಲಿರುವಂಥ ಕೆಲವೊಂದು ಪ್ರೊಟೆಕ್ಟೆಡ್ ಏರಿಯಾಗಳನ್ನು ನಾವು ಲಾಸ್ಟ್ ವೀಕ್ ನೋಡಿದ್ವಿ. ರಣತಂಬೂರನ್ನು ನೋಡಿದ್ವಿ. ನಂತರ ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್ ಅನ್ನು ನೋಡಿದ್ವಿ. ಈಗ ಈ ವೀಕಲ್ಲಿ ನಮಗೆ ಇಂಪಾರ್ಟೆಂಟ್ ಅಂದರೆ ಸರಿಸ್ಕಾ ಟೈಗರ್ ರಿಸರ್ವ್. ಓವರಾಲ್ ರಾಜಸ್ಥಾನಲ್ಲಿರೋದು 4 ಟೈಗರ್ ರಿಸರ್ವ್ಗಳು. ಒಂದು ಸರಿಸ್ಕಾ, ಎರಡನೇದು ರಣತಂಬೂರ್, ಮೂರನೇದು ರಾಮ್ಗರ್ ವಿಷಧಾರಿ. ಈ ಒಂದು ರಾಮ್ಗರ್ ವಿಷಧಾರಿ ಟೈಗರ್ ರಿಸರ್ವ್ ಏನಿದೆಯಲ್ಲ ಇದು ಲೇಟೆಸ್ಟ್ ಆಗಿ ಟೈಗರ್ ರಿಸರ್ವ್ ಆಗಿ ನೋಟಿಫೈ ಆದಂಥದ್ದು. ನಂತರ ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್. ಮುಕುಂದ್ರ ಹಿಲ್ ಬಗ್ಗೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಜೊತೆಗೆ ಈ ಮ್ಯಾಪಲ್ಲಿ ನೀವು ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿರಬೇಕು. ಅದರ ಬಗ್ಗೆ ಮತ್ತೆ ಅವಕಾಶ ಸಿಕ್ಕಾಗ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಸರಿಸ್ಕಾವನ್ನೇ ನಾವು ಫೋಕಸ್ ಮಾಡೋದಾದ್ರೆ ಇದು ಲೊಕೇಟ್ ಆಗಿರೋದು ರಾಜಸ್ಥಾನಿನ ಆಲ್ವಾರ್ ಡಿಸ್ಟಿಕ್ ಅಲ್ಲಿ. ಇದು ಅರಾವಳಿ ಶ್ರೇಣಿಗಳ ಭಾಗ ಆಗಿದೆ. ಈ ರೀತಿಯಾಗಿ ನಮಗೆ ಅರಾವಳಿಗಳು ಬರೋದು. ಅರಾವಳಿಯ ಭಾಗವಾಗಿ ಇದೆ ನಮಗೆ ಈ ಸರಿಸ್ಕಾ ಟೈಗರ್ ರಿಸರ್ವ್. ಈ ಸರಿಸ್ಕಾ ಟೈಗರ್ ರಿಸರ್ವಿನ ಅರಣ್ಯದ ಭಾಗದಲ್ಲೇ ನಮಗೆ ಸಾಕಷ್ಟು ಸಾಂಸ್ಕೃತಿಕವಾಗಿ ಪ್ರಮುಖವಾಗಿರುವಂತಹ ಅಂಶಗಳು ಸಿಗ್ತವೆ. ಅದರಲ್ಲಿ ಮೊದಲನೇದು ಕಂಕರ್ವಾಡಿ ಫೋರ್ಟ್. ಕಂಕರ್ವಾಡಿ ಕೋಟೆ ಇದು ನಾವು ಇತಿಹಾಸದಲ್ಲಿ ಹೋಗಿ ನೋಡಿದ್ದೆ ಆದರೆ ಮೊಘಲ್ ದೊರೆ ಆಗಿದ್ದಂಥ ಔರಂಗಜೇಬ್ ತನ್ನ ಸಹೋದರನೇ ಆಗಿದ್ದಂಥ ದಾರಾ ಸೀಕೋವನ್ನ ಬಂಧಿಸಿದ್ದಂಥ ಕೋಟೆ ಇದಾಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಕಂಕರ್ವಾಡಿ ಫೋರ್ಟ್ ಅನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇದು ಸರಿಸ್ಕಾ ಟೈಗರ್ ರಿಸರ್ವ್ನ ಅರಣ್ಯ ಭಾಗದಲ್ಲೇ ಸಿಗುವಂಥದ್ದು. ನಂತರ ಎರಡನೆಯದಾಗಿ ಮಹಾಭಾರತದ ಪಾಂಡವರಿಗೆ ಸಂಬಂಧಿಸಿದ್ದು ಅಂತ ಹೇಳಲಾಗುವಂಥ ಒಂದು ಹನುಮಾನ್ ಮಂದಿರ, ಪಾಂಡುಪೋಲೆ ಹನುಮಾನ್ ಮಂದಿರ ಅಂತ, ಅದು ಕೂಡ ಈ ರಿಸರ್ವಿನ ಭಾಗದಲ್ಲೇ ಕಂಡು ಬರುತ್ತೆ. ನಂತರ ಫೇಮಸ್ ನೀಲಕಾಂತ ಟೆಂಪಲ್ ಕೂಡ ಈ ರಿಸರ್ವಿನ ಭಾಗದಲ್ಲೇ ನಮಗೆ ಸಿಗುತ್ತೆ. ಇಷ್ಟು ನಮಗೆ ಓವರಾಲ್ ಸರಿಸ್ಕಾ ಟೈಗರ್ ರಿಸರ್ವಿನ ಬಗ್ಗೆ. ಇನ್ನಷ್ಟು ಇನ್ಫಾರ್ಮೇಷನ್ನ ಮತ್ತೆ ಅವಕಾಶ ಸಿಕ್ಕಾಗ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಷ್ಟು ಇನ್ಫಾರ್ಮೇಷನ್. ನಂತರ ನಾವು ಎನ್ವಿರಾನ್ಮೆಂಟ್ ಸೆಕ್ಷನಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಇಂಡಿಯಾದಲ್ಲಿರುವಂಥ ರೆಡ್ ಫಾಕ್ಸ್ ನರಿಗಳ ಸಬ್ಸ್ಪೀಶಿಗಳನ್ನು ನಾವು ನೋಡೋದಾದ್ರೆ ಒಂದು ಟಿಬೆಟಿಯನ್ ರೆಡ್ ಫಾಕ್ಸ್ ಇದೆ, ಎರಡನೇದು ಕಾಶ್ಮೀರಿ ರೆಡ್ ಫಾಕ್ಸ್ ಇದೆ, ಮೂರನೇದು ಡೆಸರ್ಟ್ ಫಾಕ್ಸ್ ಇದೆ. ಈಗ ನಮಗೆ ಡಿಸ್ಕಷನ್ಗೆ ಬೇಕಾಗಿರೋದು ಸುದ್ದಿಯಲ್ಲಿ ಇರೋದು ಈ ಡೆಸರ್ಟ್ ಫಾಕ್ಸೇ ಆಗಿದೆ. ಡೆಸರ್ಟ್ ಫಾಕ್ಸ್, ಈ ಡೆಸರ್ಟ್ ಫಾಕ್ಸಿನ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಿ. ಚಿತ್ರದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇಲ್ಲಿರುವಂಥ ನರಿ ತನ್ನ ಮೇಲಿರುವಂಥ ಫರ್ರನ್ನು ತುಪ್ಪಳವನ್ನು ಕಳ್ಕೊಂಡಿದೆ ಅಂತ. ಈ ತುಪ್ಪಳವನ್ನು ಕಳ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದರೆ ಒಂದು ಇನ್ಫೆಕ್ಷನ್. ಅದೇ ನಮಗೆ ಈಗ ಡಿಸ್ಕಷನ್ಗೆ ಬೇಕಾಗಿರೋದು. ಅದರ ಬಗ್ಗೆನೇ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಒಂದು, ಇಲ್ಲಿರುವಂಥ ನರಿ ಏನಿದೆಯಲ್ಲ ಡೆಸರ್ಟ್ ಫಾಕ್ಸ್, ಇದು IUCN ಅಲ್ಲಿ ಲೀಸ್ಟ್ ಕನ್ಸರ್ನ್ ಸ್ಟೇಟಸ್ ಅನ್ನು ಹೊಂದಿದೆ. ನಮ್ಮ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆಯಲ್ಲ ಇದರಲ್ಲಿ ಶೆಡ್ಯೂಲ್ 2ನ ಅಡಿಯಲ್ಲಿ ಪ್ರೊಟೆಕ್ಷನ್ ಅನ್ನ ಪಡ್ಕೊಂಡಿದೆ. ಮೇಜರ್ಲಿ ಈ ಡೆಸರ್ಟ್ ಫಾಕ್ಸ್ ಕಂಡು ಬರೋದು ಡೆಸರ್ಟ್ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಕಂಡು ಬರುತ್ತೆ? ರಾಜಸ್ಥಾನಲ್ಲಿ. ಆದ್ದರಿಂದ ವೆಸ್ಟರ್ನ್ ಇಂಡಿಯಾ, ನಾರ್ತ್ ವೆಸ್ಟರ್ನ್ ಇಂಡಿಯಾ ಈ ಒಂದು ರೀಜನ್ ಅಲ್ಲೇ ಅಂದ್ರೆ ಸೆಮಿ ಎರಿಡ್ ರೀಜನ್ ಅಲ್ಲೇ ಈ ಫಾಕ್ಸ್ ನಮಗೆ ಕಂಡು ಬರೋದು. ಈಗ ಈ ಫಾಕ್ಸ್ ಈ ರೀತಿಯಾಗಿ ತುಪ್ಪಳವನ್ನ ಕಳ್ಕೊಳ್ಳಿಕ್ಕೆ ಕಾರಣ ಏನು? ಫರ್ ಯಾಕೆ ಇಷ್ಟರ ಮಟ್ಟಿಗೆ ಲಾಸ್ ಆಗಿದೆ ಈ ಫಾಕ್ಸಿಗೆ? ಅದಕ್ಕೆ ಕಾರಣ ಅಂತಂದ್ರೆ ಮಾಂಗೆ ಡಿಸೀಸ್. ಈ ಡಿಸೀಸಿನ ಹೆಸರನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಮಾಂಗೆ ಡಿಸೀಸ್. ಇದಕ್ಕೆ ಕಾರಣ ಏನು? ಮೈಟ್ ಇನ್ಫೆಕ್ಷನ್. ಮೈಟ್ಸ್ ಅಂಡ್ ಟಿಕ್ಸ್ ಅಂತ ನಾವು ಹೇಳ್ತೀವಲ್ಲ, ಚಿಕ್ಕ ಚಿಕ್ಕ ಕೀಟಗಳು. ಈ ಮೈಟ್ಗಳ ಕಾರಣದಿಂದಾಗಿ, ಇಲ್ಲಿ ಮೈಟ್ಗಳ ಇನ್ಫೆಸ್ಟೇಷನ್ನ ಕಾರಣದಿಂದಾಗಿ ಮಾಂಗೆ ಡಿಸೀಸ್ ಬಂದು, ಈ ಮಾಂಗೆ ಡಿಸೀಸ್ನ ಕಾರಣದಿಂದಾಗಿ ಈ ಚಿತ್ರದಲ್ಲಿ ನಾವೇನು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಫಾಕ್ಸ್ಗಳು ಈ ರೀತಿಯಾಗಿ ಫರ್ ಅನ್ನ ಕಳ್ಕೊಂಡಿದ್ದಾವೆ, ತಮ್ಮ ತುಪ್ಪಳವನ್ನ ಕಳ್ಕೊಂಡಿದ್ದಾವೆ. ಇಷ್ಟು ಮಾತ್ರನೇ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂಥ ಡಿಸ್ಕಷನ್. ನಂತರ ಇದೇ ವಾರ ನಮಗೆ ಅರ್ತ್ ಅವರ್ ಅನ್ನ ಅಬ್ಸರ್ವ್ ಮಾಡಿದ್ದರ ಬಗ್ಗೆ ಆರ್ಟಿಕಲ್ಗಳು ಬರ್ತವೆ. ಅರ್ತ್ ಅವರ್ ಬಗ್ಗೆ ಈಗಾಗಲೇ UPSC ಒಂದು ಕ್ವೆಶನ್ ಅನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ, ಮತ್ತೆ ಕೇಳುವಂತ ಸಾಧ್ಯತೆ ತುಂಬಾ ಕಡಿಮೆ. ಜಸ್ಟ್ ಸಿಲೆಬಸ್ಸಿನ ಭಾಗವಾಗಿ ಈ ಅರ್ತ್ ಅವರಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನಾವೀಗ ತಿಳ್ಕೊಳ್ಬೇಕಾಗಿದೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಿನ ಕೊನೆಯ ಶನಿವಾರ ರಾತ್ರಿ 8:30ರಿಂದ 9:30 ಈ 1 ಗಂಟೆಯ ಕಾಲ ನಮಗೆ ಅವಶ್ಯಕತೆ ಇಲ್ಲದೇ ಇರುವಂತ ಲೈಟ್ಗಳನ್ನ ಬಂದ್ ಮಾಡೋದು. ಲೈಟ್ಗಳನ್ನು ಆಫ್ ಮಾಡುವುದರ ಮುಖಾಂತರವಾಗಿ ಎನರ್ಜಿ ಕನ್ಸರ್ವೇಷನ್ನ ವಿಷಯದಲ್ಲಿ ನಾವು ಅವೇರ್ನೆಸ್ ಅನ್ನು ತರೋದು. ಎನರ್ಜಿ ಕನ್ಸರ್ವೇಷನ್ ಅನ್ನೋದು ಡೈರೆಕ್ಟ್ಲಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತ ವಿಷಯ ಆಗಿದೆ. ಎನರ್ಜಿಗೋಸ್ಕರನೇ ಸಾಕಷ್ಟು ಪೊಲ್ಯೂಷನ್ ನಾವಿವತ್ತು ಮಾಡ್ತಾ ಇರೋದು. ಆದ್ದರಿಂದ ಎನರ್ಜಿಯನ್ನು ಕನ್ಸರ್ವ್ ಮಾಡುವುದರ ಮುಖಾಂತರವಾಗಿ ಪರಿಸರ ಸಂರಕ್ಷಣೆಯ ವಿಷಯದಲ್ಲಿ ಅವೇರ್ನೆಸ್ ಅನ್ನು ಜಾಸ್ತಿ ಮಾಡೋದು. ಇಲ್ಲಿ 1 ಗಂಟೆಯ ಕಾಲ ನಾವು ಅನವಶ್ಯಕವಾಗಿರುವಂಥ ಲೈಟ್ಗಳನ್ನು ಬಂದ್ ಮಾಡ್ತಾ ಇದ್ವಿ. ಆದ್ದರಿಂದ ಈ ಹವರ್ಗೆ ಅರ್ತ್ ಹವರ್ ಅನ್ನುವಂಥ ಹೆಸರನ್ನ ಕೊಡಲಾಗಿದೆ. ಈ ಅರ್ತ್ ಹವರ್
ಅನ್ನುವಂಥ ಇನಿಷಿಯೇಟಿವ್ ಅನ್ನ ಯಾರು ತಂದದ್ದು ಅಂತಂದ್ರೆ WWF, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಅಂತ. ಇದು ಒಂದು NGO, ಗ್ಲೋಬಲ್ NGO ಆಗಿದೆ. 1961ನಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು. ಇದು ಎಲ್ಲಿಂದ ಕೆಲಸ ಮಾಡುತ್ತೆ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಗ್ಲ್ಯಾಂಡ್ ಇಂದ ಕೆಲಸ ಮಾಡುತ್ತೆ. ನಮ್ಮ ದೇಶದಲ್ಲಿ ಕೂಡ ಇದರ ಬ್ರಾಂಚ್ ಇದೆ, WWF ಇಂಡಿಯಾ ಅಂತ. ಇದನ್ನ ಸಾಕಷ್ಟು ಬಾರಿ ನಾವು ಸಿಲೆಬಸ್ ಅಲ್ಲಿ ಓದ್ತೀವಿ. ಒಂದು ಟೈಗರ್ಸಿನ ವಿಷಯದಲ್ಲಿ T-X2 ಗೋಲ್ ಏನಿದೆ ಅದರ ವಿಷಯದಲ್ಲಿ ಕೂಡ ಈ ಒಂದು NGOದ ಇನ್ವಾಲ್ವ್ಮೆಂಟ್ ಇದೆ. ನಂತರ ಟ್ರಾಫಿಕ್ ಅಂತ ಇನಿಷಿಯೇಟಿವ್, ಈ ಟ್ರಾಫಿಕ್ ಬಗ್ಗೆ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಕೇಳಿದೆ, ಅಲ್ಲಿ ಕೂಡ ಈ NGO ಕೆಲಸವನ್ನ ಮಾಡುತ್ತೆ. ನಂತರ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಅಂತ, ಇದರ ಬಗ್ಗೆ ಇನ್ನೂ UPSC ಕೇಳಿಲ್ಲ, ಕೇಳುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇದೆ, ಅಷ್ಟು ಇಂಪಾರ್ಟೆಂಟ್ ರಿಪೋರ್ಟ್ ಇದಾಗಿದೆ. ಇದನ್ನ ತರೋದು ಕೂಡ ಯಾರು ಅಂತಂದ್ರೆ ಈ WWF ಆಗಿದೆ. ಸೊ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಅನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. T-X2 ಬಗ್ಗೆನೂ ಇನ್ನೂ ಕೇಳಿಲ್ಲ, ಇದರ ಬಗ್ಗೆ ಕೂಡ ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ಅರ್ತ್ ಅವರ್ ಬಗ್ಗೆ ಕೇಳಿದೆ. ಈ ಒಂದು WWF NGO ತರುವಂತ ಒಂದು ಇನಿಷಿಯೇಟಿವ್ ಅರ್ತ್ ಅವರ್ ಬಗ್ಗೆ UPSC ಟಾರ್ಗೆಟ್ ಮಾಡಿದೆ. ಟ್ರಾಫಿಕ್ ಬಗ್ಗೆ ಈಗಾಗಲೇ ಕೇಳಿದೆ. ಸೊ ಉಳಿದಿರುವಂತ 2 ಅಂಶಗಳು ಯಾವ್ಯಾವು, ಒಂದು T-X2 ಗೋಲ್, ಇನ್ನೊಂದು ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್. ಈ ಎರಡನ್ನ ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲ್ ಹೇಳ್ತಾ ಇದೆ, ಗ್ರೇಟ್ ಬ್ಯಾರಿಯರ್ ರೀಫ್ ಅಲ್ಲಿ ಮಾಸ್ ಬ್ಲೀಚಿಂಗ್ ಆಗ್ತಾ ಇದೆ ಅಂತ ಆಸ್ಟ್ರೇಲಿಯಾ ಒಪ್ಕೊಂಡಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕೋರಲ್ ರೀಫ್ಸ್ ಏನಿದಾವಲ್ಲ ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ UPSC ಕ್ವೆಶನ್ ಅನ್ನ ಕೇಳಿದೆ. ಇದರ ಬಗ್ಗೆ ಇರುವಂತ ಎಲ್ಲಾ ಪಾಸಿಬಲ್ ಕ್ವೆಶನ್ಸ್ ಅನ್ನ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಈಗ ನೀವೇನ್ ಮಾಡಬೇಕು ಅಂತಂದ್ರೆ ಕೋರಲ್ ರೀಫ್ಸ್ ವಿಷಯದಲ್ಲಿ ನಿಮ್ಮ ನೋಟ್ಸ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆಯೋ ಅದೆಲ್ಲವನ್ನ ಓದ್ಕೊಳ್ಳಿ. ಮತ್ತೆ ಅವಕಾಶ ಸಿಕ್ಕಾಗ ಕಾಂಪ್ರಿಹೆನ್ಸಿವ್ ಆಗಿ ನಾವು ಕೋರಲ್ ರೀಫ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ವಿಡಿಯೋ ಲೆಂದಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಟಾಪಿಕ್ ಅನ್ನ ಸ್ಕಿಪ್ ಮಾಡ್ತಾ ಇರೋದು. ಇನ್ ಕೇಸ್ ನಿಮಗೆ ಬೇಕು ಅಂದ್ರೆ ಸೆಪರೇಟ್ ಆಗಿ ಒಂದು ಸಣ್ಣ ವಿಡಿಯೋದ ಮುಖಾಂತರವಾಗಿ ಕೋರಲ್ ರೀಫ್ಸ್ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಮಾಸ್ ಬ್ಲೀಚಿಂಗ್ ಆಗ್ತಾ ಇರೋದು ಎಲ್ಲಿ ಅಂತಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಅಲ್ಲಿ. ಈ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಆಸ್ಟ್ರೇಲಿಯಾದಲ್ಲಿ. ನಮಗೆ ಕೋರಲ್ ರೀಫ್ ಗಳಲ್ಲಿ 3 ವಿಧಗಳು ಬರ್ತವೆ. ಆ 3 ವಿಧಗಳು ಯಾವ್ಯಾವು, ಅದರಲ್ಲಿ ಒಂದು ಬ್ಯಾರಿಯರ್ ರೀಫ್ ಆಗಿದೆ. ಈ 3 ವಿಧಗಳು ಯಾವ್ಯಾವು ಅಂತ ನೀವೀಗ ತಿಳ್ಕೊಳ್ಬೇಕಾಗಿದೆ. ಕೋರಲ್ ರೀಫ್ಗಳು ಯಾಕೆ ಇಂಪಾರ್ಟೆಂಟ್ ಇದನ್ನ ನೀವೀಗ ತಿಳ್ಕೊಳ್ಬೇಕಾಗಿದೆ. ಕೋರಲ್ ರೀಫ್ಗಳನ್ನ ಸಂರಕ್ಷಣೆಗೆ ಒಳಪಡಿಸಲಿಕ್ಕೋಸ್ಕರ ನಾವು ತಂದಿರುವಂತ ಇನಿಷಿಯೇಟಿವ್ಗಳು ಯಾವ್ಯಾವು, ಇಷ್ಟನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ನೋಟ್ಸ್ ಅಲ್ಲಿ ಅಥವಾ ನಿಮ್ಮ ಎನ್ವಿರಾನ್ಮೆಂಟ್ ಪುಸ್ತಕದಲ್ಲಿ ಇಷ್ಟನ್ನು ಓದ್ಕೊಳ್ಳಿ. ಏನೇ ಡೌಟ್ ಬಂದರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ನಂತರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಹ್ಯೂಮನ್ ಬ್ಲಡ್ ಅಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಅನ್ನ ಡಿಟೆಕ್ಟ್ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಈ ಮೈಕ್ರೋ ಪ್ಲಾಸ್ಟಿಕ್ ಅನ್ನೋದು ಪೆನೆಟ್ರೇಟ್ ಆಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಮೈಕ್ರೋ ಪ್ಲಾಸ್ಟಿಕ್ ಅಂತಂದ್ರೆ ಯಾವ ಪ್ಲಾಸ್ಟಿಕ್ಕಿನ ಕಣ ತನ್ನ ಡಯಾಮೀಟರ್ ಏನಿದೆಯಲ್ಲ ಈ ಡಯಾಮೀಟರು 5 ಮಿಲಿಮೀಟರ್ ಗಿಂತ ಕಡಿಮೆ ಇದೆಯೋ ಆ ಎಲ್ಲ ಪ್ಲಾಸ್ಟಿಕ್ಕಿನ ಕಣಗಳನ್ನು ನಾವು ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೀವಿ. ಅಂದ್ರೆ 5 mm ಡಯಾಮೀಟರ್ ಗಿಂತ ಕಡಿಮೆ ಸೈಜ್ ಅನ್ನ ಹೊಂದಿರುವಂತ ಪ್ಲಾಸ್ಟಿಕ್ಕಿನ ಕಣಗಳನ್ನು ನಾವು ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೀವಿ. ಈ ಮೈಕ್ರೋ ಪ್ಲಾಸ್ಟಿಕ್ಕಿನ ಬಗ್ಗೆ ಇಲ್ಲಿಯವರೆಗೂ ನಮಗೆ ಇದ್ದಂತ ಕನ್ಸರ್ನ್ ಏನು ಅಂತಂದ್ರೆ ಮರೈನ್ ಎಕೋಸಿಸ್ಟಮ್ ಅಲ್ಲಿ ಅಲ್ಲಿರುವಂತ ಬಯೋಡೈವರ್ಸಿಟಿಗೆ ಸಾಕಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಈ ಪ್ಲಾಸ್ಟಿಕ್ ಅಂತ ಇಲ್ಲಿಯವರೆಗೂ ನಮಗೆ ಇದ್ದಂತ ಕನ್ಸರ್ನ್. ಆದರೆ ಈಗ ಈ ಮೈಕ್ರೋ ಪ್ಲಾಸ್ಟಿಕ್ ಹ್ಯೂಮನ್ ಬ್ಲಡ್ಗೆ ಕೂಡ ಪೆನೆಟ್ರೇಟ್ ಆಗಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಮೊದಲಿಗೆ ಮೈಕ್ರೋ ಪ್ಲಾಸ್ಟಿಕ್ ಅಂದ್ರೆ ಏನು, ಡೆಫಿನೇಷನ್ ಅಂತೂ ನಿಮಗೆ ಗೊತ್ತಾಯಿತು. 5 mm ಗಿಂತ ಕಡಿಮೆ ಡಯಾಮೀಟರ್ ಅನ್ನು ಹೊಂದಿರುವಂತ ಪ್ಲಾಸ್ಟಿಕ್ಕಿನ ಕಣ. ಇದನ್ನ ನಾವೇ ಉತ್ಪಾದನೆ ಮಾಡಬಹುದು. ಎಕ್ಸಾಂಪಲ್, ಮೈಕ್ರೋ ಫೈಬರ್ಸ್ ಅನ್ನ ನಾವು ಉತ್ಪಾದನೆ ಮಾಡ್ತೀವಿ. ಯಾತಕ್ಕೋಸ್ಕರ? ಬಟ್ಟೆಗಳಿಗೋಸ್ಕರ ಆಗಿರಬಹುದು, ಕಾಸ್ಮೆಟಿಕ್ಸ್ಗೋಸ್ಕರ ಆಗಿರಬಹುದು, ಇವೆಲ್ಲಕ್ಕೋಸ್ಕರ ನಾವೇ ಉತ್ಪಾದನೆ ಮಾಡ್ತೀವಿ. ನಾವೇ ಉತ್ಪಾದನೆ ಮಾಡುವಂತ ಮೈಕ್ರೋ ಪ್ಲಾಸ್ಟಿಕ್ ಅನ್ನು ನಾವು ಪ್ರೈಮರಿ ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೀವಿ. ಅದೇ ಇನ್ ಕೇಸ್ ಬೇರೆ ಪ್ಲಾಸ್ಟಿಕ್ ಏನಾದ್ರೂ ತಾನೇ ಡಿಸ್ಇಂಟಿಗ್ರೇಟ್ ಆಗಿ ಅಂದ್ರೆ ದೊಡ್ಡದಾದ ಪ್ಲಾಸ್ಟಿಕ್ ತಾನೇ ತುಂಡು ತುಂಡಾಗಿ ಮೈಕ್ರೋ ಪ್ಲಾಸ್ಟಿಕ್ ಏನಾದ್ರೂ ಆಗಿದೆ ಆದ್ರೆ ಇದನ್ನ ನಾವು ಸೆಕೆಂಡರಿ ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೀವಿ. ಆದರೆ ಒಟ್ಟಾರೆಯಾಗಿ ಮೈಕ್ರೋ ಪ್ಲಾಸ್ಟಿಕ್ ಅಂದ್ರೆ ಏನು ಇದು ನಿಮಗೆ ಗೊತ್ತಾಗಿದ್ರೆ ಸಾಕು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಇದೇ ವಾರ PIB ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ H2O ಅನ್ನುವಂತ ಇನಿಷಿಯೇಟಿವ್ ನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಇನಿಷಿಯೇಟಿವ್ ನ ಹೆಸರನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. H2O ನಂತರ 3 Oಗಳು ನಂತರ H ಮತ್ತು ಎಕ್ಸ್ಕ್ಲಮೇಟರಿ ಮಾರ್ಕ್. ಈ ಇನಿಷಿಯೇಟಿವ್ ಅನ್ನ ಯಾರು ತಂದದ್ದು ಅಂತಂದ್ರೆ ನಮಾಮಿ ಗಂಗೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಈ ಒಂದು ಇನಿಷಿಯೇಟಿವ್ ಜೊತೆಗೆ ಯುನೆಸ್ಕೋ ಮತ್ತು ಇತರರು ಸೇರ್ಕೊಂಡು ಈ ಇನಿಷಿಯೇಟಿವ್ ಅನ್ನ ತಂದದ್ದು. ಯಾವಾಗ? 2021 ಜುಲೈ ತಿಂಗಳಿನಲ್ಲಿ. ಯಾತಕ್ಕೋಸ್ಕರ? ಶಾಲೆಗಳ ಹಂತದಲ್ಲಿ ಮಕ್ಕಳಲ್ಲಿ ನೀರಿನ ಬಗ್ಗೆ ಅವೇರ್ನೆಸ್ ಅನ್ನ ಜಾಗೃತಿಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 3 ಪಾಯಿಂಟ್ಗಳು ನಮಗೆ ಬೇಕಾಗಿರೋದು. ಒಂದು, ಇನಿಷಿಯೇಟಿವ್ ಅನ್ನ ಯಾರು ತಂದದ್ದು, ಯಾತಕ್ಕೋಸ್ಕರ ತಂದದ್ದು, ಯಾವ ಹಂತದಲ್ಲಿ ಕೆಲಸ ನಡೆಯುತ್ತೆ. ನಂತರ ನಾವು ಎಕಾನಮಿ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ RBI ತನ್ನ ಕಡೆಯಿಂದ ಒಂದು ಇನೋವೇಷನ್ ಹಬ್ ಅನ್ನ ತರ್ತಾ ಇದೆ ಅಂತ. ಇದರ ಬಗ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ ಅಂತಂದ್ರೆ
ಮೊದಲಿಗೆ ಈ ಇನೋವೇಷನ್ ಹಬ್ಬಿನ ಹೆಸರೇನು ಅಂತಂದರೆ ರಿಸರ್ವ್ ಬ್ಯಾಂಕ್ ಇನೋವೇಷನ್ ಹಬ್ ಅಂತ. ಎಲ್ಲಿ ತಂದಿರೋದು? ಬೆಂಗಳೂರಿನಲ್ಲಿ ತಂದಿರೋದು. ಇದನ್ನು ತಂದಿರೋದು ಕಂಪನೀಸ್ ಆ್ಯಕ್ಟಿನ ಅಡಿಯಲ್ಲಿ. ಕಂಪನೀಸ್ ಆ್ಯಕ್ಟಿನ ಅಡಿಯಲ್ಲಿ ತಂದಿರುವಂಥ ಈ ಒಂದು ಇನೋವೇಷನ್ ಹಬ್ಬು ಕಂಪ್ಲೀಟ್ಲಿ RBIನ ಓನರ್ಶಿಪ್ಪಿನ ಅಡಿಯಲ್ಲಿ ಕೆಲಸ ಮಾಡುವಂಥ ಒಂದು ಹಬ್ ಆಗಿದೆ. ಇದರ ಉದ್ದೇಶ ಏನು? ಫಿನಾನ್ಸ್ ವಿಷಯದಲ್ಲಿ, ಬ್ಯಾಂಕಿಂಗ್ ವಿಷಯದಲ್ಲಿ ಇನೋವೇಷನ್ ಅಂತ ಏನು ನಡೀತಾ ಇದೆ ಅದಕ್ಕೆ ಒಂದು ಒಳ್ಳೆಯ ಎಕೋಸಿಸ್ಟಮ್ ಅನ್ನು ಕೊಡೋದು ಈ ಹಬ್ಬಿನ ಉದ್ದೇಶ ಆಗಿದೆ. ಸ್ಟಾರ್ಟಪ್ಗಳಿಗೆ ಸಹಾಯವನ್ನು ಮಾಡೋದು, ಸ್ಟಾರ್ಟಪ್ಗಳನ್ನು ಐಡೆಂಟಿಫೈ ಮಾಡಿ ಅವುಗಳಿಗೆ ಮೆಂಟರ್ಶಿಪ್ ಅನ್ನು ಕೊಡೋದು, ಎಲ್ಲ ಉದ್ದೇಶಗಳನ್ನು ಒಳಗೊಂಡಿದೆ ಈ ಇನೋವೇಷನ್ ಹಬ್. ಇದರ ಬಗ್ಗೆ ಇಷ್ಟೇ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಬೇಕಾಗಿರೋದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಇದೇ ವಾರ PIBಯಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ತೇಜಸ್ ಅನ್ನುವಂಥ ಒಂದು ಹೊಸ ಸ್ಕೀಮಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಸ್ಕೀಮನ್ನು ದುಬೈ ಎಕ್ಸ್ಪೋನಲ್ಲೇ ಲಾಂಚ್ ಮಾಡಲಾಗಿದೆ. ದುಬೈ ಅಂತಂದರೆ UAE ನಲ್ಲಿ ಇರಬೇಕಾದ್ರೇ ನಮ್ಮ ಮಿನಿಸ್ಟರ್ ಒಬ್ಬರು ಈ ಒಂದು ಸ್ಕೀಮನ್ನು ಲಾಂಚ್ ಮಾಡ್ತಾರೆ. ಈ ಸ್ಕೀಮಿನ ಹೆಸರು ತೇಜಸ್. ಇದರ ಎಕ್ಸ್ಪ್ಯಾನ್ಷನ್ ಅನ್ನೇ ನೀವು ಅಬ್ಸರ್ವ್ ಮಾಡಿ, ಟ್ರೈನಿಂಗ್ ಫಾರ್ ಎಮರೈಟ್ಸ್ ಜಾಬ್ ಅಂಡ್ ಸ್ಕಿಲ್ಸ್. ಅದರ ಎಕ್ಸ್ಪ್ಯಾನ್ಷನ್ನೇ ಹೇಳ್ತಾ ಇದೆ ಕೌಶಲ್ಯಾಭಿವೃದ್ಧಿಗೋಸ್ಕರ ಈ ಒಂದು ಪ್ರಾಜೆಕ್ಟ್ ಅನ್ನು ನಾವು ತಂದಿರೋದು. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಇಂಡಿಯನ್ಸ್ ಯಾರ್ಯಾರು ಹೊರದೇಶಗಳಿಗೆ ಹೋಗ್ತಾ ಇದ್ದಾರೆ ಅವರಿಗೆ ಕೌಶಲ್ಯಾಭಿವೃದ್ಧಿಯನ್ನು ಮಾಡೋದು, ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ಲಿಂಗ್ ಆದ ನಂತರ ಬೇಕಾಗಿರುವಂಥ ಸರ್ಟಿಫಿಕೇಶನ್ ಕೊಡೋದು, ಅವರಿಗೆ ಹೊರದೇಶಗಳಿಗೆ ಹೋದಾಗ ಅಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಆಗುವ ಹಾಗೆ ನೋಡ್ಕೊಳ್ಳೋದು, ಅದೇ ಈ ಸ್ಕೀಮಿನ ಉದ್ದೇಶ ಆಗಿದೆ. ಒಟ್ಟಾರೆಯಾಗಿ ಈ ಸ್ಕೀಮಿನ ಮುಖಾಂತರವಾಗಿ 10,000 ಸ್ಟ್ರಾಂಗ್ ಇಂಡಿಯನ್ ಫೋರ್ಸ್ ಅನ್ನ UAE ಒಂದೇ ದೇಶದಲ್ಲಿ ಡೆವಲಪ್ ಮಾಡುವಂತ ಉದ್ದೇಶವನ್ನು ಗವರ್ನಮೆಂಟ್ ಹೊಂದಿದೆ. ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ತೇಜಸ್ ಸ್ಕೀಮ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಾಗ ಕನ್ಫ್ಯೂಸ್ ಆಗಬಾರದು. ಇದು ಒಂದು ಸ್ಕಿಲ್ಲಿಂಗ್ ಪ್ರಾಜೆಕ್ಟ್ ಆಗಿದೆ. ಕೌಶಲ್ಯಾಭಿವೃದ್ಧಿಗೋಸ್ಕರ ನಾವು ತಂದಿರುವಂತ ಒಂದು ಪ್ರಾಜೆಕ್ಟ್ ಆಗಿದೆ. ಸ್ಪೆಸಿಫಿಕ್ ಆಗಿ ಹೊರದೇಶಗಳಿಗೆ ಹೋಗಿ ಕೆಲಸವನ್ನ ಮಾಡ್ತಾ ಇರುವಂತ ಇಂಡಿಯನ್ಸ್ಗೆ ಕೌಶಲ್ಯಾಭಿವೃದ್ಧಿಯನ್ನು ಮಾಡ್ಲಿಕ್ಕೋಸ್ಕರ ಗವರ್ನಮೆಂಟ್ ತಂದಿರುವಂತ ಸ್ಕೀಮ್ ಇದಾಗಿದೆ. ಈಗ ಸದ್ಯಕ್ಕೆ ಇಷ್ಟು ಮಾತ್ರನೇ ಈ ಸ್ಕೀಮಿನ ಬಗ್ಗೆ ನಮಗೆ ಲಭ್ಯ ಇರುವಂತ ಇನ್ಫಾರ್ಮೇಶನ್. ನಂತರ ಇದೇ ವಾರ ನಮಗೆ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ರಿಪೋರ್ಟ್ ಕೂಡ ರಿಲೀಸ್ ಆಗುತ್ತೆ. ಎನರ್ಜಿ ಟ್ರಾನ್ಸಿಷನ್ ಅಂದರೆ ಏನು? ಈಗ ಸದ್ಯಕ್ಕೆ ನಾವು ಬಳಕೆ ಮಾಡ್ತಾ ಇರುವಂಥ ಇಂಧನ ಫಾಸಿಲ್ ಫ್ಯೂಯಲ್ ಆಗಿದೆ. ಅದು ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು, ಕೋಲ್ ಆಗಿರಬಹುದು, ಎಲ್ಲವೂ ಫಾಸಿಲ್ ಫ್ಯೂಯಲ್ ಆಗಿದೆ. ಪರಿಸರಕ್ಕೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತೆ, ಪೊಲ್ಯೂಷನನ್ನು ಮಾಡುತ್ತೆ. ಈ ಫಾಸಿಲ್ ಫ್ಯೂಯಲಿಂದ ನಾವು ಕ್ಲೀನ್ ಎನರ್ಜಿಯ ಕಡೆಗೆ ಹೋಗಬೇಕಾಗಿದೆ. ಕ್ಲೀನ್ ಎನರ್ಜಿ, ನವೀಕರಿಸಬಹುದಾದಂಥ ಇಂಧನ ಅಂತೇನಿದೆ ಅದು ಸೌರ ವಿದ್ಯುತ್ ಆಗಿರಬಹುದು, ಗಾಳಿಯಿಂದ ತೆಗೆದುಕೊಂಡಿರುವಂಥ ವಿಂಡ್ ಎನರ್ಜಿ ಆಗಿರಬಹುದು. ಒಟ್ಟಾರೆಯಾಗಿ ಕ್ಲೀನ್ ಎನರ್ಜಿ ಅಂತ ಏನಿದೆ ಅದರ ಕಡೆಗೆ ನಾವೀಗ ಟ್ರಾನ್ಸಿಷನ್ ಅನ್ನ ಕಾಣಬೇಕಾಗಿದೆ. ಈ ಟ್ರಾನ್ಸಿಷನ್ ಅನ್ನೇ ಎನರ್ಜಿ ಟ್ರಾನ್ಸಿಷನ್ ಅಂತ ಹೇಳಿ, ಎಷ್ಟರ ಮಟ್ಟಿಗೆ ಎನರ್ಜಿ ಟ್ರಾನ್ಸಿಷನ್ ಆಗ್ತಾ ಇದೆ, ಯಾವ ದೇಶ ಎಷ್ಟರ ಮಟ್ಟಿಗೆ ಎಫರ್ಟ್ ಅನ್ನ ಹಾಕ್ತಾ ಇದೆ, ಇದೆಲ್ಲವನ್ನು ನಮಗೆ ಕಟ್ಟಿಕೊಡುವಂತ ಒಂದು ರಿಪೋರ್ಟ್ ಪ್ರತಿ ವರ್ಷ ರಿಲೀಸ್ ಆಗುತ್ತೆ. ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ರಿಪೋರ್ಟ್ ಅಂತ. ಈ ವರ್ಷದ ರಿಪೋರ್ಟ್ ಈ ವಾರ ನಮಗೆ ರಿಲೀಸ್ ಆಗಿದೆ. ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದೇ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಪಾಯಿಂಟ್. ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ದಿ ಇಂಟರ್ನ್ಯಾಷನಲ್ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ. ಈ ಏಜೆನ್ಸಿಯ ಹೆಸರನ್ನ ಒಂದು ಕಡೆ ನೀವು ನೋಟ್ ಡೌನ್ ಮಾಡ್ಕೊಂಡಿರಿ. ಇಷ್ಟು ಮಾತ್ರನೇ ಈ ಆರ್ಟಿಕಲ್ನ ಉಪಯೋಗ. ನಂತರ ಈ ಆರ್ಟಿಕಲ್ ಅನ್ನು ನೋಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ನೋಡೋಣ. ಎಕ್ಸಾಂಪಲ್ಗೆ ಚಾಕ್ಲೇಟ್ ಅನ್ನ ತಗೊಳ್ಳೋಣ. ನೀವು 10 ರೂಪಾಯಿಯ ಚಾಕ್ಲೇಟ್ ಅನ್ನ ತಗೊಳ್ತಾ ಇದ್ರಿ. ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ ಈ ಚಾಕ್ಲೇಟಿನ ಸೈಜ್ ಕಡಿಮೆ ಆಗಿದೆ. 10 ರೂಪಾಯಿ ಇದೆ, ಆದರೆ ಚಾಕ್ಲೇಟಿನ ಸೈಜ್ ಕಡಿಮೆ ಆಗಿದೆ. ಇದನ್ನು ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡಿರ್ತೀರಾ. ಅಂದರೆ ಸ್ಟಿಕ್ಕರ್ ಪ್ರೈಸ್ ಅಷ್ಟೇ ಇರುತ್ತೆ, ಆದರೆ ಆ ಸೈಜ್, ಆ ಪ್ರಾಡಕ್ಟಿನ ಸೈಜ್ ಏನಿದೆಯಲ್ಲ ಅದು ಕಡಿಮೆ ಆಗಿರುತ್ತೆ. ಈ ರೀತಿಯಾಗಿ ಸ್ಟಿಕ್ಕರ್ ಪ್ರೈಸನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ಆ ಪ್ರಾಡಕ್ಟಿನ ಸೈಜನ್ನು ಕಡಿಮೆ ಮಾಡುವಂಥ ಪ್ರಾಕ್ಟೀಸ್ ಏನಿದೆಯಲ್ಲ ಇದನ್ನು ನಾವು ಶ್ರಿಂಕ್ ಫ್ಲೇಷನ್ ಅಂತ ಕರಿತೀವಿ. ಇಲ್ಲಿ 2 ಪದಗಳು ಇದ್ದಾವೆ. ಒಂದು ಶ್ರಿಂಕ್ ಆಗಿದೆ, ಪ್ರಾಡಕ್ಟಿನ ಸೈಜ್ ಏನಿದೆಯಲ್ಲ ಇದು ಕಡಿಮೆ ಆಗಿದೆ, ಶ್ರಿಂಕ್ ಆಗಿದೆ. ಆ ಶ್ರಿಂಕ್ ಆಗಲಿಕ್ಕೆ ಕಾರಣ ಏನು? ಇನ್ಫ್ಲೇಷನ್. ಇನ್ಫ್ಲೇಷನ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ, ಅಂದರೆ ಈಗ ಎಕ್ಸಾಂಪಲ್ ಚಾಕ್ಲೇಟನ್ನೇ ತೆಗೆದುಕೊಂಡಿದೆ, ಆದರೆ ಇದನ್ನು ಉತ್ಪಾದನೆ ಮಾಡಲಿಕ್ಕೆ ಅವರೇನು ಬಳಕೆ ಮಾಡ್ತಾರಲ್ಲ, ಮಿಲ್ಕ್ ಆಗಿರಬಹುದು, ವೆನಿಲಾ ಆಗಿರಬಹುದು, ಎಲ್ಲ ಅಂಶಗಳು ಏನಿದಾವಲ್ಲ ಅವುಗಳ ಬೆಲೆ ಏರಿಕೆ ಆಗಿದೆ. ಈಗ ಅವುಗಳ ಬೆಲೆ ಏರಿಕೆ ಆಗಿದೆ ಅಥವಾ ಇನ್ಫ್ಲೇಷನ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಈ ಚಾಕ್ಲೇಟಿನ ಬೆಲೆಯನ್ನು ಏರಿಕೆ ಮಾಡುವುದರ ಬದಲಾಗಿ ಇದರ ಸೈಜನ್ನು ಕಡಿಮೆ ಮಾಡಿ ಅಷ್ಟೇ ಪ್ರಾಫಿಟನ್ನು ಇಟ್ಕೊಳ್ಳೋದು, ಇದನ್ನು ಫಾಲೋ ಮಾಡ್ತಿರ್ತವೆ ಕಂಪನಿಗಳು. ಇಲ್ಲಿ ಇನ್ಫ್ಲೇಷನ್ನ ಕಾರಣದಿಂದಾಗಿಯೇ ಈ ಪ್ರಾಡಕ್ಟಿನ ಸೈಜ್ ಶ್ರಿಂಕ್ ಆಗಿರೋದು. ಆದ್ದರಿಂದ ಶ್ರಿಂಕ್ ಪ್ಲಸ್ ಇನ್ಫ್ಲೇಷನ್ ಬಂದು ಶ್ರಿಂಕ್ಫ್ಲೇಷನ್. ಶ್ರಿಂಕ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಇತ್ತೀಚೆಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಹೇಳುತ್ತೆ. ಅದನ್ನೇ ಈ ಆರ್ಟಿಕಲ್ ಹೇಳ್ತಾ ಇರೋದು. ಎಕಾನಮಿಯ ಟರ್ಮಿನಾಲಜಿಯಲ್ಲಿ ಈ ಶ್ರಿಂಕ್ಫ್ಲೇಷನ್ ಅನ್ನುವಂಥ ಈ ಟರ್ಮ್ ಅನ್ನು ಕೂಡ ನೀವು ಆಡ್ ಮಾಡ್ಕೊಳ್ಳಿ. ನಂತರ PIBಯ ಈ ಆರ್ಟಿಕಲ್ ಹೇಳ್ತಾ ಇದೆ ನೀತಿ ಆಯೋಗ್ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದೆ ಅಂತ. ಈ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸಿನ ಮೊದಲನೇ ಎಡಿಷನ್ನ ಈ ಹಿಂದೆ ಈಗಾಗಲೇ ನೀತಿ ಆಯೋಗ್ ರಿಲೀಸ್ ಮಾಡಿತ್ತು. ಇದು 2ನೇ ಎಡಿಷನ್ ಆಗಿದೆ.
ಈ ಇಂಡೆಕ್ಸಿನ ಉದ್ದೇಶ ಏನು ಅಂತಂದರೆ ಅದರ ಹೆಸರೇ ಹೇಳ್ತಾ ಇದೆ, ಎಕ್ಸ್ಪೋರ್ಟ್ ಅಥವಾ ರಫ್ತಿನ ವಿಷಯದಲ್ಲಿ ಯಾವ ಯಾವ ರಾಜ್ಯಗಳು ಎಷ್ಟರ ಮಟ್ಟಿಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾವೆ ಅದನ್ನು ರ್ಯಾಂಕ್ ಮಾಡೋದೇ, ಈ ಸಿದ್ಧತೆಯ ಪರ್ಫಾರ್ಮೆನ್ಸನ್ನು ಅನಲೈಸ್ ಮಾಡಿ ರ್ಯಾಂಕ್ ಮಾಡೋದೇ ಈ ಇಂಡೆಕ್ಸಿನ ಉದ್ದೇಶ ಆಗಿದೆ. ಮೊದಲನೇ ಪಾಯಿಂಟ್, ಯಾರು ರಿಲೀಸ್ ಮಾಡ್ತಾರೆ ಅಂತ ನೀತಿ ಆಯೋಗ್ ರಿಲೀಸ್ ಮಾಡುತ್ತೆ. ಯಾವ ಅಂಶಗಳ ಆಧಾರದ ಮೇಲೆ ಈ ಇಂಡೆಕ್ಸನ್ನು ಪ್ರಿಪೇರ್ ಮಾಡಿದೆ ಅಂತಂದರೆ 4 ಅಂಶಗಳು. ಒಂದು, ಪಾಲಿಸಿ, ಎಕ್ಸ್ಪೋರ್ಟಿನ ವಿಷಯದಲ್ಲಿ ಯಾವ ರಾಜ್ಯ ಎಂಥ ಪಾಲಿಸಿಯನ್ನು ಹೊಂದಿದೆ. ಎಕ್ಸಾಂಪಲ್, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಇಂಥ ರಾಜ್ಯಗಳು ಕೋಸ್ಟಲ್ ಏರಿಯಾವನ್ನು ಹೊಂದಿದ್ದಾವೆ, ಸಾಕಷ್ಟು ಎಕ್ಸ್ಪೋರ್ಟನ್ನು ಮಾಡ್ತವೆ, ಒಳ್ಳೆಯ ಪಾಲಿಸಿಯನ್ನು ಹೊಂದಿರ್ತವೆ, ಎಕ್ಸ್ಪೋರ್ಟ್ ಪ್ರಮೋಷನ್ ಪಾಲಿಸಿಯನ್ನು ಹೊಂದಿರ್ತವೆ. ಅದೇ ರೀತಿಯಾಗಿ ಬಿಸ್ನೆಸ್ ಎಕೋಸಿಸ್ಟಮ್ ಎಷ್ಟರ ಮಟ್ಟಿಗೆ ಇದೆ, ಎಕ್ಸ್ಪೋರ್ಟ್ ಎಕೋಸಿಸ್ಟಮ್ ಎಷ್ಟರ ಮಟ್ಟಿಗೆ ಇದೆ, ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಎಷ್ಟರ ಮಟ್ಟಿಗೆ ಇದೆ, ಅಂದರೆ ಯಾವ ರಾಜ್ಯ ಎಷ್ಟರ ಮಟ್ಟಿಗೆ ರಫ್ತನ್ನು ಮಾಡ್ತಾ ಇದೆ. ಎಲ್ಲದರ ಆಧಾರದ ಮೇಲೆ, ಈ 4 ಮೇನ್ ಪಿಲ್ಲರಿನ ಆಧಾರದ ಮೇಲೆ ಈ ಒಂದು ಇಂಡೆಕ್ಸ್ ಅನ್ನ ನೀತಿ ಆಯೋಗ್ ತಂದಿದೆ. ಈ ಇಂಡೆಕ್ಸ್ ಅಲ್ಲಿ ಎಲ್ಲಾ ರಾಜ್ಯಗಳನ್ನ ಒಂದೇ ಬುಟ್ಟಿಯಲ್ಲಿ ತಂದು ತೂಗುವುದರ ಬದಲಾಗಿ 4 ಕೆಟಗರಿಗಳನ್ನ ತರಲಾಗಿದೆ. ಒಂದು, ಕೋಸ್ಟಲ್ ಸ್ಟೇಟ್ಗಳು. ಕೋಸ್ಟಲ್ ಸ್ಟೇಟ್ಗಳು ಕರಾವಳಿ ತೀರವನ್ನು ಹೊಂದಿರುವಂತಹ ಎಲ್ಲ ರಾಜ್ಯಗಳನ್ನ ಒಳಗೊಂಡಿರುವಂತಹ ಒಂದು ಕೆಟಗರಿ. ಆ ರಾಜ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ಸಿದ್ಧತೆ ಇದೆ. ಅದೇ ರೀತಿಯಾಗಿ ಲ್ಯಾಂಡ್ ಲಾಕ್ಡ್ ರಾಜ್ಯಗಳು, ಅದೇ ರೀತಿಯಾಗಿ ಹಿಮಾಲಯನ್ ಸ್ಟೇಟ್ಸ್, ನಂತರ ಯುಟಿ ಅಥವಾ ಸಿಟಿ ಸ್ಟೇಟ್ಸ್ ಅಂತ ಏನಿದಾವೆ ಅವುಗಳು. ಈ ರೀತಿಯಾಗಿ 4 ಕೆಟಗರಿಯಲ್ಲಿ ಈ ಇಂಡೆಕ್ಸ್ ಅಲ್ಲಿ ಸ್ಟೇಟ್ಗಳು ಮತ್ತು ಯೂನಿಯನ್ ಟೆರಿಟರಿಗಳನ್ನ ರ್ಯಾಂಕ್ ಮಾಡಲಾಗಿದೆ. ಈಗ ಈ ವರ್ಷದ 2ನೇ ಎಡಿಷನ್ ಅಲ್ಲಿ ಯಾರು ಟಾಪ್ ಪರ್ಫಾರ್ಮರ್ ಅಂತಂದ್ರೆ ಕೋಸ್ಟಲ್ ಸ್ಟೇಟ್ಗಳೇ ಇವತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇರೋದು. ಅದರಲ್ಲೂ ಗುಜರಾತ್ ರ್ಯಾಂಕ್ಡ್ ನಂಬರ್ 1 ಅಂತ ಈ ವರ್ಷದ ಎಡಿಷನ್ ಹೇಳ್ತಾ ಇದೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ನಾವು GS ಪೇಪರ್ 3ನಲ್ಲೇ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ಪ್ಲೂಟೋದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ಲೂಟೋದ ಬಗ್ಗೆ ನಿಮಗೆ ಈಗಾಗಲೇ ಬೇಸಿಕ್ ಇನ್ಫಾರ್ಮೇಶನ್ ಅಂತೂ ತಿಳಿದಿರುತ್ತೆ. ಇದು ಒಂದು ಡ್ವಾರ್ಫ್ ಪ್ಲಾನೆಟ್ ಆಗಿದೆ. ಈ ಡ್ವಾರ್ಫ್ ಪ್ಲಾನೆಟಿನ ಬಗ್ಗೆ ನಮಗೆ ತಿಳಿದಿರುವಂಥ ಇನ್ಫಾರ್ಮೇಶನ್ ಏನಿದೆಯಲ್ಲ ಅದರಲ್ಲಿ ಮೇಜರ್ ರೋಲ್ ಅನ್ನ ಪ್ಲೇ ಮಾಡಿರೋದು ನಾಸಾದ ನ್ಯೂ ಹಾರಿಜಾನ್ಸ್ ಅನ್ನುವಂಥ ಒಂದು ಸ್ಪೇಸ್ ಕ್ರಾಫ್ಟ್. ಇಲ್ಲಿಯವರೆಗೂ ಪ್ಲೂಟೋನ ಮೀಟ್ ಮಾಡಿದಂಥ, ಪ್ಲೂಟೋನ ವಿಸಿಟ್ ಮಾಡಿದಂಥ ಒನ್ ಅಂಡ್ ಓನ್ಲಿ ಸ್ಪೇಸ್ ಕ್ರಾಫ್ಟ್ ಅಂತಂದ್ರೆ ನಾಸಾದ ನ್ಯೂ ಹಾರಿಜಾನ್ಸೇ ಆಗಿದೆ. ಇಲ್ಲಿ ನಾವು ಪ್ಲೂಟೋದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೂ ಕೂಡ ನ್ಯೂ ಹಾರಿಜಾನ್ಸ್ ಅನ್ನು ನೀವು ನೋಟ್ ಡೌನ್ ಮಾಡ್ಕೊಂಡಿರಬೇಕು. ಯಾರ ಮಿಷನ್ ಇದು? ನಾಸಾದ ಮಿಷನ್ ಆಗಿದೆ. ನಾಸಾದ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿದೆ. UPSC ಆಗಾಗ್ಗೆ ಮ್ಯಾಚ್ ಮಾಡಲಿಕ್ಕೆ ಕೇಳುತ್ತೆ. ಒಂದು ಕಡೆ ಈ ಮಿಷನ್ಗಳನ್ನು ಕೊಟ್ಟು ಇನ್ನೊಂದು ಕಡೆ ಯಾರ ಮಿಷನ್ ಇದು ಅಂತ ಆಗಾಗ್ಗೆ ಕೇಳ್ತಾ ಇರುತ್ತೆ. ನ್ಯೂ ಹಾರಿಜಾನ್ಸ್ ನಾಸಾದ ಅಥವಾ USA ಮಿಷನ್ ಆಗಿದೆ. ಈಗ ಪ್ಲೂಟೋವನ್ನ ವಿಸಿಟ್ ಮಾಡಿದಂಥ ಒನ್ ಅಂಡ್ ಓನ್ಲಿ ಸ್ಪೇಸ್ ಕ್ರಾಫ್ಟ್ ಆಗಿರುವಂಥ ಈ ನ್ಯೂ ಹಾರಿಜಾನ್ ಒಂದು ಹೊಸ ಫೋಟೋವನ್ನು ಕಳಿಸಿದೆ. ಈ ಹೊಸ ಫೋಟೋದಲ್ಲಿ ನಮಗೇನು ಗೊತ್ತಾಗ್ತಾ ಇದೆ ಅಂತಂದ್ರೆ ಪ್ಲೂಟೋದ ಮೇಲಿರುವಂಥ ಮೌಂಟೇನ್ಗಳು, ಇವುಗಳಿಗೆ ರೈಟ್ ಮಾನ್ಸ್ ಅನ್ನುವಂಥ ಹೆಸರನ್ನ ಕೊಡಲಾಗಿದೆ. ಈ ಮೌಂಟೇನ್ಗಳು ಕ್ರಯೋ ವೋಲ್ಕ್ಯಾನಿಸಮ್ ಇಂದ ಆಗಿರಬಹುದು ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ರೈಟ್ ಮಾನ್ಸ್ ಅಂದ್ರೆ ಏನು, ಕ್ರಯೋ ವೋಲ್ಕ್ಯಾನಿಸಮ್ ಅಂದ್ರೆ ಏನು? ರೈಟ್ ಮಾನ್ಸ್ ಅಂತಂದ್ರೆ ಪ್ಲೂಟೋದ ಮೇಲಿರುವಂಥ ಮೌಂಟೇನ್ಗಳಿಗೆ, ಪರ್ವತ ಶ್ರೇಣಿಗಳಿಗೆ ನಾವು ಕೊಟ್ಟಿರುವಂಥ ಹೆಸರು. ಸೈಂಟಿಸ್ಟ್ಗಳ ಹೆಸರಿನ ಹಿನ್ನೆಲೆಯಲ್ಲಿ ಈ ಹೆಸರನ್ನೇ ಕೊಡಲಾಗಿದೆ. ಪ್ಲೂಟೋದ ಮೇಲಿರುವಂಥ ಪರ್ವತ ಶ್ರೇಣಿಗಳಿಗೆ ನಾವು ಕೊಟ್ಟಿರುವಂಥ ಹೆಸರು ರೈಟ್ ಮಾನ್ಸ್ ಅಂತ. ಈ ರೈಟ್ ಮಾನ್ಸ್ಗಳು ಕ್ರಯೋ ವಾಲ್ಕ್ಯಾನಿಸಮ್ ಇಂದ ಆಗಿದಾವೆ ಅಂತ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ. ಕ್ರಯೋ ವಾಲ್ಕ್ಯಾನಿಸಮ್ ಅಂದ್ರೆ ಏನು? ಕ್ರಯೋ ಅಂತಂದ್ರೇನು? ಶೀತಲವಾಗಿರುವಂಥ ಅಂಶ. ನಮ್ಮ ಧ್ರುವದಲ್ಲಿರುವಂಥ, ಭೂಮಿಯ ಧ್ರುವದಲ್ಲಿರುವಂಥ ಈ ಏರಿಯಾವನ್ನು ನಾವು ಕ್ರಯೋಸ್ಪಿಯರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಪ್ಲೂಟೋದ ಸರ್ಫೇಸಿನ ಮೇಲೆ ಐಸಿ ವಾಟರ್, ಮಂಜುಗಡ್ಡೆಯಷ್ಟು ಕಡಿಮೆ ಟೆಂಪರೇಚರ್ನ ಹೊಂದಿರುವಂಥ ನೀರು ವಾಲ್ಕೆನೋದ ರೂಪದಲ್ಲಿ, ಜ್ವಾಲಾಮುಖಿಯ ರೂಪದಲ್ಲಿ ಮೇಲೆ ಬಂದು ಈ ಮೌಂಟೇನ್ಗಳನ್ನು, ಪರ್ವತಗಳನ್ನು ಸೃಷ್ಟಿಸಿದೆ. ಅದನ್ನೇ ನಾವು ಕ್ರಯೋ ವಾಲ್ಕ್ಯಾನಿಸಮ್ ಅಂತ ಕರೀತಾ ಇದ್ದೀವಿ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ನಾವಿಲ್ಲಿ ವಾಲ್ಕೆನೋ ಅಂದಾಗ ಮ್ಯಾಗ್ಮಾವನ್ನು ನೋಡಿರ್ತೀವಿ. ಮೋಲ್ಟನ್ ರಾಕ್ ಅಂತಂದರೆ ಜ್ವಾಲಾಮುಖಿಯಲ್ಲಿ ನಾವೇನು ನೋಡ್ತೀವಲ್ಲ ಶಿಲಾಪಾಕ, ಆ ಶಿಲಾಪಾಕವನ್ನು ನಾವು ನೋಡಿರ್ತೀವಿ. ಅದು ರಾಕ್ ಅಥವಾ ಬಂಡೆಗಳು ಕರಗಿದಾಗ ಬರುವಂಥ ಮ್ಯಾಗ್ಮಾ ಆಗಿದೆ. ಆದರೆ ಇಲ್ಲಿ ನಾವು ಪ್ಲೂಟೋದಲ್ಲಿ ನೋಡ್ತಾ ಇರೋದೇನು? ನೀರನ್ನದೇ ಐಸಿ ವಾಟರ್ ಇಲ್ಲಿ ವಾಲ್ಕೆನೋದ ರೂಪದಲ್ಲಿ ಮೇಲೆ ಬಂದಿದೆ. ಆದ್ದರಿಂದನೇ ಈ ಒಂದು ಸ್ಟ್ರಕ್ಚರ್ ಆಗಿದೆ, ರೈಟ್ ಮಾನ್ಸ್ ಅನ್ನೋದು ಆಗಿದೆ ಅಂತ ಸೈಂಟಿಸ್ಟ್ಗಳು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನ್ಯೂ ಹಾರಿಜಾನ್ಸ್ ನಿಮಗೆ ನೆನಪಿರಬೇಕು, ರೈಟ್ ಮಾನ್ಸ್ ನಿಮಗೆ ನೆನಪಿರಬೇಕು, ಕ್ರಯೋ ವಾಲ್ಕ್ಯಾನಿಸಮ್ ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದ್ರೆ ಸಾಕು. ಅಷ್ಟೇ ಈ ಆರ್ಟಿಕಲ್ನ ಉದ್ದೇಶ. ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಸ್ಪೇಸ್ ಡೆಬ್ರಿ ಅಥವಾ ಬಾಹ್ಯಾಕಾಶ ತ್ಯಾಜ್ಯದ ವಿಷಯದಲ್ಲಿ ನಾವು ತೆಗೆದುಕೊಂಡಿರುವಂಥ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತಂದರೆ ಇಸ್ರೋದ ನೇತ್ರ ಅನ್ನುವಂಥ ಇನಿಷಿಯೇಟಿವ್. ಈ ಇನಿಷಿಯೇಟಿವ್ನ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಸ್ಪೇಸ್ ಡೆಬ್ರಿ ಅಂದರೆ ಏನು, ಅದರಿಂದ ಆಗಬಹುದಾದಂಥ ಇಂಪ್ಯಾಕ್ಟ್ ಏನು, ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸ್ಪೇಸ್ ಡೆಬ್ರಿ ತ್ಯಾಜ್ಯ, ಅದರ ಹೆಸರೇ ನಮಗೆ ಹೇಳ್ತಾ ಇದೆ ಇದು ಒಂದು ತ್ಯಾಜ್ಯ, ಆದರೆ ಬಾಹ್ಯಾಕಾಶದಲ್ಲಿ ಇರೋದು. ಈ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಿ, ಒಂದು ಕಂಪ್ಯೂಟರ್ ಇಮೇಜ್ ಇದು. ಈ ಇಮೇಜಲ್ಲಿ ತೋರಿಸ್ತಾ ಇದ್ದಾರೆ ಭೂಮಿಯ ಸುತ್ತ ಯಾವ ರೀತಿಯಾಗಿ ಈ ತ್ಯಾಜ್ಯ ಸುತ್ತುತ್ತಾ ಇದೆ ಭೂಮಿಯನ್ನ ಅಂತ. ಭೂಮಿಯನ್ನ ಆರ್ಬಿಟ್ ಮಾಡ್ತಾ ಇದೆ ಈ ಡೆಬ್ರಿ. ಈ ಡೆಬ್ರಿ ಸೃಷ್ಟಿಯಾಗಲಿಕ್ಕೆ ಕಾರಣ ಏನು?
ನಾವು ಸ್ಯಾಟಲೈಟ್ಗಳನ್ನು ಉಪಗ್ರಹಗಳನ್ನು ಉಡಾವಣೆಯನ್ನೇನೋ ಮಾಡ್ತೀವಿ, ಆದರೆ ವಾಪಸ್ಸು ಅವುಗಳನ್ನು ತಂದು ಡೆಸ್ಟ್ರಾಯ್ ಮಾಡೋದಿಲ್ಲ ಅಥವಾ ಅವುಗಳನ್ನು ನಾವು ಪ್ರೊಸೆಸಿಂಗ್ ಮಾಡೋದಿಲ್ಲ. ಅವುಗಳನ್ನು ಅಲ್ಲೇ ಬಿಟ್ಬಿಡ್ತೀವಿ ಬಾಹ್ಯಾಕಾಶದಲ್ಲಿ. ಸ್ಯಾಟಲೈಟ್ಗಳು ತಮ್ಮ ಕೆಲಸವನ್ನು ಮುಗಿಸ್ತವೆ, ಅವು ಕ್ರಿಯಾಶೀಲತೆಯನ್ನು ಮುಗಿಸಿದ ನಂತರ ಅಲ್ಲೇ ಉಳ್ಕೊಳ್ತವೆ. ಅವುಗಳ ಬಿಡಿ ಭಾಗಗಳು ಅವುಗಳು ಬ್ರೇಕ್ ಡೌನ್ ಆಗಿ ಈ ರೀತಿಯಾಗಿ ಭೂಮಿಯನ್ನು ಸುತ್ತುತ್ತಾನೆ ಇರ್ತವೆ. ಒಂದು ಸೂಜಿಯ ಗಾತ್ರದಿಂದ ಹಿಡಿದು ದೊಡ್ಡ ಉಪಗ್ರಹದ ಗಾತ್ರದವರೆಗೂ ಎಲ್ಲ ರೀತಿಯ ತ್ಯಾಜ್ಯ ಇವತ್ತು ನಮ್ಮ ಭೂಮಿಯನ್ನು ಸುತ್ತುತ್ತಾ ಇದೆ. ಇದು ಯಾಕೆ ಇಂಪಾರ್ಟೆಂಟ್ ನಮಗೆ ಈಗ ಡಿಸ್ಕಷನ್ಗೆ ಅಂತಂದರೆ, ಒಂದು ಸೂಜಿಯ ಗಾತ್ರದ ಡೆಬ್ರಿ ಆಗಿದ್ರೂ ಕೂಡ ಅದು ಎಷ್ಟು ಸ್ಪೀಡಾಗಿ ಭೂಮಿಯ ಸುತ್ತುತ್ತಾ ಇರುತ್ತೆ ಅಂತಂದರೆ, ಆ ಸೂಜಿಯ ಗಾತ್ರದ ಒಂದು ಡೆಬ್ರಿ ಬಂದು ಒಂದು ಸ್ಯಾಟಲೈಟ್ಗೂ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೂ ಬಂದು ಏನಾದರೂ ಹಿಟ್ ಮಾಡಿದ್ದೆ ಆದರೆ ಕಂಪ್ಲೀಟ್ಲಿ ಈ ಸ್ಟೇಷನ್ ಅಥವಾ ಸ್ಯಾಟಲೈಟ್ ನಾಶ ಆಗುವಂಥ ಸಾಧ್ಯತೆ ಇರುತ್ತೆ. ಅಷ್ಟು ಸ್ಪೀಡಲ್ಲಿ, ಅಷ್ಟು ವೆಲಾಸಿಟಿಯಲ್ಲಿ ಈ ಒಂದು ಡೆಬ್ರಿ ಸುತ್ತುತ್ತಾ ಇರುತ್ತೆ ಭೂಮಿಯನ್ನ. ಆದ್ದರಿಂದನೇ ಸ್ಪೇಸ್ ಡೆಬ್ರಿಯ ವಿಷಯದಲ್ಲಿ ಈಗ ಸದ್ಯಕ್ಕೆ ನಮಗೆ ಕನ್ಸರ್ನ್ ಇರೋದು. ಈ ಸ್ಪೇಸ್ ಡೆಬ್ರಿ ಇದೇ ರೀತಿಯಾಗಿ ಜಾಸ್ತಿ ಆಗ್ತಾನೇ ಹೋಗಿದ್ದೆ ಆದರೆ, ಅಂದರೆ ಈ ಡೆಬ್ರಿಗಳನ್ನು ನಾವು ನಾಶ ಮಾಡಲಿಲ್ಲ ಅಂತಂದರೆ, ವಾಪಸ್ಸು ಭೂಮಿಗೆ ತರಲಿಲ್ಲ ಅಂತಂದರೆ ಅದು ಮುಂದೆ ನಮ್ಮ ಪ್ರಾಜೆಕ್ಟ್ಗಳಿಗೆ ಹಾನಿ ಮಾಡುವಂಥ ಸಾಧ್ಯತೆ ಇದೆ. ಒಂದು, ಈಗಾಗಲೇ ಈ ಸ್ಪೇಸ್ ಡೆಬ್ರಿ ನಮ್ಮ ಭೂಮಿಯ ಸುತ್ತ ಇರುವಂಥ ಈ ಆರ್ಬಿಟನ್ನು ಈ ರೀತಿಯಾಗಿ ಆಕ್ಯುಪೈ ಮಾಡ್ಕೊಂಡಿದೆ. ಇದರಿಂದ ನಮಗೆ ಉಪಯೋಗಕ್ಕೆ ಬೇಕಾಗಿರುವಂಥ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಜಾಗ ಸಿಗ್ತಾ ಇಲ್ಲ ಭೂಮಿಯ ಸುತ್ತ ಆರ್ಬಿಟ್ಗಳಲ್ಲಿ. ಇದು ಒಂದು ಪ್ರಾಬ್ಲಮ್. ಆದರೆ ಇನ್ನೊಂದು ಪ್ರಾಬ್ಲಮ್, ಈಗ ತಾನೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಈ ಡೆಬ್ರಿಗಳು ಏನಾದರೂ ಬಂದು ನಮ್ಮ ಸ್ಯಾಟಲೈಟ್ಗಳಿಗೆ, ಈಗಾಗಲೇ ಕೆಲಸವನ್ನು ಮಾಡ್ತಾ ಇರುವಂಥ ಇಂಪಾರ್ಟೆಂಟ್ ಸ್ಟೇಷನ್ಗಳು ಅಥವಾ ಸ್ಯಾಟಲೈಟ್ಗಳು ಏನಿದಾವೆ ಇವುಗಳಿಗೆ ಹಿಟ್ ಮಾಡಿದೆ ಆದರೆ ಈ ಪ್ರಾಜೆಕ್ಟ್ಗಳು ನಾಶ ಆಗುವಂಥ ಸಾಧ್ಯತೆ ಇದೆ. ಇಂಥ ಒಂದು ಪೊಟೆನ್ಷಿಯಲ್ ಹಜಾರ್ಡಿನ ಬಗ್ಗೆ ಈ ಹಿಂದೆ ಈಗಾಗಲೇ ಸೈಂಟಿಸ್ಟ್ಗಳು ಹೇಳಿದ್ರು ಮತ್ತು ಒಂದು ಹೆಸರನ್ನು ಕೂಡ ಕೊಟ್ಟಿದ್ರು, ಕೆಸ್ಲರ್ ಸಿಂಡ್ರೋಮ್ ಅಂತ. ಈ ಒಂದು ಟರ್ಮ್ ಅನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ, ಕೆಸ್ಲರ್ ಸಿಂಡ್ರೋಮ್. ಈ ಸಿಂಡ್ರೋಮ್ ಏನು ಹೇಳುತ್ತೆ ಅಂತಂದ್ರೆ, ಒಂದು ಪರಿಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ಸ್ಪೇಸ್ ಡೆಬ್ರಿ ಈಗ ಕೆಲಸ ಮಾಡ್ತಾ ಇರುವಂಥ ಸ್ಯಾಟಲೈಟ್ಗಳಿಗೆ ಅಥವಾ ಪ್ರಾಜೆಕ್ಟ್ಗಳಿಗೆ ಬಂದು ಹಿಟ್ ಮಾಡಿ ಅವುಗಳನ್ನು ಡಿಸ್ಫಂಕ್ಷನಲ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಕೆಲಸ ಮಾಡ್ತಾ ಇರುವಂಥ ಉಪಗ್ರಹಗಳಿಗೆ ಬಂದು ಹೊಡೆದು ಆ ಉಪಗ್ರಹಗಳನ್ನು ನಾಶ ಮಾಡುವಂಥ, ಡಿಸ್ಫಂಕ್ಷನಲ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಂತ ಒಂದು ಸಿಚುಯೇಷನ್ ನಾವು ಕೆಸ್ಲರ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಸ್ಪೇಸ್ ಡೆಬ್ರಿ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಟರ್ಮ್ ಕೆಸ್ಲರ್ ಸಿಂಡ್ರೋಮ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಯಿತು. ಈಗ ಈ ಒಂದು ಪೊಟೆನ್ಷಿಯಲ್ ಹಜಾರ್ಡ್ ಆಗಿರುವಂಥ ಸ್ಪೇಸ್ ಡೆಬ್ರಿಯ ವಿಷಯದಲ್ಲಿ ನಾವು ಒಂದು ಇನಿಷಿಯೇಟಿವ್ ಅನ್ನು ತಗೊಂಡಿದ್ದೀವಿ. ಅದೇ ನೇತ್ರ ಅನ್ನುವಂಥ ಇನಿಷಿಯೇಟಿವ್. ನೇತ್ರ ಅಂತಂದರೆ ಇದರ ಎಕ್ಸ್ಪಾನ್ಷನ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ನೆಟ್ವರ್ಕ್ ಫಾರ್ ಸ್ಪೇಸ್ ಆಬ್ಜೆಕ್ಟ್ಸ್ ಟ್ರ್ಯಾಕಿಂಗ್ ಅಂಡ್ ಅನಾಲಿಸಿಸ್ ಪ್ರಾಜೆಕ್ಟ್ ಅಂತ. ಈ ಪ್ರಾಜೆಕ್ಟ್ ಅನ್ನ ಯಾಕೆ ತಂದಿರೋದು, ಅದರ ಹೆಸರೇ ಹೇಳ್ತಾ ಇದೆ. ಸ್ಪೇಸ್ ಡೆಬ್ರಿಗಳು ಅಥವಾ ಆಬ್ಜೆಕ್ಟ್ಗಳು ಅಂತ ಏನಿದಾವೆ ಅವುಗಳನ್ನ ಟ್ರ್ಯಾಕ್ ಮಾಡೋದು, ಅನಲೈಸ್ ಮಾಡೋದು. ಇನ್ ಕೇಸ್ ಅವುಗಳು ಏನಾದರೂ ನಮ್ಮ ಪ್ರಾಜೆಕ್ಟ್ಗಳಿಗೆ, ನಮ್ಮ ಸ್ಯಾಟಲೈಟ್ಗಳಿಗೆ ಏನಾದರೂ ಬಂದು ಹೊಡೆದು ನಾಶ ಮಾಡ್ತವೆ ಅಂತ ಅನ್ಸಿದ್ರೆ ಆ ವಿಷಯದಲ್ಲಿ ಸ್ಟೆಪ್ ಅನ್ನ ತಗೊಳ್ಳೋದು. ಅಂದ್ರೆ ಸ್ಪೇಸ್ ಡೆಬ್ರಿ ಅಥವಾ ಬಾಹ್ಯಾಕಾಶ ತ್ಯಾಜ್ಯವನ್ನ ಟ್ರ್ಯಾಕ್ ಮಾಡುವುದರ ಮುಖಾಂತರವಾಗಿ ಅವುಗಳ ಬಗ್ಗೆ ಅರ್ಲಿ ವಾರ್ನಿಂಗ್ ಅನ್ನ ಕೊಡೋದು, ಮುನ್ಸೂಚನೆಯನ್ನ ಕೊಡೋದು. ಈ ಮುನ್ಸೂಚನೆಯನ್ನ ಕೊಡುವಂತ ವ್ಯವಸ್ಥೆಯೇ ಈ ನೇತ್ರ ಅನ್ನುವಂಥ ಪ್ರಾಜೆಕ್ಟ್ ಆಗಿದೆ. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂಥ ಡಿಸ್ಕಷನ್. ನೇತ್ರ ಅಂತ ಡೈರೆಕ್ಟ್ ಆಗಿ ಕೇಳಿದ್ದಾದ್ರೆ ನೀವು ಕನ್ಫ್ಯೂಸ್ ಆಗಬಹುದು. ನಿಮಗೆ ನೆನಪಿರಬೇಕು, ನೇತ್ರ ಅನ್ನೋದು ಇಸ್ರೋ ತಂದಿರುವಂಥ ಒಂದು ಇನಿಷಿಯೇಟಿವ್. ಯಾವ ವಿಷಯದಲ್ಲಿ? ಸ್ಪೇಸ್ ಡೆಬ್ರಿಯ ವಿಷಯದಲ್ಲಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.